ಸ್ವರ್ಣಮಾಲಾ ಪತ್ರಿ ಇವತ್ತು ವಿಚಾರಗಳನ್ನ ಹ್ಮ್, ಚರ್ಚೆ ಮಾಡೋಣ. ಮೊದಲನೇದಾಗಿ ನಾವು ಧ್ಯಾನ ಮಾಡ್ತಾ ಇದ್ದೀವಿ ಅಲ್ವಾ? ಎಲ್ಲರೂ ಧ್ಯಾನ ಮಾಡ್ತಾ ಇದ್ದೀವಿ. ಯಾಕೆ ಧ್ಯಾನ ಮಾಡ್ತಾ ಇದ್ದೀವಿ? ಅದನ್ನ ಕೇಳಿದರೆ ಬೇಕಾದಷ್ಟು ಉದಾಹರಣೆಗಳನ್ನ ಕೊಡಬಹುದು. ಕೆಲವರು ಆರೋಗ್ಯಕ್ಕಾಗಿ ಅಲ್ವಾ, ಕೆಲವರು ಏನೋ ಕಷ್ಟ ಇದೆ, ಕಷ್ಟದಿಂದ ಹೊರಬರ್ಲಿಕ್ಕಾಗಿ, ಕೆಲವರಿಗೆ ಏನೋ ದುಡ್ಡು ಬೇಕು, ಹಣ ಬೇಕು, ಅಥವಾ ಇನ್ನೇನೇನೋ ಕಾರಣ ಬೇಕಾದಷ್ಟು. ಆದ್ರೆ ನಿಜವಾಗ್ಲೂ ಯಾಕೆ ನಾವು ಧ್ಯಾನ ಮಾಡ್ತಾ ಇದ್ದೀವಿ ಮತ್ತೆ ಏನನ್ನ ಪಡಿಬೇಕಾಗಿದೆ ಧ್ಯಾನದಿಂದ ಅಲ್ವಾ? ಅದು ಮುಖ್ಯ ಅಲ್ವಾ? ಹಾಗೆ ಉದಾಹರಣೆಗೆ ಈಗ ಏನಾಗ್ತದೆ ಅಂದ್ರೆ, ಈಗ 100 ರೂಪಾಯಿ 100 ರೂಪಾಯಿ ಇರೋನಿಗೆ 1 ರೂಪಾಯಿ ಲೆಕ್ಕಕ್ಕಿಲ್ಲ ಅಲ್ವಾ? ಅವನಿಗೆ 1 ರೂಪಾಯಿ ಆದ್ರೆ ಹೋದ್ರೆ ಹೋಗ್ಲಿ ಅಂತ. ಇನ್ನು ಉದಾಹರಣೆಗೆ ಈಗ ನೀವೀಗ ಅಂಗಡಿಯಲ್ಲಿ ಇದನ್ನ ಹಾಕಿರ್ತಾರೆ, ಬೋರ್ಡ್ ಹಾಕಿರ್ತಾರೆ 99 ರುಪೀಸ್ ಅಂತ. 100 ರೂಪಾಯಿ ಕೊಡ್ತೀರಿ, 1 ರೂಪಾಯಿ ಚೇಂಜ್ ಯಾರು ಇಸ್ಕೊಳಕ್ ಹೋಗಲ್ಲ, ಅವ್ನು ಕೊಡೋದು ಇಲ್ಲ, ನಾವು ಇಸ್ಕೊಳಕ್ ಹೋಗ್ಬೇಕು. ಯಾಕೆಂದ್ರೆ ಆ 1 ರೂಪಾಯಿ ನಮ್ಗೆ ದೊಡ್ಡದಲ್ಲ 100 ರೂಪಾಯಿ ಇದ್ದವನಿಗೆ ಅಲ್ವಾ? ಇನ್ನೊಬ್ಬ ಇರ್ತಾನೆ 1000 ರೂಪಾಯಿ, ಅವನಿಗೆ 1000 ರೂಪಾಯಿ, ಅವನಿಗೆ 10 ರೂಪಾಯಿ ಲೆಕ್ಕ ಇಲ್ಲ. ಇನ್ನು ಕೋಟಿ ಇದ್ದವನಿಗೆ 1000 ರೂಪಾಯಿ ಲೆಕ್ಕ ಇಲ್ಲ. ಹಾಗೆ ಕೋಟ್ಯಾಧಿಪತಿ ಹೋಗ್ತಾ ಇರ್ತಾನೆ, ಏನೋ ದೊಡ್ಡ ಕಾರಲ್ಲಿ ಹೋಗ್ತಾ ಇರ್ತಾನೆ, ರೋಡಲ್ಲಿ 1 ರೂಪಾಯಿ ಬಿದ್ದಿರ್ತದೆ, ಅವನು ಕಾರ್ ನಿಲ್ಸಿ ಸೈಡಿಗೆ ಹಾಕಿ ಆ 1 ರೂಪಾಯಿ ತಗೊಳಕ್ ಹೋಗ್ತಾನ ಇಲ್ಲ. ಅದೇ ಒಬ್ಬ ಭಿಕ್ಷೆ ಬೇಡ್ತಾ ಇರ್ತಾನೆ, ಆ 1 ರೂಪಾಯಿ ರೋಡಲ್ಲಿ ಬಿದ್ದಿರೋದು ನೋಡ್ತಾನೆ, ನೋಡಿ ಏನ್ ಮಾಡ್ತಾನೆ, ಅವೆಲ್ಲ ಆ ಕಡೆ ಈ ಕಡೆ ವೆಹಿಕಲ್ ಹೋಗೋದ್ನೆಲ್ಲ ಕಾದು ಕೊನೆಗೆ ಹೋಗಿ ಆ 1 ರೂಪಾಯಿನ ಎತ್ಕೊಂಡು ಬರ್ತಾನೆ. ಹಾಗೆ ನಾವು 1 ರೂಪಾಯಿ ಎತ್ಕೊಳ್ಳೋರಾಗಬಾರ್ದು. 1 ರೂಪಾಯಿಗೋಸ್ಕರ ನಾವು ಆ ಭಿಕ್ಷುಕ ಎತ್ಕೊಂಡಲ್ವಾ ರೋಡಲ್ಲಿ ಬಿದ್ದಿರೋರು ಇದನ್ನ, ಹಾ, ಅದಕ್ಕೋಸ್ಕರ ಧ್ಯಾನ ಮಾಡುವಾಗ ಆಗಬಾರದು. ನಾವು ಯಾರು ಆಗ್ಬೇಕು ಅನ್ನೋದು ನಾವು ಡಿಸೈಡ್ ಮಾಡ್ಬೇಕು. ಕೋಟ್ಯಾಧಿಪತಿ ಹೋದ್ನಲ್ವಾ ಅವನಾಗ್ಬೇಕು, ಅಥವಾ 1 ರೂಪಾಯಿಗೋಸ್ಕರ ಕಾದು ನಿಂತು ಅಲ್ದಾಡಿ ತಕೊಂಡು ಅದನ್ನ ಖುಷಿ ಪಟ್ನಲ್ವಾ ಅವನಾಗ್ಬೇಕು ಅನ್ನೋದನ್ನ ನಾವು ನಿರ್ಧಾರ ಮಾಡಬೇಕು. ಹಾಗೆ ಆತ್ಮದರ್ಶನದಿಂದ, ಅಂದ್ರೆ ಭಗವಂತನ ಸಾಕ್ಷಾತ್ಕಾರದಿಂದ ಬ್ರಹ್ಮಾನಂದವನ್ನ ಹೊಂದಬಹುದು. ಈ ಪ್ರಾಪಂಚಿಕ ಸುಖ ಭೋಗಗಳೇ ಅಲ್ಪ ಆನಂದವನ್ನ, ಅಂದ್ರೆ ಅದು ಯಾವ ಲೆಕ್ಕವಲ್ಲ ವಾಸ್ತವವಾಗಿ ಅವುಗಳ ಬಗ್ಗೆ. ಆ ಆದ್ರೆ ಏನ್ ಮಾಡ್ತಾನೆ ಮನುಷ್ಯ, ಅವುಗಳ ಬಗ್ಗೆನೇ ಲೌಕಿಕ ಆನಂದ, ಪ್ರಾಪಂಚಿಕ ಆನಂದಗಳ ಬಗ್ಗೆನೇ ಹೆಚ್ಚು ಯೋಚನೆ ಮಾಡ್ತಾ ಇರ್ತಾನೆ, ಅವುಗಳ ಮೇಲೆ ಹೆಚ್ಚು ವ್ಯಾಮೋಹ ಇರ್ತದೆ, ಮಮಕಾರ ಇರ್ತದೆ. ಖಂಡಿತವಾಗಿ ಏನಂದ್ರೆ ಅದಕ್ಕಾಗಿ ಸಮಯವನ್ನು ಕಳೀತಾ ಇರ್ತಾನೆ. ಅಂತವರಿಗೆ ಆ ಎಲ್ಲವುಗಳ ಮೇಲಿನ ವ್ಯಾಮೋಹ ತೊಲಗಲಿಕ್ಕೆ ಸಾಧ್ಯ ಆಗುವುದಿಲ್ಲ, ಅಂದ್ರೆ ಮಮಕಾರ ಹೋಗ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಹಾಗಾಗಿ ಈ ಪ್ರಪಂಚಿಕ ಸುಖಗಳು ಲಭಿಸಿದರೆ ಅದರಿಂದ ಆಗುವ ಆನಂದಕ್ಕಿಂತ ಆತ್ಮಕ್ಕಾಗಿ ಯಾರು ಶ್ರಮಿಸ್ತಾ ಇದ್ದಾನೆ, ಆತ್ಮವನ್ನ ಅಂದ್ರೆ ಭಗವಂತನನ್ನ ಹೊಂದಿದರೆ ಅವರು ಹೊಂದುವ ಆನಂದ ಏನಿದೆ ಅದಕ್ಕೆ ಕೊನೆ ಇಲ್ಲದ್ದು, ಅನಿರ್ವಚನೀಯವಾದದ್ದು, ವರ್ಣಿಸಲಾಗದ್ದು. ಆದ್ದರಿಂದ ಅಂತಹ ಆನಂದವನ್ನು ಹೊಂದುವ ಪ್ರಯತ್ನ ಮಾಡಬೇಕು. ಅದಕ್ಕಾಗಿ ಧ್ಯಾನ ಮಾಡಬೇಕು. ಆ ಧ್ಯಾನದಲ್ಲಿ ಆಳವಾದ ಸಮಾಧಿ ಸ್ಥಿತಿಯನ್ನು ಹೊಂದಿ, ಯಾವುದು ಸಮಾಧಿ ಸ್ಥಿತಿ ಅಂದ್ರೆ ಮನಸ್ಸನ್ನು ದಾಟಿ ಆತ್ಮದೊಂದಿಗೆ ಸಮಯವನ್ನು ಕಳೆಯುವುದು, ಅದೇ ಸಮಾಧಿ ಸ್ಥಿತಿ. ಹಾಗೆ ಸಮಾಧಿ ಸ್ಥಿತಿ ಹೊಂದಿದವನು ಈ ಪ್ರಪಂಚದಲ್ಲಿರುವ ಎಲ್ಲ ಸುಖಗಳಿಗಿಂತ ಉನ್ನತವಾದ ಸುಖವನ್ನ ಅನುಭವಿಸ್ತಾ ಇರ್ತಾನೆ. ಅವಕಾಶ ಹೊಂದಿರುವ ಆನಂದದ ಮುಂದೆ ಈ ಲೋಕದಲ್ಲಿನ ಎಲ್ಲ ಸುಖಗಳನ್ನ ಸೇರಿಸಿದರೂ ಅವು ಅಣು ಮಾತ್ರ, ತೃಣ ಮಾತ್ರವಾಗಿರ್ತದೆ. ಹಾಗಾಗಿ ತಾನು ಮುಳುಗಿದಂತಹ ಆ ಆನಂದ ಸಾಗರದಲ್ಲಿ ಈ ಪ್ರಾಪಂಚಿಕ ಸುಖ ಭೋಗಗಳು ಅಲ್ಪ. ಆ 1 ರೂಪಾಯಿ ಕೋಟ್ಯಾಧಿಪತಿ ಹೋದ್ನಲ್ವಾ, ಅವನಿಗೆ 1 ರೂಪಾಯಿ ಅದು ಏನು ಲೆಕ್ಕನೇ ಇಲ್ಲ. ಆದ್ರೆ ಆ ಕೋಟ್ಯಾಧಿಪತಿ ಇದ್ನಲ್ವಾ, ಹ್ಮ್, ಆ ಕೋಟ್ಯಾಧಿಪತಿ ಕೋಟಿಯನ್ನು ಅನುಭವಿಸ್ತಾ ಇದ್ದಾನಲ್ವ. ಹಾಗೆ ಬ್ರಹ್ಮಾನಂದವನ್ನು ಅನುಭವಿಸುವವನಿಗೆ ಈ 1 ರೂಪಾಯಿ ಅವನಿಗೆ ಅಲ್ಪಾನಂದ. ಅವು ಸಂಬಂಧ, ಅವು ಏನು ಅವನಿಗೆ ಆನಂದ ಅದು ಇದೇ ಆಗೋದಿಲ್ಲ. ಇನ್ನೂ ನಿಮಗೆ ಹೇಳೋದಾದ್ರೆ, ಒಂದು ಸಗಣಿ ಹುಳ ಏನ್ ಮಾಡ್ತದೆ ಗೊತ್ತು? ಸಗಣಿ ಹಾಕಿರ್ತದಲ್ಲ, ದೊಡ್ಡ ದೊಡ್ಡ ಈ ಎಮ್ಮೆ ಗಿಮ್ಮೆ ಎಲ್ಲ ಭರ್ಜರಿ ಸಗಣಿ ಹಾಕಿರ್ತಾವ, ಅದರಲ್ಲೇ ಹುಳುಗಳು ಸುತ್ತಿ ಏನು ಹುಟ್ಟುಕೊಳ್ತವೆ, ಅಲ್ಲೇ ಹುಟ್ಟುಕೊಂಡು ಆ ಸಗಣಿ ಎಲ್ಲ ಖಾಲಿ ಆದ್ಮೇಲೆ ಅವು ಅಲ್ಲೇ ನಾಶ ಆಗ್ತವೆ. ಹಾಗೆ ಸಗಣಿ ಹುಳ ಏನ್ ಮಾಡ್ತದೆ, ಆ ಅಲ್ಲೇ ಹುಟ್ಟುತ್ತದೆ, ಆ ಸಗಣಿಯನ್ನೇ ತಿಂತದೆ, ಆ ಸಗಣಿಯ ವಾಸನೆಯನ್ನೇ ತಗೊಳ್ತದೆ, ಅಲ್ಲೇ ತನ್ನೆಲ್ಲ ಜೀವನವನ್ನು ಕಳೆದು ಅಲ್ಲೇ ಸತ್ತೋಗ್ಬಿಡ್ತದೆ. ಆದ್ರೆ ಅದು ಅದನ್ನೇ ಸುಖ ಅಂತ ಅನ್ಕೊಂಡಿರ್ತದೆ, ಅದೇ ನನ್ನ ಜಗತ್ತು ಅಂತ ಅನ್ಕೊಂಡಿರ್ತದೆ. ಹಾಗಾಗಿ ಹೊರಗಡೆ ಯಾವತ್ತೂ ಬಂದು ಅದಕ್ಕೆ ಎಷ್ಟೊಂದು ವಿಶಾಲವಾದ ಜಗತ್ತಿದೆ ಅನ್ನೋದು
ಯಾವತ್ತೂ ಗೊತ್ತಾಗೋದೇ ಇಲ್ಲ. ಎಷ್ಟು ಸುವಾಸನೆ ಇದೆ, ಮಲ್ಲಿಗೆಯ ವಾಸನೆ, ಗಂಧದ ವಾಸನೆ, ಇತರ ಹಿತವಾದ ಮಾಧುರ್ಯವಾದಂತಹ ವಾಸನೆಗಳನ್ನ ಅದು ಯಾವತ್ತೂ ಅನುಭವಿಸೋದೇ ಇಲ್ಲ. ಹಾಗಾಗಿ ನಾವು ಸಗಣಿ ಹುಳುಗಳಾಗಬಾರದು. ಏನಾಗಬಾರದು? ಸಗಣಿ ಹುಳುಗಳಾಗಿ ಕೇವಲ ಒಂದಿಷ್ಟು ಸಗಣಿಗೆ ನಾವು ಸೀಮಿತ ಆಗಬಾರದು. ನಮ್ಮ ಏನು ಉದ್ದೇಶ ಯಾವುದಾಗಿರ್ಬೇಕು? ಧ್ಯಾನದ ಉದ್ದೇಶ ಆ ಆತ್ಮಾನಂದ ಬ್ರಹ್ಮಾನಂದವನ್ನು ಹೊಂದುವುದಾಗಿರ್ಬೇಕು. ಅದೇ ರೀತಿ ಸಾಮಾನ್ಯ ಮನುಷ್ಯ ಏನ್ ಮಾಡ್ತಾನೆ? ಅಲ್ಪವಾದಂತ ಈ ಪ್ರಾಪಂಚಿಕ ಸುಖಗಳ ಅದಕ್ಕಾಗಿ ಹೆಚ್ಚು ಅವುಗಳಿಗೋಸ್ಕರ ಪ್ರಯತ್ನ ಮಾಡ್ತಾ ಇರ್ತಾನೆ. ಅದು ಮಾಡಬಾರದು ಅಂತ ಹೇಳ್ತಿಲ್ಲ ನಾನು, ಅದು ತಪ್ಪು ಅಂತ ಹೇಳ್ತಿಲ್ಲ. ಆದರೆ ಅಷ್ಟೇ ಅದಕ್ಕಾಗಿ ಸಂಪೂರ್ಣವಾಗಿ ನಿನ್ನ ಧ್ಯಾನ ಆಗಿರಬಾರ್ದು. ಅದೇ ನಿನ್ನ ಜೀವನದ ಉದ್ದೇಶ ಆಗಿರಬಾರ್ದು. ಅದಕ್ಕಾಗಿಯೇ ನಾನು ಧ್ಯಾನ ಮಾಡ್ತಾ ಇದ್ದೇನೆ ಅಂತಂದ್ರೆ ಅವನಷ್ಟು ಶತಮೂರ್ಖ ಇನ್ಯಾರು ಇಲ್ಲ. ಅವನು ಸಗಣಿ ಹುಳಕ್ಕೆ ಹೇಗೆ ಅದೇ ಜಗತ್ತಾಗಿರ್ತದೋ ಅವನು ಅದೇ ಜಗತ್ತಾಗಿರ್ತಾನೆ. ಹಾಗಾಗಿ ಪ್ರಾಪಂಚಿಕವಾದ ಆನಂದವನ್ನು ಇರಬೇಕು, ಇಲ್ಲ ಅಲ್ಲ, ಆದರೆ ಮಿತವಾಗಿದ್ದು ಸಂಪೂರ್ಣ ಯಾವ ಆನಂದವನ್ನ ಪಡಿಲಿಕ್ಕೆ ಪ್ರಯತ್ನ ಮಾಡಬೇಕೋ ಆತ್ಮವನ್ನು ಅನುಸರಿಸಿದ ಅಂದ್ರೆ ಭಗವಂತನನ್ನು ಅನುಸರಿಸಿದ ಬ್ರಹ್ಮಾನಂದವನ್ನು ಹೊಂದಲಿಕ್ಕೆ ಪ್ರಯತ್ನ ಮಾಡಬೇಕು. ನಾವೆಲ್ಲರೂ ಮಾಡ್ತಾ ಇರುವ ಧ್ಯಾನ ಯಾವುದಕ್ಕಾಗಿ? ನನ್ನ ಆತ್ಮದ ಉದ್ಧಾರಕ್ಕಾಗಿ. ಆ ಆತ್ಮ ಆ ಪರಮಾತ್ಮನನ್ನು ಹೊಂದಿದಾಗ ಪಡೆಯುವ ಆನಂದ ಏನಿದೆ, ಆ ಬ್ರಹ್ಮಾನಂದ ಕೊನೆಯಿಲ್ಲದ್ದು, ಆ ಒಂದು ಆನಂದವನ್ನು ಪಡೆಯಲಿಕ್ಕಾಗಿ ನಾವೇನ್ ಮಾಡಬೇಕು? ನಿರಂತರವಾಗಿ ಪ್ರಯತ್ನ ಮಾಡಬೇಕು. ಆಗ ಹಾಗಾದ್ರೆ ಯಾಕೆ ನಿರಂತರವಾಗಿ ಏನು ಧ್ಯಾನ ಮಾಡಿದ್ರೆ ಏನ್ ಸಿಗ್ತದೆ? ಏನಾಗ್ತದೆ? ಜ್ಞಾನ ಸಿಗ್ತದೆ. ಈ ಸೃಷ್ಟಿಯಲ್ಲಿ ಅನಂತವಾದ ಜ್ಞಾನ ಇದೆ. ಎಷ್ಟು ಜ್ಞಾನ ಇದೆ ಅದು ಲೆಕ್ಕಕ್ಕೆ ಹೇಳಲಾಗದು. ಅದನ್ನು ಸಂಪಾದಿಸಿಕೊಳ್ಳುವ ಅವಕಾಶ ಯಾರಿಗೆ ಸಿಗ್ತದೆ ಅಂತಂದ್ರೆ ಪ್ರತಿಯೊಬ್ಬರಿಗೂ ಇದೆ. ಆದರೆ ಕೆಲವು ಲೋಪಗಳಿಂದಾಗಿ ಮಾನವ ಏನ್ ಮಾಡ್ತಾನೆ? ಈ ಜ್ಞಾನವನ್ನು ಹೊಂದಲಿಕ್ಕೆ ಸಾಧ್ಯ ಆಗೋದಿಲ್ಲ. ಜ್ಞಾನವನ್ನ ಹೊಂದಲಿಕ್ಕೆ ಸಾಧ್ಯ ಆಗೋದಿಲ್ಲ. ಉದಾಹರಣೆಗೆ ಈಗ ನೀರು ಸಪ್ಲೈ ಮಾಡ್ತಾರಲ್ವಾ, ಒಂದು ದೊಡ್ಡ ಟ್ಯಾಂಕ್ ಇರ್ತದೆ. ಒಂದು ಎತ್ತರವಾದ ಪ್ರದೇಶದಲ್ಲಿ ದೊಡ್ಡ ಟ್ಯಾಂಕ್ ಇದು ಮಾಡಿರ್ತಾರೆ. ಆ ಟ್ಯಾಂಕಿಂದ ಎಲ್ಲರ ಮನೆಗೂ ನಲ್ಲಿ ವ್ಯವಸ್ಥೆ ಮೂಲಕ ಏನ್ ಮಾಡಿರ್ತಾರೆ? ನೀರನ್ನ ಕನೆಕ್ಷನ್ ಕೊಟ್ಟಿರ್ತಾರೆ. ಆದ್ರೆ ಆ ಜ್ಞಾನ ಅನ್ನೋದು ಆ ನೀರು ಅಲ್ಲಿ ಎಷ್ಟು ಬೇಕಾದ್ರೂ ಸ್ಟೋರ್ ಆಗಿರ್ತದೆ. ಆದ್ರೆ ಏನ್ ಮಾಡ್ತದೆ? ಅದು ಎಲ್ಲರ ಮನೆಗೂ ಹೋಗ್ತದೆ. ಆದ್ರೆ ಸುಮ್ನೆ ಹೋಗ್ಬಿಡ್ತದ. ಒಂದ್ ವೇಳೆ ಅದು ಬ್ಲಾಕ್ ಆಯ್ತು ಅಂದ್ರೆ ನೀರ್ ಹೋಗೋದಿಲ್ಲ. ಒಂದ್ ವೇಳೆ ಅಲ್ಲೆಲ್ಲೋ ಏನೋ ಇದು ಕಟ್ ಆಯ್ತು ಅಂದ್ರೆ, ಪೈಪ್ ಕಟ್ ಆಯ್ತು ಅಂದ್ರೆ ಮುಂದಕ್ಕೆ ನೀರು ಹೋಗೋದಿಲ್ಲ. ಜ್ಞಾನ ಇದೆ ಆದ್ರೆ ಹೋಗೋದಿಲ್ಲ. ಅಂದ್ರೆ ಅದರ್ಥ ಈ ಸೃಷ್ಟಿಯಲ್ಲಿಯೂ ಸಹ ಅನಂತವಾದ ಜ್ಞಾನ ಇದೆ. ಆದ್ರೆ ಆ ಜ್ಞಾನ ಲೋಕಕ್ಕೆ ಸಿಗಬೇಕಾದರೆ ಯಾರ ಮುಖಾಂತರ ಆ ಜ್ಞಾನ ಸಿಗ್ತದೆಯೋ ಅವರಲ್ಲಿ ಲೋಪಗಳು ಇರಬಾರದು. ನೀರು ಯಾರ ಮುಖಾಂತರ ಸಿಗ್ತಾ ಇದೆ? ಪೈಪಿನ ಮೂಲಕ. ಟ್ಯಾಂಕ್ ಅಲ್ಲಿ ನೀರಿದೆ, ಹೌದು. ಪೈಪಿನ ಮೂಲಕ ನೀರು ಬರ್ತಾ ಇದೆ. ಆದ್ರೆ ಪೈಪ್ ಏನಾದ್ರೂ ಮಧ್ಯೆ ಬ್ಲಾಕ್ ಆದ್ರೆ, ಡ್ಯಾಮೇಜ್ ಆದ್ರೆ, ಒಡೆದೋದ್ರೆ ಆ ನೀರು ಮನೆಗೆ ಬರೋದಿಲ್ಲ. ಬಂದ್ರೆ ಯಾವ ನೀರು ಬರ್ತದೆ? ಅಲ್ಲೆಲ್ಲೋ ಮಣ್ಣಲ್ಲಿ ಮಿಕ್ಸ್ ಆಗಿ, ಕೊಳಕಲ್ಲಿ ಮಿಕ್ಸ್ ಆಗಿ, ಇನ್ನೇನೋ ಚರಂಡಿ ನೀರು ಅದರಲ್ಲೂ ಮಿಕ್ಸ್ ಆಗಿ ಅದೆಲ್ಲ ಬಂದ್ಬಿಡ್ತದೆ. ಅದಕ್ಕೆ ಮೊದಲು ಯಾವ್ದು ಸರಿ ಇರಬೇಕೋ ಆ ಹರಿದು ಬರುವ ಪೈಪ್ ಏನಿದೆ ಅದು ಸರಿ ಇರಬೇಕು. ಹಾಗಾದ್ರೆ ಇಲ್ಲಿ ಪೈಪ್ ಯಾರು? ಗುರು. ಗುರು ಆದವನು ಅಂದ್ರೆ ತಿಳಿದಿರುವ ತನ್ನ ಜ್ಞಾನವನ್ನ ಇತರರಿಗೆ ಹಂಚದೆ ಯಾರು ಹಂಚುತ್ತಾನೆ ಆ ಗುರು. ಒಂದ್ ವೇಳೆ ಅವನಲ್ಲಿ ಅಜ್ಞಾನ ಇದ್ರೆ ಎಂತರಲ್ಲಿ? ಅವನು ಪಡೆದಂತಹ ಜ್ಞಾನವನ್ನ ಇತರರಿಗೆ ಹಂಚದೇ ಇದ್ರೂ ಕೂಡ, ಸೃಷ್ಟಿಯ ಜೊತೆ ಅನುಸಂಧಾನ ಆಗದೇ ಹೋದ್ರೂ ಕೂಡ, ಅಥವಾ ಸ್ವಾರ್ಥದಿಂದ ಅದನ್ನು ಯಾರಿಗೂ ಕೊಡಬಾರದು, ನಾನ್ ತಿಳ್ಕೊಂಡ್ರೆ ಸಾಕು ಅನ್ನುವ ಜ್ಞಾನದಿಂದ, ಅಥವಾ ಹಣ ಹಣಕ್ಕಾಗಿ ಅಂತೇಳಿ ಅದನ್ನ ಯಾರು ದುಡ್ಡು ಕೊಡ್ತಾರೆ ಅವರಿಗಷ್ಟೇ ಈ ತರ, ಅಥವಾ ಕೀರ್ತಿಗೋಸ್ಕರ ಇನ್ಯಾವುದೋ ತನ್ನ ಸ್ವಹಿತಾಸಕ್ತಿಗೋಸ್ಕರ ಆ ಜ್ಞಾನವನ್ನ ಯಾರು ಪಡಿತಾನೆ ಆ ಜ್ಞಾನ ಜಗತ್ತಿಗೆ ಹರಿದು ಹೋಗುವುದಿಲ್ಲ. ಆದರೆ ಯಾರಲ್ಲಿ ಈ ಲೋಪ ಇರೋದಿಲ್ಲೋ, ತನ್ನ ಸಂಪೂರ್ಣ ಜ್ಞಾನವನ್ನ ಲೋಕಕ್ಕಾಗಿ ಉಚಿತವಾಗಿ ನಿಸ್ವಾರ್ಥದಿಂದ ಯಾರು ಈ ಜ್ಞಾನವನ್ನ ಲೋಕಕ್ಕೆ ಹಂಚುತ್ತಾರೋ ಅವರಿಗೆ ಈ ಪೈಪುಗಳ ಸಮಸ್ಯೆ ಇರುವುದಿಲ್ಲ. ಅವರಿಂದ ಏನಾಗ್ತದೆ? ಈ ಸೃಷ್ಟಿಯಲ್ಲಿ ಜ್ಞಾನ ಅನ್ನೋದು ಹರಿತದೆ. ಅಷ್ಟೇ ಅಲ್ಲ, ಯಾವಾಗ ಅವನು ಈ ಸೃಷ್ಟಿಯಲ್ಲಿ ತಾನು ಪಡೆದ ಆ ಜ್ಞಾನವನ್ನ ಹಂಚಲಿಕ್ಕೆ ಶುರು ಮಾಡ್ತಾನೆ ಆಗ ಪ್ರಕೃತಿ ಸೃಷ್ಟಿ ಅವನಿಗೆ ಅನಂತವಾದ ಜ್ಞಾನವನ್ನ ಸಹಜವಾಗಿ ಅವನಲ್ಲಿ ಜಾಗೃತಗೊಳಿಸ್ತದೆ. ಅಂತವರು ತೊಂದರೆಗಳು ಇಲ್ಲದ ಪೈಪುಗಳಿಂದ ಹಾಗೆ ಇರ್ತಾರೆ. ಅಪಾರವಾದ ಜ್ಞಾನವಂತರು, ಅವರೇ ಧ್ಯಾನ ಮಾಡುವ ಯೋಗಿಗಳು. ಅದಕ್ಕಾಗಿ ಲೋಕದಲ್ಲಿ ವೇಮನಂತಹವರು, ವೀರಬ್ರಹ್ಮೇಂದ್ರ ಸ್ವಾಮಿ ಅಂತವರು, ಪತ್ರಿಜಿ ಗುರುಗಳಂತವರು, ದೊಡ್ಡ ದೊಡ್ಡ ಮಹಾ ಜ್ಞಾನ ಯೋಗಿ, ಎಷ್ಟೊಂದು ಸಿದ್ಧ ಪುರುಷರು ಬಂದು ಹೋಗಿದ್ದಾರೆ. ಯೋಗಿಗಳು ಲೋಕಕ್ಕೆ ಎಷ್ಟೋ ಜ್ಞಾನವನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ನಾವು ಸಹ ಏನ್ ಮಾಡಬೇಕು?
ಧ್ಯಾನ ಮಾಡಬೇಕು. ಧ್ಯಾನದಿಂದ ಏನನ್ನ ಪಡಿಬೇಕು? ಜ್ಞಾನವನ್ನು ಪಡಿಬೇಕು. ಯಾಕಾಗಿ ಪಡೆದಿದೀಯ ಆ ಜ್ಞಾನವನ್ನ? ಜಗತ್ತಿಗೆ ಹಂಚಲಿಕ್ಕಾಗಿ. ಹಾಗಾಗಿ ಎಲ್ಲರೂ ಏನಾಗಬೇಕು? ಜ್ಞಾನವಂತರಾಗಬೇಕು. ಎಲ್ಲ ಜ್ಞಾನವನ್ನ ಏನ್ ಮಾಡಬೇಕು? ನಾವು ಜಗತ್ತಿಗೆ ಹಂಚಬೇಕು. ಹಾಗಾಗಿ ನಾವು ಜ್ಞಾನ ಜ್ಞಾನದಲ್ಲಿ ಧನವಂತರಾಗಬೇಕು. ಅಂಧ ಜ್ಞಾನ ಅಂದ್ರೆ ಬಹಳ ಜನ ಅವರಿಗಿರುವ ಅಂದವನ್ನ ನೋಡಿ, ಅಂದ್ರೆ ಬ್ಯೂಟಿ, ಶರೀರವನ್ನ ನೋಡಿ, ಅಥವಾ ಅವರ ಒಂದು ಆ ಏನು ಅಂದ್ರೆ ಹೊರಗಡೆಯ ಅಟ್ರಾಕ್ಷನ್ಗೆ ಒಳಗಾಗ್ತಾ ಇದ್ದಾರೆ. ಅದು ಇಲ್ಲದವರನ್ನು ನೋಡಿ ಅವಹೇಳನ ಮಾಡುವಂಥದ್ದು, ಪರಿಹಾಸ್ಯ ಮಾಡುವಂಥದ್ದು ಇರ್ಬೋದು, ಅಥವಾ ಆ ಸೌಂದರ್ಯ ಇದ್ದವರು ಗರ್ವಿಸುವುದಿರ್ಬೋದು, ಅಥವಾ ಆ ಅದನ್ನ ಅದೃಷ್ಟ ಅಂತ ಅನ್ಕೊಳ್ಳೋದಿರ್ಬೋದು, ಅಥವಾ ಅದಕ್ಕಾಗಿ ಏನೇನೋ ಪ್ರಯತ್ನ ಮಾಡೋದಿರ್ಬೋದು. ಅಲ್ಲ, ದೇಹ ಸೌಂದರ್ಯಕ್ಕೋಸ್ಕರ ಅಲ್ವಾ ಎಷ್ಟೊಂದು ಪ್ರಯತ್ನ ಮಾಡೋರಿದ್ದಾರೆ ಇವತ್ತು. ಆದ್ರೆ ಹಾಗೆ ಮಾಡಬಾರದು, ಅದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಯಾಕೆಂದ್ರೆ ದೇಹ ಧರ್ಮ, ದೇಹವನ್ನು ಕೂಡ ನಾವು ಚೆನ್ನಾಗಿ ನೋಡ್ಕೊಳ್ಬೇಕು. ಯಾಕೆಂದ್ರೆ ಕೊನೆಯವರೆಗೂ ಸಾಧನೆ ಮಾಡ್ಲಿಕ್ಕೆ ಇರೋದೇ ಈ ಶರೀರ. ಆ ಶರೀರವನ್ನ ನಾವು ಗೌರವದಿಂದ, ಆರೋಗ್ಯವಂತವಾಗಿ, ಸರಿಯಾಗಿ ಒಳ್ಳೆ ಚೆನ್ನಾಗಿ ಇಟ್ಕೊಳ್ಬೇಕು. ದಷ್ಟಪುಷ್ಟವಾಗಿ ಊಟ ಮಾಡಿ, ಜಾಸ್ತಿ ದಂಡನೆ ಮಾಡದೆ. ಹಾಗೆ ಆ ನಿನ್ನ ದೇಹವನ್ನ ರಕ್ಷಣೆ ಮಾಡ್ಕೊಳ್ಳಿಕ್ಕಾಗಿ ಎಷ್ಟು ಪ್ರಯತ್ನ ಮಾಡ್ತಾ ಇದ್ದೀಯಲ್ವಾ. ಒಂದು ಮುಖದಲ್ಲಿ ಒಂದು ಸಣ್ಣ ಇದಾಯ್ತು ಅಂದ್ರೆ, ಮಡುವೆ ಆಯ್ತು ಅಂದ್ರೆ ಎಷ್ಟು ಕಷ್ಟಪಡ್ತೀವಿ. ಒಂದು ಸಣ್ಣ ಬಿಳಿ ಕೂದಲು ಬಂತು ಅಂದ್ರೆ ಎಷ್ಟು ಪ್ರಯತ್ನ ಮಾಡ್ತೀವಿ ಅಲ್ವಾ. ಸ್ವಲ್ಪ ಫ್ಯಾಟ್ ಬಂದ್ರೆ ಎಷ್ಟು ಇದ್ ಮಾಡ್ತೀವಿ. ಸ್ವಲ್ಪ ತೆಳುವ ಸಪೂರ ಆದ್ರೆ ಅಂದ್ರೆ ನಾವು ನಮ್ಮ ದೇಹದ ಮೇಲೆ ಎಷ್ಟು ಗಮನ ಕೊಡ್ತಾ ಇದ್ದೀವಿ. ತಪ್ಪಲ್ಲ. ಆದರೆ ಅದೇ ಗಮನವನ್ನ ನಾವು ಜ್ಞಾನದ ಕಡೆಗೆ ಕೂಡ ಹರಿಸ್ಬೇಕು. ನಮ್ಮ ದೇಹಕ್ಕಾಗಿ ಎಷ್ಟು ಪ್ರಯತ್ನ ಮಾಡ್ತಾ ಇದ್ದೀವಲ್ವಾ, ಅಷ್ಟೇ ಪ್ರಯತ್ನವನ್ನ ನನ್ನ ಆತ್ಮಕ್ಕೆ ಏನ್ ಬೇಕಾಗಿದೆ? ಜ್ಞಾನ ಬೇಕಾಗಿದೆ. ಆ ಜ್ಞಾನವನ್ನ ಪಡೆಯುವುದಕ್ಕೋಸ್ಕರ ಕೂಡ ಅಷ್ಟೇ ತಲೆ ಕೆಡಿಸ್ಕೊಳ್ಬೇಕು. ಹಾಗಾಗಿ ಯಾಕೆಂದ್ರೆ ಇದರಲ್ಲಿ ಬರ್ತದೆ ಏನಂತಂದ್ರೆ, ಲೋಕದಲ್ಲಿ ಎಷ್ಟೊತ್ತು ತಾತ್ಕಾಲಿಕವಾದ ಅಂದ್ರೆ ಅಂದಕ್ಕೋಸ್ಕರ ಜೀವನವನ್ನ ವೆಚ್ಚ ಮಾಡ್ತಾ ಇದ್ದವರಿದ್ದಾರೆ. ಅಂದ್ರೆ ಇಡೀ ಲಕ್ಷಗಟ್ಲೆ, ಕೋಟಿಗಟ್ಲೆ. ಆದರೆ ಶಾಶ್ವತವಾದ ಜ್ಞಾನವನ್ನು ಸಂಪಾದಿಸಿಕೊಳ್ಳಬೇಕು ಅನ್ನುವ ಜ್ಞಾನ ಎಷ್ಟೋ ಜನರಲ್ಲಿ ಕೊನೆಯವರೆಗೂ ಜಾಗೃತ ಆಗುವುದೇ ಇಲ್ಲ. ಅಷ್ಟಾವಕ್ರ ಮಹರ್ಷಿಗಳಿದ್ದಾರಲ್ವಾ, ಅಷ್ಟಾವಕ್ರ ಮಹಾಜ್ಞಾನಿ. ಆದ್ರೆ ನೋಡ್ಲಿಕ್ಕೆ ತುಂಬಾ ಕುರೂಪಿ ಇದ್ದಂತೆ. ಅವನ ಕೈ ಕಾಲು ಯಾವುದು ಸರಿ ಇರಲಿಲ್ಲ, ಅಸಹ್ಯ. ಅವನ ನೋಡಿದವರು ಎಂಥವರು ಕೂಡ ಅಸಹ್ಯ ಪಡ್ಕೊಳ್ಳುವ ಹಾಗಿತ್ತು. ಆದ್ರೆ ಮಹಾಜ್ಞಾನಿ. ಹೀಗೆ ರಾಜನ ಸಭೆಗೆ ಬರ್ತಾ ಇದ್ರೆ ಒಮ್ಮೆ ಏನಾಯ್ತು ಅಂದ್ರೆ, ರಾಜನ ಸಭೆಗೆ ಬರ್ತಾ ಇದ್ದಂತೆ ಅಷ್ಟಾವಕ್ರ ಮಹರ್ಷಿಯ. ಆಗ ನೋಡಿ ಅಲ್ಲಿರುವ ಜನ ಎಲ್ಲರೂ ಜೋರು ಗೊಳ್ಳನ ನಗ್ಲಿಕ್ಕೆ ಶುರು ಮಾಡಿದ್ರಂತೆ, ಅಪಹಾಸ್ಯ ಮಾಡ್ಲಿಕ್ಕೆ ಹಿಡಿದ್ರು. ಅವ್ರ ಕೈ ಕಾಲು, ಅವ್ರ ಸೊಂಟ. ಅಷ್ಟಾವಕ್ರ ಅಂದ್ರೆ ಎಷ್ಟು? ಅಷ್ಟ ಅಂದ್ರೆ ಏನು? ಎಂಟು. ಅಂದ್ರೆ ಎಲ್ಲ ದಿಕ್ಕಿನಲ್ಲೂ ಯಾವುದು ಸರಿ ಇಲ್ಲ. ಕೈ ಕಾಲು ಎಲ್ಲ ಡೊಂಕ ಡೊಂಕ ಡೊಂಕ. ಅಂದ್ರೆ ಎಂಟು ವಕ್ರಗಳು ಅಂತ ಅಷ್ಟಾವಕ್ರ. ಹಾಗೆ ಆ ಮಹರ್ಷಿಯನ್ನು ಸಹ ಅವರೆಲ್ಲರನ್ನ ನೋಡಿ ಆ ಮಹರ್ಷಿಯನ್ನ ನೋಡಿ ಎಲ್ಲರೂ ನಗ್ಲಿಕ್ಕೆ ಹಿಡಿದ್ರು ಜೋರು. ಅವ್ರು ನಡ್ಕೊಂಡು ಬರೋ ಸ್ಟೈಲೇ ಆಗಿತ್ತು. ಎಲ್ಲರೂ ನಗ್ಲಿಕ್ಕೆ ಹಿಡಿದ್ರು. ಅದನ್ನ ನೋಡಿ ಆ ಅಷ್ಟಾವಕ್ರ ಗುರುಗಳು ಕೂಡ, ಮಹರ್ಷಿಗಳು ಕೂಡ ಜೋರು ನಗ್ಲಿಕ್ಕೆ ಶುರು ಮಾಡಿದ್ರಂತೆ. ಯಾಕೆ? ಇವ್ರಿಗೆ ಆಶ್ಚರ್ಯ ಆಯ್ತು. ಯಾಕೆಂದ್ರೆ ಇವನು ಯಾಕೆ ನಗ್ತಾ ಇದ್ದ? ನಾವೇನೋ ಅವನು ನೋಡ್ಲಿಕ್ಕೆ ಅಸಹ್ಯವಾಗಿದ್ದಾನೆ, ಅದಕ್ಕೆ ನಾವು ನೋಡ್ತಾ ಇದ್ರೆ ಇವನು ಯಾಕೆ ನಮ್ಮನ್ನು ನೋಡಿ ನಗ್ತಾ ಇದ್ದಾನೆ ಅಂತ ಹೇಳಿ ಆ ಅವರೆಲ್ಲ ಪ್ರಶ್ನೆ ಮಾಡಿದರು. ಆಗ ಅಷ್ಟಾವಕ್ರ ಹೇಳಿದ, ನೀವು ನೀವೇನ್ ಮಾಡ್ತಾ ಇದ್ದೀರಿ? ತಾತ್ಕಾಲಿಕವಾಗಿರುವ ಈ ದೇಹದ ಹೊರಗಿನ ಸೌಂದರ್ಯವನ್ನ, ಅಂದವನ್ನ ನೋಡಿ ನನ್ನಲ್ಲಿ ಇಲ್ಲ ಅಂತ ಹೇಳಿ ಆ ರೂಪವನ್ನ ನೋಡಿ ನೀವು ನಗ್ತಾ ಇದ್ದೀರಲ್ವಾ, ಅದು ಸರಿಯಾಗಿದೆ, ತಪ್ಪೇನಿಲ್ಲ. ಆದ್ರೆ ನಾನು ನಗ್ತಾ ಇದ್ದೀನಿ ಯಾಕೆ ಗೊತ್ತು? ಅಂದ್ರೆ ನಿಮಗೆ ಇಷ್ಟೆಲ್ಲ ಅಂದ ಇದ್ರೂ ಸೃಷ್ಟಿಯಲ್ಲಿ ಮಹತ್ವವಾದ ಆ, ಅದಕ್ಕಿಂತಲೂ ಮೀರಿದಂತಹ ಜ್ಞಾನ ಇಲ್ವಲ್ಲ, ಅದನ್ನ ನೋಡಿ ನನಗೆ ನಗು ಬರ್ತಾ ಇದೆ. ಹಾಗಾಗಿ ನಿಮ್ಮಲ್ಲಿ ಇರುವ ಲೋಪವನ್ನು ನೀವು ಮೊದಲು ಗುರುತಿಸಲಾರದೆ ಹೋಗ್ತಾ ಇದ್ದೀರಿ. ನನ್ನಲ್ಲಿರುವ ಲೋಪವನ್ನು ಹುಡುಕ್ತಾ ಇದ್ದೀರಿ. ಆದ್ರೆ ಈ ಲೋಪ ಶಾಶ್ವತವಾದದ್ದಲ್ಲ, ಇದು ಒಂದು ದಿನ ಬಿದ್ದು ಹೋಗೋದು. ಆದ್ರೆ ಜ್ಞಾನ ಆಗಲ್ಲ. ಜ್ಞಾನ ಕೊನೆಯವರೆಗೂ ಬರುವಂತದ್ದು. ಆದ್ರೆ ನೀವು ನಿಮ್ಮ ಜ್ಞಾನಕ್ಕಾಗಿ ಸ್ವಲ್ಪವೂ, ಯಾಕೆಂದ್ರೆ ಆ ಜ್ಞಾನ ಇದ್ದಿದ್ರೆ ನೀವು ನನ್ನ ನೋಡಿ ನಗ್ತಾನೆ ಇರಲಿಲ್ಲ. ಹಾಗಾಗಿ ಈ ಅಜ್ಞಾನವನ್ನು ನೋಡಿ ನಾನು ನಗುತ್ತಾ ಇದ್ದೇನೆ. ಹಾಗಾಗಿ ಶರೀರದಲ್ಲಿನ ಲೋಪ ನೋಡಬೇಕಾದರೆ ಪ್ರತಿಯೊಬ್ಬರಿಗೂ ಯಾವುದೋ ಒಂದು ಲೋಪ ಇರ್ತದೆ. ಆದರೆ ಶರೀರದಲ್ಲಿನ ಲೋಪಗಳನ್ನು ಸರಿಪಡಿಸಿಕೊಳ್ಳಲು ಯಾರು ಭೂಮಿಯ ಮೇಲೆ ಬಂದಿಲ್ಲ. ಭೂಮಿಯ ಮೇಲೆ ಏನಕ್ಕೆ ಬಂದಿಲ್ಲ? ದೇಹದಲ್ಲಿ ಏನು ಲೋಪ ಇದೆ ಅದಕ್ಕಾಗಿ ಬಂದಿಲ್ಲ. ಪ್ರತಿಯೊಬ್ಬರು ಜ್ಞಾನವನ್ನು ಸಂಪಾದಿಸಿಕೊಳ್ಳಲಿಕ್ಕಾಗಿ ಬಂದಿದ್ದಾರೆ. ಆ ಲೋಪವನ್ನು ಸರಿಪಡಿಸಿಕೊಳ್ಳದೆ
ಎಷ್ಟು ಅಂದವಾಗಿದ್ದರು, ಎಷ್ಟು ಅಲಂಕಾರ ಮಾಡಿಕೊಂಡಿದ್ರು, ನಾವು ಎಷ್ಟು ಬಾಡಿ ಬಿಲ್ಡಿಂಗ್ ಮಾಡಿದ್ರು, ಎಷ್ಟು ಸ್ಲಿಮ್ ಆಗಿದ್ರು, ಎಷ್ಟು ದಪ್ಪ ಆದ್ರು, ಎಷ್ಟು ಯಂಗೆಸ್ಟ್ ಆಗಿ ಕೊನೆಯವರೆಗೂ ಇದ್ದರೂ ಕೊನೆಗೊಂದು ದಿನ ಆ ದೇಹ ನಾಶವಾಗಿ ಹೋಗುವಂಥದ್ದೇ ಹೊರತು ಕೊನೆಯವರೆಗೂ ಅದು ಬರುವಂಥದ್ದಲ್ಲ. ನಾವು ಬಂದಿದ್ದೋ ಅದಕ್ಕಾಗಿಯೂ ಅಲ್ಲ. ಹಾಗಂತ ಅದನ್ನು ಮಾಡಬಾರದು ಅಂತ ಹೇಳ್ತಿಲ್ಲ. ಅದಕ್ಕೆ ಎಷ್ಟು ನೀನು ಆಸಕ್ತಿಯಿಂದ ಕೊಟ್ಟು ಅದನ್ನು ಮಾಡ್ತಾ ಇದ್ದೀಯಲ್ವಾ, ಅಷ್ಟೇ ಆಸಕ್ತಿ ನಿನ್ನ ಜ್ಞಾನದ ಮೇಲೂ, ಜ್ಞಾನ ಸಂಪಾದನೆಗೂ ಕೂಡ ಇರಬೇಕು. ಹಾಗಾಗಿ ಅಷ್ಟಾವಕ್ರ ಮಹರ್ಷಿಗಳು ನೋಡ್ಲಿಕ್ಕೆ ವಿಕಾರ ಇರ್ಬೋದು, ಅಗಾಧವಾದ ಜ್ಞಾನ ಭಂಡಾರ ಇತ್ತು. ಹಾಗಾಗಿ ದೇಹದ ಅಂದ ಎಷ್ಟು ಮುಖ್ಯವೋ ಅದಕ್ಕಿಂತ ಸಾವಿರಾರು ಪಟ್ಟು ಜ್ಞಾನ, ಆತ್ಮಜ್ಞಾನ ಮುಖ್ಯ. ಅದಕ್ಕೆ ನಾವು ಹೆಚ್ಚು ಏನ್ ಮಾಡಬೇಕು? ಆ ಜ್ಞಾನ ಹೇಗೆ ಬರ್ತದೆ? ಧ್ಯಾನದಿಂದ ಬರ್ತದೆ. ಧ್ಯಾನದಿಂದ ಮಾತ್ರ ಅದನ್ನು ಪಡಿಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಧ್ಯಾನದ ಮುಖಾಂತರವೇ ಅದು ಬರ್ಲಿಕ್ಕೆ. ಧ್ಯಾನ ಮಾಡುವುದಕ್ಕೆ ಎಂತ ದೇಹವಾದ್ರೂ ಕೂಡ ಅವನು ಆರಾಮಾಗಿ ಕುತ್ಕೊಳ್ಳೋಕಾದ್ರೆ ಸಾಕು. ಅದು ಕಪ್ಪನಾದ್ರೂ ಇರ್ಲಿ, ಆ ಅಷ್ಟವಕ್ರನಾಗಿ ಹೇಗಾದ್ರೂ ಇರ್ಲಿ. ಹಾಗಾಗಿ ದೇಹದ ಪ್ರಾಮುಖ್ಯತೆಗೆ ಮುಖ್ಯ ಅಲ್ಲ. ಏನ್ ಮಾಡ್ಬೇಕು? ಆ ಜ್ಞಾನಕ್ಕೆ ಹೆಚ್ಚು ಒತ್ತು ಕೊಡಬೇಕು. ವಯಸ್ಸಿನಲ್ಲಿ ವೃದ್ಧರಾದವರು ದೊಡ್ಡವರಲ್ಲ. ಯಾರು ಜ್ಞಾನದಲ್ಲಿ ವೃದ್ಧನಾಗಿದ್ದಾನೋ, ಜ್ಞಾನ ವೃದ್ಧ. ರಾಮಾಯಣದಲ್ಲಿ ಬರ್ತದೆ. ರಾಮಾಯಣದಲ್ಲಿ ರಾಮಚಂದ್ರ ತಾನು ಸಮಯವನ್ನು ಕಳೀತಾ ಇದ್ನಂತೆ. ಯಾರ ಹತ್ರ? ವೃದ್ಧರ ಬಳಿ. ಯಾವ ವೃದ್ಧ? ವಯಸ್ಸಾಗಿರೋ ಮುದುಕರ ಹತ್ರ ಅಲ್ಲ, ಜ್ಞಾನ ವೃದ್ಧ. ಜ್ಞಾನ, ಯಾರಲ್ಲಿ ಜ್ಞಾನ ಅಪಾರ ಪಾಂಡಿತ್ಯ ಅಂತವ್ರ ಹತ್ರ ಅವನು ಸಮಯ ಕಳೀತಾ ಇದ್ನಂತೆ. ಯಾರು? ರಾಮಚಂದ್ರ. ಹಾಗೆ ನಾವು ವಯಸ್ಸಿನಿಂದ ಯಾರನ್ನು ಗುರುತಿಸಬಾರ್ದು. ಅಯ್ಯ ಅವ್ರು ದೊಡ್ಡವರಪ್ಪ. ವಯಸ್ಸಿನಲ್ಲಿ ದೊಡ್ಡವರಲ್ಲ. ಪಶು ಪಕ್ಷಿ ಪ್ರಾಣಿಗಳಿಗೂ ಕೂಡ ವಯಸ್ಸಾಗಿರ್ತದೆ. ಸುಮ್ಮನೆ ಮೂಲೆಯಲ್ಲಿ ಕುತ್ಕೊಂಡು, ಕಟ್ಟೆ ಮೇಲೆ ಕುತ್ಕೊಂಡು ಕಾಲಹರಣ ಟೈಮ್ ಪಾಸ್ ಮಾಡಿ ಅವನಿಗೂ ಮಾತಾಡಿದವನಿಗೂ ಕೂಡ ವಯಸ್ಸಾಗಿರ್ತದೆ. ಅವನೆಲ್ಲ ದೊಡ್ಡವನು. ಜ್ಞಾನ, ಯಾರಲ್ಲಿ ಜ್ಞಾನ, ಅಪಾರವಾದ ಜ್ಞಾನ ಭಂಡಾರ ಇರ್ತದೆ, ಅವನನ್ನು ನೋಡಿ ನಾವು ಏನ್ ಮಾಡಬೇಕು? ವಯೋವೃದ್ಧರು, ಇವನಪ್ಪ ಜ್ಞಾನವೃದ್ಧ, ಅನ್ನು ಗುರುತಿಸಬೇಕು. ಹಾಗಾಗಿ ಆದ್ರೆ ನಾವು ಹೇಗೆ ಗುರುತಿಸ್ತಾ ಇದ್ದೀವಿ ಗೊತ್ತು ಒಬ್ಬ ಜ್ಞಾನಿಯನ್ನ? ಅವನ ವೇಷಭೂಷಣದಿಂದ. ಲೋಕದಲ್ಲಿ ಬಹಳ ಜನ ರೂಪಕ್ಕೆ, ಅವನ ವೇಷಭೂಷಣವನ್ನು ನೋಡಿ ಆಕರ್ಷಿತರಾಗ್ತಾ ಇದ್ದಾರೆ. ವೇಷಭೂಷಣವನ್ನು ನೋಡಿ ಅಲ್ವಾ? ಈಗ ಎಷ್ಟು ನಮ್ಮಲ್ಲಿ ನೋಡಿ ಪಿರಮಿಡ್ ಮಾಸ್ಟರ್ಸ್, ಎಷ್ಟೊಂದು ಜನ ಮಾಸ್ಟರ್ಸ್ ಇದ್ದಾರೆ. ಯಾರಾದ್ರೂ ವೇಷಭೂಷಣದಿಂದ ಗುರುತಿಸ್ಕೊಳ್ತಾ ಇದ್ದಾರೆ? ದೊಡ್ಡ ನಾಮ ಹಾಕೊಳ್ಳೋದು, ದೊಡ್ಡ ಜಪ ಆಗ ಮಾಲೆ ಹಾಕೊಳ್ಳೋದು, ಮತ್ತೆ ಏನೇನೋ. ಇವತ್ತು ಅದಕ್ಕೆ ಬೇಕಾದಷ್ಟು ಅಂದ್ರೆ ನಾನು ದೊಡ್ಡ ಪಂಡಿತ ತೋರಿಸ್ಕೊಳ್ಳಿಕ್ಕೆ ಎಷ್ಟೊಂದು ಇದ್ದಿದಾವ್ ಅಲ್ವಾ? ಏನೋ ಅವಕಾಶಗಳಿದಾವ್. ನೀವು ಹೋಗಿ ಬೆಳಿಗ್ಗೆ ಟಿವಿ ಚಾನಲ್ ಆನ್ ಮಾಡೋದಕ್ಕೆ ನೀವು, ಆಯ್ತಾ, ನ್ಯೂಸ್ ಚಾನಲ್ ಅಲ್ಲಿ ಏನಾದ್ರು ಅದ್ನ ಹೆಸರೆಲ್ಲ ನಾವು ನೋಡಿಲ್ಲ, ಬಹಳ ದಿನ ಆಯ್ತು. ನಾವೆಲ್ಲ ಅವಾಗ ನೋಡ್ತಿದ್ದೀವಿ. ಅದು ಬೃಹತ್ ಬ್ರಹ್ಮಾಂಡ, ಆಮೇಲೆ ಏನೋ ತಾಂಬೂಲ, ಏನೋ ನಕ್ಷತ್ರ, ಇದು ಏನೇನೋ ಬರ್ತಾವು. ನೀವು ನೋಡ್ಬೇಕು. ಅವ್ರು ಹಿಂಗೊಂದು ನಾಮ, ಹಣೆಯಲ್ಲಿ ಜಾಗ ಇರಲ್ಲ ಅಷ್ಟು ನಾಮ. ನಾನು ಅಪಹಾಸ್ಯ ಮಾಡ್ತಾ ಇಲ್ಲ. ನಾವು ಎಲ್ಲಿ ಎಡುತ್ತಾ ಇದ್ದೇವೆ? ನಾವು ಎಲ್ಲಿ ಎಡುತ್ತಾ ಇದ್ದೇವೆ? ಹಾ, ಅವ್ನ್ ಪಾಪ ಅದನ್ನೆಲ್ಲ ಡ್ರೆಸ್ ಮಾಡ್ಲಿಕ್ಕೆ ಒಂದು ತಾಸು ಬೇಕಾಗಿರ್ತದ. ನನಗೆ ಅದೇ ಆಶ್ಚರ್ಯ. ಆ ವಿಭೂತಿ ಒಂದು ಸ್ವಲ್ಪವೂ ಇದೆ, ನಾವು ಹಿಂಗೆ ಹೊಡ್ಕೊಂತಿದೀವಲ್ಲ, ಆ ವಿಭೂತಿಗೆ ಹೆಂಗೆಂಗೋ ಇದಾಗ್ತಿತ್ತದು. ಇವ್ ಕರೆಕ್ಟ್ ಆಗಿ ಡಿಸೈನ್, ಅದು ಏನದು ಡಿಸೈನ್, ಸ್ವಲ್ಪವೂ ಮಿಸ್ಟೇಕ್ ಇರಲ್ಲ ಅದು ವಿಭೂತಿ. ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ, ಅಪಹಾಸ್ಯ ಮಾಡ್ತಾ ಇಲ್ಲ. ಆದ್ರೆ ನಾವು ಯಾವುದಕ್ಕೆ ಪ್ರಾಮುಖ್ಯತೆ ಕೊಡ್ತಾ ಇದ್ದೇವೆ? ಯಾವ ವೇಷಭೂಷಣಕ್ಕೆ ನಾವು ಮಾರು ಹೋಗ್ತಾ ಇದ್ದೇವೆ ಅಲ್ವಾ? ಇವತ್ತು ಪಿರಮಿಡ್ ಮಾಸ್ಟರ್ಸ್ ಎಂತೆಂತ ಜ್ಞಾನಿಗಳಿದ್ದಾರೆ, ಎಷ್ಟು ವರ್ಷ ಸಾಧನೆ ಮಾಡಿದವರಿದ್ದಾರೆ, ಎಷ್ಟು ಪುಸ್ತಕಗಳನ್ನು ಓದಿದವರಿದ್ದಾರೆ. ಎಲ್ಲಾದರೂ ಅವರು ವೇಷಭೂಷಣದಿಂದ ತೋರಿಸಿಕೊಳ್ಳೋದು ನೋಡಿದ್ರೆ ಜಾಸ್ತಿ ಅಂದ್ರೆ ಒಂದು ಪೈಜಾಮ ಹಾಕೊಂಡಿರ್ಬೋದು, ಅದ್ರ ಮೇಲೆ ಒಂದು ಇದನ್ನ ಹಾಕೊಂಡಿರ್ಬೋದು. ಎಲ್ಲರೂ ಹಾಕೊಂತಾರೆ, ರಾಜಕಾರಣಿಗಳು ಕೂಡ ಹಾಕೊಂತಾರೆ ಅಲ್ವಾ? ಅದೊಂದು ಡಿಸಿಪ್ಲಿನ್, ಶಿಸ್ತಿರಬೇಕು, ಗೌರವ ಇರಬೇಕು. ಅದಕ್ಕಿಂತಲೂ ಮೀರಿ ಏನಾದ್ರೂ ಹಾಕೊಂಡು ಏನಾದ್ರೂ ಬೋರ್ಡ್ ಹಾಕೊಂಡು ಓಡಾಡಿದವರು ನೋಡಿದಿರ? ಇಲ್ಲ. ಯಾವಾಗ ಹಾಗೆ ನಾವು ವ್ಯಕ್ತಿಯನ್ನ ಅವರ ವೇಷಭೂಷಣದಿಂದ ಗುರುತಿಸಬಾರದು. ಯಾರು ನೋಡ್ಲಿಕ್ಕೆ ಹೀಗಿದಾನಲ್ಲ ಅಂತ ನೋಡಬಾರದು, ಅವನ ವಯಸ್ಸಿನಿಂದ ನೋಡಬಾರದು. ಅವನಲ್ಲಿ ಜ್ಞಾನ ಎಷ್ಟಿದೆ, ಅವನಲ್ಲಿ ಸಾಧನೆ ಎಷ್ಟಿದೆ, ಅದನ್ನ ನೋಡಿ ಒಬ್ಬ ವ್ಯಕ್ತಿಯನ್ನ ಗುರುತಿಸಬೇಕು. ಅದಕ್ಕೆ ಶಂಕರಾಚಾರ್ಯರು ಹೇಳಿದರು, ಜಟಿಲೋ ಮುಂಡಿ ಲುಂಚಿತ ಕೇಶಃ ಕಾಷಾಯಾಂಬರ ಬಹು ಕೃತವೇಷಃ ಪಶ್ಯನ್ನಪಿ ಚನ ಪಶ್ಯತಿ ಮೂಢೋ ರುಧರ ರುಧರಾ ನಿಮಿತ್ತಂ ಬಹುಕೃತ ವೇಷಃ. ಒಬ್ಬ
ದೊಡ್ಡ ಜಡೆ ಬಿಟ್ಕೊಂಡಿದ್ದಾನೆ. ಒಬ್ಬ ಗಡ್ಡ ಬಿಟ್ಟಿದ್ದಾನೆ. ಆ ದೊಡ್ಡ ದೊಡ್ಡ ಗಂಟುಗಳನ್ನು ಹಾಕಿದ್ದಾನೆ. ಮತ್ತೊಬ್ಬ ತಲೆ ಬೋಳ್ಸ್ಕೊಂಡಿದ್ದಾನೆ. ಇನ್ನೊಬ್ಬ ಕಾಷಾಯ ವಸ್ತ್ರಗಳನ್ನು ಧರಿಸಿದ್ದಾನೆ. ಆದ್ರೆ ವಾಸ್ತವವನ್ನು ನೋಡಿದಾಗ ಅವನಲ್ಲಿ ಮೂರ್ಖನೂ ಇರಬಹುದು, ಏನೋ ತಿಳಿಯದ ಅಜ್ಞಾನಿಗಳು ಇರಬಹುದು. ಹಾಗಂತ ಹಾಗಿದ್ದವರೆಲ್ಲ ಹಾಗಿದ್ದಾರೆ ಅಂತ ಅರ್ಥ ಅಲ್ಲ. ಆದರೆ ವೇಷ ಹಾಕೊಂಡ ತಕ್ಷಣ ಅವನಲ್ಲಿ ಮಹಾಜ್ಞಾನ ಅನ್ನೋದಲ್ಲ. ಜ್ಞಾನ ಗುರುತಿಸುವ ಮೊದಲು ವೇಷದಿಂದಲ್ಲ, ಅವನೊಳಗಿರುವ ಜ್ಞಾನದಿಂದ ಹೇಗಿದ್ದಾನೆ. ಹಾಗಾಗಿ ನಾವು ಮೂರ್ಖರಾಗಬಾರ್ದು. ಕೃಷ್ಣನ ಪಾತ್ರ ಹಾಕಿದ ಮಾತ್ರಕ್ಕೆ ಕೃಷ್ಣ ಆಗೋದಿಲ್ಲ. ಆ ಬಾಬಾಜಿಯವರ ರೂಪ ಹಾಕೊಂಡ ಮಾತ್ರಕ್ಕೆ ಅವನು ಬಾಬಾ ಆಗೋದಿಲ್ಲ. ರಾಘವೇಂದ್ರ ಸ್ವಾಮಿಗಳ ಪಾಠ ಹಾಕಿದ ಮಾತ್ರಕ್ಕೆ ಅವನು ರಾಘವೇಂದ್ರ ಸ್ವಾಮಿಗಳಾಗೋದಿಲ್ಲ. ವೇಷ ಹಾಕಿದ ಮಾತ್ರಕ್ಕೆ ಆ ವ್ಯಕ್ತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಏನಾಗ್ಬೇಕು? ಜ್ಞಾನದಿಂದ ಆಗ್ಬೇಕು, ಜ್ಞಾನ ಸಂಪಾದನೆ ಮಾಡಬೇಕು. ಆ ಜ್ಞಾನವನ್ನ ಗುರುತಿಸಿ ನಾವು ವ್ಯಕ್ತಿಗಳ ಯೋಗ್ಯತೆಯನ್ನ ಅಂದ್ರೆ ಅಳಿಬೇಕು ಅಂತಲ್ಲ, ಅದನ್ನು ಗುರುತಿಸುವ ಪ್ರಯತ್ನ ಮಾಡಬೇಕು. ಅವರಿಂದ ನಾವು ಅವರನ್ನ ನಮ್ಮ ಹೌದಪ್ಪ ಇವರಪ್ಪ ಮಹಾತ್ಮರು, ಇವರಿಂದ ನಮಗೆ ಉಪಯೋಗ ಇದೆ, ಇವರ ಜ್ಞಾನವನ್ನು ಪಡಿಬೇಕು ಅಂತ ಹೇಳಿ ನಾವು ಪ್ರಯತ್ನ ಮಾಡಬೇಕು. ಇವತ್ತು ಎಷ್ಟು ದುಃಖದಲ್ಲಿ ಜಗತ್ತಿದೆ ಅಲ್ವಾ. ಎಷ್ಟೊಂದು ಜನ ದುಃಖದಲ್ಲಿದ್ದಾರೆ. ಏನು ಕಾರಣ ದುಃಖಕ್ಕೆ? ಬಹಳ ಜನ ಎಲ್ಲ ತಿಳ್ಕೊಂಡಿದ್ದಾರೆ, ಹಣ ಇಲ್ಲ, ನಮಗೆ ದುಡ್ಡು ಒಂದು ಇದ್ಬಿಟ್ಟಿದ್ರೆ ಎಲ್ಲ ಮನೆಯಲ್ಲಿ ಎಲ್ಲದರ ಮೂಲ ಸಮಸ್ಯೆ ದುಡ್ಡಲ್ವಾ. ದುಡ್ಡು ಒಂದು ಸಂಪಾದನೆ ಮಾಡಿಬಿಟ್ರೆ ಮುಗೀತು. ಕೋಟಿ ಕೋಟ್ಲೆ ದುಡ್ಡು ಇದ್ಬಿಟ್ರೆ ಮುಗೀತು. ಅದರಿಂದ ಎಲ್ಲ ಸಿಗ್ತದಲ್ವಾ. ಮನೆ ಸಿಗ್ತದೆ, ಮಠ ಸಿಗ್ತದೆ, ಉದ್ಯೋಗ ಬೇಡ, ಎಲ್ಲ ಎಲ್ಲ ವಿದ್ಯೆ ಬುದ್ಧಿ ಜ್ಞಾನ ಎಲ್ಲ ಸಿಗ್ತದೆ ಅಂತ ಎಲ್ಲವನ್ನೂ ತಿಳ್ಕೊಂಡಿದ್ದೀವಿ. ಅದೇ ರೀತಿ ಆದ್ರೆ ಹಣ ಇದ್ದವರು ಕೂಡ, ಹಣ ಇದ್ದವರಲ್ಲೂ ದುಃಖ ತಪ್ಪಿಲ್ಲಲ್ಲ. ಇಲ್ಲದವನಿಗೆ ಹಣ ಬೇಕು ಅನ್ನುವ ದುಃಖ, ಇದ್ದಿದ್ರೆ ಎಲ್ಲ ಸರಿ ಹೋಗ್ತಿತ್ತು ಅನ್ನೋ ದುಃಖ. ಆದ್ರೆ ಹಣ ಇದ್ದವರಲ್ಲೂ ದುಃಖ ಇದೆಯಲ್ಲ, ಅವ್ರೇನ್ ಮಾಡ್ಬೇಕು? ಆದ್ರೆ ಅದನ್ನು ನಿಲ್ಲಿಸ್ಲಿಕ್ಕಾಗಿ ಇನ್ನೇನೋ ಪ್ರಯತ್ನ ಮಾಡ್ತಾ ಇರ್ತಾನೆ. ಆದರೆ ದುಃಖದ ಮೂಲ ಯಾವುದು ಅಂತಂದ್ರೆ ಜ್ಞಾನ ಇಲ್ಲದಿರುವುದು, ಅಜ್ಞಾನ ಕಾರಣ. ದುಃಖದ ಮೂಲ ಯಾವುದು? ಅಜ್ಞಾನ ಕಾರಣ. ಯಾವ ಅಜ್ಞಾನ? ಆತ್ಮಜ್ಞಾನ ಇಲ್ಲ, ಪುಸ್ತಕ ಜ್ಞಾನ ಅಲ್ಲ, ಲೌಕಿಕ ಜ್ಞಾನ ಅಲ್ಲ, ಆತ್ಮಜ್ಞಾನ ಇಲ್ಲ ಕಾರಣ ಅಲ್ವಾ. ಅರ್ಜುನ ತಾನು ಎಲ್ಲ ಸಂಪಾದನೆ ಮಾಡಿದ್ದ, ಆದ್ರೆ ಎಲ್ಲ ಶಸ್ತ್ರ ಗಿಸ್ತ್ರ ಎಲ್ಲ ವಿದ್ಯಾಭ್ಯಾಸ ಮಾಡಿದ್ದ, ಅವನಲ್ಲಿ ಹಣ ಇತ್ತು, ಎಲ್ಲ ಇತ್ತು. ಆದ್ರೆ ಯುದ್ಧದ ಸಮಯದಲ್ಲಿ ಏನ್ ಮಾಡಿದ? ದುಃಖಕ್ಕೆ ಒಳಗಾಗಿ ಯುದ್ಧ ಮಾಡೋದಿಲ್ಲ. ಕೃಷ್ಣ ನಾನು ಯುದ್ಧ ಮಾಡೋದಿಲ್ಲ ಅಂತ ಹೇಳಿ ಏನ್ ಮಾಡಿದ? ಕೃಷ್ಣನ ಮುಂದೆ ಕುಸಿದು ಬಿದ್ದ. ಆಗ ಭಗವಂತ ಏನ್ ಮಾಡಿದ? ಭಗವದ್ಗೀತೆಯ ಬೋಧನೆಯನ್ನು ಮಾಡಿ ಆತ್ಮಜ್ಞಾನವನ್ನು ಬೋಧಿಸಿದ. ಆತ್ಮಜ್ಞಾನ. ಅರ್ಜುನನ ದುಃಖದಿಂದ ಹೊರಗೆ ಬಂದ, ಯುದ್ಧ ಮಾಡುವುದಕ್ಕೆ ಸಿದ್ಧನಾದ, ಯುದ್ಧವನ್ನು ಮಾಡಿದ. ಶ್ರೀರಾಮಚಂದ್ರ ತಾನು 16 ವರ್ಷದ ವಯಸ್ಸಿನಲ್ಲಿರುವಾಗ ಎಲ್ಲ ರಾಜ್ಯದ ಜನ ಹೇಗಿದ್ದಾರೆ ಅಂತ ಹೇಳಿ ನೋಡ್ಕೊಂಡು ಬರ್ಲಿಕ್ಕೆ ಹೋದಂತೆ. ಎಲ್ಲ ಕಡೆ ರಾಜ್ಯದಲ್ಲಿ ದುಃಖದಿಂದಿದ್ದಾರೆ, ದುಃಖ ನೋವು ನಿಲುವು ಅದನ್ನೆಲ್ಲ ನೋಡಿ ಅವನು ಪಾಪ ಏನಿದು ಜನ ಇಷ್ಟೆಲ್ಲ ದುಃಖದಲ್ಲಿದ್ದಾರಲ್ವಾ ಅಂತ ಹೇಳಿ ಅರಮನೆಗೆ ವಾಪಸ್ ಬಂದ ಮೇಲೆ ರಾಮಚಂದ್ರ ಊಟ ಮಾಡೋದು ಬಿಟ್ಟನಂತೆ, ನಿದ್ದೆ ಮಾಡೋದು ಬಿಟ್ಟನಂತೆ, ಚಿಂತೆ ಮಾಡ್ತಾ ಕೂತ್ ಬಿಟ್ಟನಂತೆ. ಚಿಂತೆ ಮಾಡ್ಲಿಕ್ಕೆ ಕೊಡುವ ಯಾರು ಏನ್ ಬಂದು ಕೇಳಿದ್ರು ಹೇಳ್ತಾ ಇಲ್ಲ. ಕೊನೆಗೆ ದಶರಥ ವಸಿಷ್ಠರನ್ನ ಕರೆಸಿ ಏನಾಗಿದ್ದೀರಾ ನಮಗೆ ನೋಡಿ. ಗೊತ್ತಾಯ್ತು ವಸಿಷ್ಠರಿಗೆ, ಇವನು ಲೌಕಿಕ ಜಗತ್ತಿನಲ್ಲಿರುವ ದುಃಖವನ್ನು ನೋಡಿ, ಲೌಕಿಕ ಜಗತ್ತಿನಲ್ಲಿರುವ ದುಃಖವನ್ನು ನೋಡಿ ಇವನೇನಾಗಿದ್ದಾನೆ ಫೀಲ್ ಮಾಡ್ಕೊಂಡಿದ್ದಾನೆ, ಅಯ್ಯೋ ಪಾಪ ಅಂತೇಳಿ. ಆಗ ವಸಿಷ್ಠರು ಏನ್ ಮಾಡಿದ್ರು? ಅವನಿಗೆ ಸಂಪೂರ್ಣವಾಗಿ ಆತ್ಮಜ್ಞಾನದ ಬೋಧನೆ ಮಾಡಿದರು ರಾಮಚಂದ್ರನಿಗೆ. ಎಲ್ಲಿಯವರೆಗೆ ಅಂತಂದ್ರೆ ಅದನ್ನೇ ನಾವು ಏನಂತ ಕರಿತೀವಿ? ಯೋಗ ವಾಸಿಷ್ಠ್ಯ. ಅಂದ್ರೆ ವಸಿಷ್ಠರು ನೀಡಿದಂತಹ ಜ್ಞಾನ, ಅದನ್ನ ಯೋಗ ವಾಸಿಷ್ಠ್ಯ ಅಂತ ಹೇಳಿ ಕರೀತಾರೆ. ಆ ಯೋಗ ವಾಸಿಷ್ಠ್ಯದಲ್ಲಿ ಅವರು ಅಂದ್ರೆ ರಾಮಚಂದ್ರನಿಗೆ ವಸಿಷ್ಠರು ಹೇಳಿದಂತಹ ಜ್ಞಾನ ಹೇಗೆ ಅರ್ಜುನನಿಗೆ ಕೃಷ್ಣ ಬೋಧನೆ ಮಾಡಿದನು, ಹಾಗೆ ರಾಮಚಂದ್ರನಿಗೆ ವಸಿಷ್ಠರು ಬೋಧನೆ ಮಾಡಿದ್ರು, ಆತ್ಮಜ್ಞಾನವನ್ನು ಬೋಧಿಸಿದ್ರು. ಆಗ ಶ್ರೀರಾಮಚಂದ್ರ ದುಃಖದಿಂದ ಹೊರಬಂದ, ಪುನಃ ಹಿಂದೆ ಹೇಗಿದ್ನಲ್ವಾ ಆ ಸ್ಥಿತಿಗೆ ಬಂದ. ಜಗತ್ತನ್ನ ನೋಡುವ ತನ್ನ ದೃಷ್ಟಿಕೋನವನ್ನು ಬದಲಾಯಿಸಿಕೊಂಡ. ಅದಕ್ಕೆ ನಾವು ಏನ್ ಮಾಡಬೇಕು? ದುಃಖದಿಂದ ಹೊರಗೆ ಬರಬೇಕಂದ್ರೆ ಆತ್ಮಜ್ಞಾನವನ್ನು ಸಂಪಾದನೆ ಮಾಡಬೇಕು. ಇವತ್ತು ನಮ್ಮೆಲ್ಲ ಸಮಸ್ಯೆಯ ಮೂಲ ಯಾವುದು? ಅಜ್ಞಾನ ಕಾರಣಗಳು. ಮೊದಲು ಆತ್ಮಜ್ಞಾನ ಇಲ್ಲದೆ ಹೋದರೆ ಎಂತಹವರಾದರೂ ದುಃಖಕ್ಕೆ ಒಳಗಾಗ್ತಾರೆ. ಅಂತಹ ಶ್ರೇಷ್ಠರಾದವರು ಆತ್ಮಜ್ಞಾನ ಇಲ್ಲದಿರುವುದರಿಂದಲೇ ದುಃಖಿತರಾಗ್ತಾ ಇದ್ದಾರೆ ಅಲ್ವಾ. ಬುದ್ಧ ಭಗವಾನರು ಸಹ ಏನೇನೋ ನೋಡಿದ್ರು, ತಾನು ರಾಜಕುಮಾರನಾಗಿದ್ದ,
ಹೊರಗಡೆ ಹೋದ, ಆ ಎಲ್ಲ ದೃಶ್ಯಗಳನ್ನು ನೋಡಿದ. ಅವನಿಗೆ ದುಃಖ ಆಯಿತು. ಕೂಡ್ಲೆ ಅವನು ಅಷ್ಟಕ್ಕೆ ಸುಮ್ಮನಾಗ್ಲಿಲ್ಲ. ಈ ದುಃಖಕ್ಕೆ ಏನು ಕಾರಣ ಕಂಡು ಹಿಡಿಯಬೇಕು ನಾವು. ಕೃಷ್ಣ ಅರ್ಜುನ ದುಃಖ ತಪ್ತನಾದ, ಕೃಷ್ಣ ಉಪದೇಶ ಮಾಡಿದ. ರಾಮಚಂದ್ರ ದುಃಖ ತಪ್ತನಾದ, ವಸಿಷ್ಠರು ಉಪದೇಶ ನೀಡಿದರು. ಬುದ್ಧ ದುಃಖ ತಪ್ತನಾದ, ಆದರೆ ಯಾರು ಉಪದೇಶ ನೀಡಲಿಲ್ಲ. ಅದಕ್ಕಾಗಿ ಏನ್ ಮಾಡಿದ? ಆ ದುಃಖದ ಮೂಲವನ್ನು ಹುಡುಕಬೇಕು ಅಂತ ಹೊರಟ 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 ಎಲ್ಲರನ್ನ ಸಂದರ್ಶನ ಮಾಡಿದ. 8 ವರ್ಷಗಳ ಕಾಲ ನಿರಂತರ ತಾನು ಸುತ್ತಾಡಿದ. ಕೊನೆಗೆ ಅವನಿಗೆ ತನ್ನಲ್ಲೇ ಆ ಆತ್ಮಜ್ಞಾನದ ದರ್ಶನ ಆಯಿತು. ಆಗ ಅವನಿಗೆ ಆ ದುಃಖದಿಂದ ಹೊರಗಡೆ ಬಂದ, ಸಂಪಾದಿಸಿಕೊಂಡ, ದುಃಖದಿಂದ ಶಾಶ್ವತವಾಗಿ ಹೊರಬಿದ್ದ. ಅಷ್ಟೇ ಅಲ್ಲ, ಅದೇ ಮಾರ್ಗವನ್ನ ಬೋಧಿಸಿ ಎಷ್ಟೋ ಜನರನ್ನ ದುಃಖದಿಂದ ಹೊರಗೆ ಬರುವ ಹಾಗೆ ಮಾಡಿದ. ಹಾಗಾಗಿ ಮಾನವರು, ಮನುಷ್ಯ ಎಷ್ಟು ಜ್ಞಾನವಂತರಾದರೆ ಅಷ್ಟು ದುಃಖ ಅವನಲ್ಲಿ ಕಡಿಮೆ ಆಗ್ತದೆ. ಎಷ್ಟು ಅಜ್ಞಾನದಲ್ಲಿದ್ದಾನೋ ಅಷ್ಟು ದುಃಖ ಅವನಲ್ಲಿ ಇರ್ತದೆ. ಆದ್ದರಿಂದ ಮನುಷ್ಯ ಏನ್ ಮಾಡಬೇಕು? ಜ್ಞಾನವನ್ನ ಪಡಿಬೇಕು. ಆ ಜ್ಞಾನವನ್ನ ಯಾವುದರಿಂದ ಪಡಿಲಿಕ್ಕೆ ಸಾಧ್ಯ ಇದೆ? ಧ್ಯಾನದಿಂದ ಮಾತ್ರ. ಜ್ಞಾನವನ್ನ ಹೆಚ್ಚಿಸಿಕೊಳ್ಳದೆ ಏನೋ ಧ್ಯಾನ ಮಾಡಿ ಕೆಲವು ಸಮಸ್ಯೆಗಳನ್ನ ನಾನು ಮಾಡ್ಕೊಂಡೆ, ನಂದು ಅದಾಯ್ತು ಇದಾಯ್ತು ಅಂತ ನಾವೇನಾದ್ರೂ ಇದು ಮಾಡಿದರೆ, ಅಥವಾ ಕೆಲವರು ನಾವು ಧ್ಯಾನ ಮಾಡ್ತಾ ಇದ್ದೇವೆ, ನಮ್ಗೆ ಏಕೆ ಕಷ್ಟಗಳು ಬರ್ತಾ ಇದೆ, ಹಾಗೆ ಅವರು ಧ್ಯಾನ ಮಾಡ್ತಾ ಇದ್ದಾರೆ, ಆದ್ರೆ ಯಾಕೆ ತಪ್ಪುಗಳನ್ನು ಮಾಡ್ತಾ ಇದ್ದಾರೆ, ಪ್ರಶ್ನಿಸ್ತಾ ಇದ್ದಾರೆ ಅಲ್ವಾ? ಉದ್ದೇಶ ಕೆಲವರಿಗೆ ಧ್ಯಾನ ಶುರು ಮಾಡಿದ ತಕ್ಷಣ ಎಲ್ಲ ಒಳ್ಳೇದಾಗ್ಬಿಡುದು, ಅಥವಾ ಅವರಿಗೆಲ್ಲ ಅದು ರಾಮ ಬುದ್ಧ ಕೃಷ್ಣ ಎಲ್ಲ ಎಲ್ಲ ಕಾಣಿಸ್ಬೇಕು, ಅಥವಾ ಅವ್ರು ಏನೇನು ಕಷ್ಟ ಇದೆ ಎಲ್ಲ ಪರಿಹಾರ ಆಗ್ಬೇಕು. ಇಲ್ಲ, ಹಾಗೆ ಸಾಧ್ಯ ಇಲ್ಲ. ಧ್ಯಾನ ಎಂಬುದು ಪ್ರತಿಯೊಬ್ಬರು ಜ್ಞಾನವನ್ನ ಹೆಚ್ಚಿಸಿಕೊಳ್ಳುವ ಇರುವ ಮಾರ್ಗವೇ ಹೊರತು, ಈ ಜ್ಞಾನ ಸಹ ಧ್ಯಾನ ಮಾಡ್ತಾ ಇದ್ರೆ ನಿಧಾನವಾಗಿ ನಮ್ಮಲ್ಲಿ ಹೆಚ್ಚುತ್ತಾ ಹೋಗ್ತದೆ. ಅಷ್ಟೇ ಅಲ್ಲದೆ ಸೃಷ್ಟಿಯಲ್ಲಿನ ಜ್ಞಾನವೆಲ್ಲ ಏನೋ ಕೆಲವು ದಿನ ಧ್ಯಾನ ಮಾಡಿದ ಮಾತ್ರಕ್ಕೆ ಬರುವುದಿಲ್ಲ. ಒಂದು ಆತ್ಮ ಪರಿಪೂರ್ಣ ಜ್ಞಾನಿಯಾಗಿ ಬೆಳಿಬೇಕಂತಂದ್ರೆ 400-500 ಜನ್ಮಗಳನ್ನ ತೆಗೆದುಕೊಳ್ಳಬೇಕು. ಅಷ್ಟೇ ಅಲ್ಲ, ಬರೀ ತೆಗೆದುಕೊಳ್ಳೋದಲ್ಲ, ಅಷ್ಟೂ ಜನ್ಮದಲ್ಲಿ ಅವನು ಜ್ಞಾನಕ್ಕಾಗಿ ಅಂತ ಪ್ರಯತ್ನ ಮಾಡಿರಬೇಕು. ಅಷ್ಟೂ ಜನ್ಮಗಳು ಕಷ್ಟಪಡಿದರೆ ಹೊರತು ಸೃಷ್ಟಿಯಲ್ಲಿ, ಅಂದ್ರೆ ಈ ಭೂಲೋಕದಲ್ಲಿ ಜನಿಸಿದ ಏನೋ ಕಲಿತುಕೊಳ್ಳೋ ಪೂರ್ಣ ಜ್ಞಾನವನ್ನ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಏನೋ ಒಂದು ಜನ್ಮದ ಜ್ಞಾನ, ಒಂದೇ ಜನ್ಮದಲ್ಲಿ ಜ್ಞಾನ ಸಂಪಾದನೆ ಮಾಡುವುದು ಅಸಾಧ್ಯ. ಅನೇಕ ಜನ್ಮಗಳ ಜ್ಞಾನ, ಅದರಿಂದ ಮಾತ್ರ ಅವನು ಹೊಂದಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ನಾವು ಜೀವನದಲ್ಲಿ ಯಾವುದಕ್ಕೆ ಹೆಚ್ಚು 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 ಕಷ್ಟಪಡಬೇಕಾಗಿದೆ? ಜ್ಞಾನ ಪಡೆಯಲಿಕ್ಕಾಗಿ. ಅಷ್ಟೇ ಅಲ್ಲದೆ ಹಣದ ಮೇಲೆ ಅಲ್ಲ, ಸಂಸಾರದ ಮೇಲೆ, ಸಮಸ್ಯೆಗಳ ಮೇಲೆ ಅಲ್ಲ, ಸುಖಗಳ ಮೇಲೆ ಅಲ್ಲ ದೃಷ್ಟಿ ಇಟ್ಟರೆ ಏನಾಗ್ತದೆ? ಅದರ ಬದಲಾಗಿ ಜ್ಞಾನಕ್ಕೋಸ್ಕರ ಇವುಗಳ ಮೇಲೆ ದೃಷ್ಟಿ ಇಟ್ಟರೆ ಏನಾಗ್ತದೆ? ಮತ್ತೆ ಜ್ಞಾನಕ್ಕೋಸ್ಕರ ಇನ್ನೆಷ್ಟೋ ಜನ್ಮಗಳನ್ನು ತೆಗೆದುಕೊಂಡು ಬರಬೇಕಾಗ್ತದೆ. ಈ ಸೃಷ್ಟಿಯಲ್ಲಿ ಜ್ಞಾನ ಅನಂತವಾದದ್ದು. ಎಷ್ಟು ತಿಳಿದುಕೊಂಡರೂ ಅದಕ್ಕೆ ಕೊನೆ ಎನ್ನುವುದಿಲ್ಲ. ಅಂತಹ ಜ್ಞಾನ ಕೇವಲ ಧ್ಯಾನದಿಂದ ಮಾತ್ರ ಬರಲಿಕ್ಕೆ ಸಾಧ್ಯ ಇದೆ. ಬೇರೆ ಯಾವ ಮಾರ್ಗಗಳು ಇಲ್ಲ. ಯಾವ್ಯಾವುದೋ ಜ್ಞಾನ ಅಲ್ಲ, ಆತ್ಮಜ್ಞಾನ ಬೇರೆ ಯಾವುದರಿಂದಲೋ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಏನು ಆತ್ಮಜ್ಞಾನ? ಆತ್ಮ ಅಂದ್ರೆ ಯಾರು? ಆತ್ಮ ಅಂದ್ರೆ ಯಾರು? ಪರಮಾತ್ಮ. ಜ್ಞಾನದಲ್ಲಿ 2 ವಿಧ. ಯಾವುದು? ಭಗವಂತನ ಬಗ್ಗೆ ತಿಳಿದುಕೊಳ್ಳುವ ಜ್ಞಾನ, ಭಗವಂತ ಸೃಷ್ಟಿಸಿದ ಸೃಷ್ಟಿಯ ಬಗ್ಗೆ ತಿಳಿದುಕೊಳ್ಳುವ ಜ್ಞಾನ, ಅದೇ ಆತ್ಮಜ್ಞಾನ. ಯಾವುದೋ ಭಗವಂತನ ಬಗ್ಗೆ ತಿಳಿದುಕೊಳ್ಳುವ ಜ್ಞಾನ, ಭಗವಂತ ಸೃಷ್ಟಿಸಿದ ಸೃಷ್ಟಿಯ ಬಗ್ಗೆ ತಿಳಿದುಕೊಳ್ಳುವ ಜ್ಞಾನ. ಈ 2 ಜ್ಞಾನವನ್ನು ಸೇರಿಸಿ ಏನಂತೀವಿ? ಆತ್ಮಜ್ಞಾನ, ಅಥವಾ ಅದನ್ನ ಬ್ರಹ್ಮಜ್ಞಾನ, ಆತ್ಮಜ್ಞಾನ. ಆದ್ರೆ ಹಾಗೆ ತಿಳ್ಕೊಳ್ಬೋದಲ್ಲ, ಧ್ಯಾನ ಮಾಡಿ ಹೇಗೆ ತಿಳ್ಕೊಳ್ಬೇಕು? ಪುಸ್ತಕ ಓದಿದ್ರೆ ಗೊತ್ತಾಗಲ್ಲ, ಪುಸ್ತಕ ಓದಿದ್ರೆ ಗೊತ್ತಾಗ್ತದೆ. ಆಮೇಲೆ ಇದು ಏನದು, ಗುರುಗಳು ಹೇಳಿದ ಪಾಠ ಕೇಳಿದ್ರೆ ಗೊತ್ತಾಗ್ತದೆ. ಗುರುಗಳು ಏನ್ ಪಾಠ ಹೇಳ್ಬೋದು? ನೋಡಪ್ಪ, ಚಕ್ರಗಳು ಹೀಗಿರ್ತವೆ ಅಂತ ಹೇಳ್ಬೋದು ಗುರುಗಳು, ಅಲ್ವಾ? ಚಕ್ರ ಯಾರು ನೋಡ್ಕೊಳ್ಬೇಕು? ಹೇಗೆ ನೋಡ್ಕೊಳ್ಬೇಕು? ಧ್ಯಾನದಲ್ಲೇ ನೋಡ್ಬೇಕು. ಗುರುಗಳು ಹೇಳ್ಬೋದು, ನೋಡಪ್ಪ ಆಸ್ಟ್ರಲ್ ಟ್ರಾವೆಲ್ ಅಂದ್ರೆ ಹೀಗಿರ್ತದೆ ಅಂತ. ಜ್ಞಾನ ಬಂತ ಅಲ್ಲಿಗೆ? ಇಲ್ಲ. ಅದನ್ನ ಅವನು ತಾನು ಸ್ವತಃ ಅನುಭವಿಸ್ಬೇಕು, ಅದನ್ನು ಪಡಿಬೇಕು. ಅದು ಯಾವಾಗ ಸಾಧ್ಯ ಆಗ್ತದೆ? ಧ್ಯಾನದಲ್ಲಿ ಸಾಧ್ಯ ಆಗ್ತದೆ. ನಾವು ಹೇಳ್ಬೋದು ಮೇಲೆ 7 ಲೋಕ ಇದೆ, ಕೆಳಗೆ 7 ಲೋಕ ಇದೆ. ಅವನು ಅದು ಜ್ಞಾನವ? ಅದಲ್ಲ. ತಾನು ಧ್ಯಾನದಲ್ಲಿ ಅದನ್ನು ಕಾಣಬೇಕು, ನೋಡ್ಬೇಕು. ಮೇಲೆ ಸೃಷ್ಟಿ ಹೇಗಿದೆ, ಯಾವ್ಯಾವ ಲೋಕ ಎಲ್ಲೆಲ್ಲಿದೆ, ಯಾರ್ಯಾರು ಎಲ್ಲೆಲ್ಲಿದ್ದಾರೆ, ಏನಾಗ್ತಾ ಇದೆ, ಅದು ಆತ್ಮಜ್ಞಾನ.
ಅದು ಆತ್ಮಭೂಮಿ. ಹಾಗಾಗಿ ಜ್ಞಾನ ಸಂಪಾದನೆ ಮಾಡಬೇಕು ಮನುಷ್ಯ. ಧ್ಯಾನ, ಜ್ಞಾನ ಯಾವುದರಿಂದ ಬರ್ತದೆ? ಧ್ಯಾನ ಮಾಡಬೇಕು. ಧ್ಯಾನ ಮಾಡ್ತಾ ಇದ್ರೆ ಇಂತಹ ಎಷ್ಟೋ ವಿಷಯಗಳು ನಮಗೆ ದಿನದಿಂದ ದಿನಕ್ಕೆ ತಿಳಿತಾ ಇರ್ತವೆ, ಶಕ್ತಿಗಳು ಬರ್ತವೆ. ಇವುಗಳ ಮೂಲಕ ಇನ್ನೂ ಇನ್ನೂ ಹೆಚ್ಚಿನ ಜ್ಞಾನವನ್ನು ಸಂಪಾದಿಸಿಕೊಳ್ಳಬಹುದು. ಧ್ಯಾನದ ಮೂಲಕ ಹಿಂದಿನ ಜನ್ಮಗಳನ್ನು ನೋಡ್ಕೊಳ್ಬಹುದು, ಹಿಂದಿನ ಅನೇಕ ಜನ್ಮಗಳ ರಹಸ್ಯಗಳನ್ನು ತಿಳ್ಕೊಳ್ಬಹುದು. ಆ ಜನ್ಮದಲ್ಲಿ ನಾನೇನು ತಪ್ಪು ಮಾಡಿದ್ದೆ, ಆ ತಪ್ಪಿಗಾಗಿ ಏನು ಶಿಕ್ಷೆ ಬಂದಿದೆ, ಅದನ್ನ ನಾನು ಮತ್ತೆ ಮಾಡಬಾರದು ಅನ್ನುವ ಜ್ಞಾನ, ಅದು ಆ ಮಾಡಿದ್ರಿಂದ ಏನಾಯ್ತು ಅನ್ನುವ ಜ್ಞಾನ. ಹೀಗೆ ಹಿಂದಿನ ಒಂದು ಜನ್ಮವನ್ನು ತಿಳಿದುಕೊಂಡ ಮಾತ್ರಕ್ಕೆ, ಕೆಲವು ಜನ್ಮಗಳನ್ನು ತಿಳಿದುಕೊಂಡೇ ಅನ್ನೋ ಮಾತ್ರಕ್ಕೆ ಕಷ್ಟಗಳು ತಿಳಿ ಹೋಗುವುದಿಲ್ಲ. ಮತ್ತೆ ಆ ಜ್ಞಾನ ಸಂಪಾದನೆ ಮಾಡಿ ಪರಿಪೂರ್ಣ ಬರುವುದಿಲ್ಲ. ಹಾಗಾಗಿ ನಾವು ಏನೋ ನೆನ್ಪಿಟ್ಕೊಳ್ಬೇಕು, ಕಷ್ಟಗಳು ಹೋಗುವುದು ಮುಖ್ಯ ಅಲ್ಲ, ಕಷ್ಟಗಳು ಬರದಂತೆ ಇರುವುದು ಮುಖ್ಯ. ಕಷ್ಟಗಳು ಬರದಂತೆ ಮಾಡಿಕೊಳ್ಳುವವರೆಗೂ ನಾವೇನ್ ಮಾಡ್ತೀವಿ? ಎಷ್ಟೋ ಜನ್ಮಗಳನ್ನ ಎತ್ತಿದರೂ ಮತ್ತೆ ಮತ್ತೆ ಬರುತ್ತಲೇ ಇರಬೇಕು. ನೀವು ಎಷ್ಟು ಸಾಧನೆಗಳನ್ನ ಮಾಡಿದರೂ, ಎಷ್ಟು ಆರಾಧನೆಗಳನ್ನ ಮಾಡಿದರೂ ಕಷ್ಟಗಳು ಬರ್ತಲೇ ಇರ್ತದೆ. ಧ್ಯಾನ ಎಂಬುದು ಕಷ್ಟಗಳನ್ನ ಹೋಗಲಾಡಿಸಿಕೊಳ್ಳಲು ಅಲ್ಲ, ಕಷ್ಟಗಳು ಬರದಂತೆ ಇರುವುದಕ್ಕೋಸ್ಕರ, ಕಷ್ಟಗಳಿಂದ ಶಾಶ್ವತವಾಗಿ ಹೊರಬರುವುದಕ್ಕೋಸ್ಕರ. ಅದಕ್ಕೆ ಬೇಕಾದ ಜ್ಞಾನವನ್ನು ಅನುಭವಪೂರ್ವಕವಾಗಿ ಸಂಪಾದಿಸಿಕೊಳ್ಳಲು ಮಾತ್ರ ನಾವು ಏನ್ ಮಾಡಬೇಕು? ತಿಳಿದುಕೊಳ್ಳಬೇಕು. ಹಾಗಾಗಿ ಧ್ಯಾನ ಮಾಡಿದರೆ ರೋಗ ಹೋಗ್ತದೆ, ಶಾಂತಿ ಬರ್ತದೆ, ಇನ್ನೇನೋ ಬರ್ತದೆ ಅನ್ಕೊಂಡ್ರೆ ಸೈದಿ ಹೋಗುವುದಿಲ್ಲ. ಧ್ಯಾನ ಮಾಡಿದರೆ ಲಾಭ ಬರ್ತದೆ, ಆದರೆ ನಿಜವಾದ ಲಾಭ ಯಾವುದು? ಜ್ಞಾನ. ಎಷ್ಟು ಜ್ಞಾನ ಸಂಪಾದನೆ ಮಾಡಿದೆ? ಧ್ಯಾನದ ಏಕಮೇವ ಗುರಿ ಒಂದೇ ಜ್ಞಾನ. ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮೋಕ್ಷ. ಜ್ಞಾನ, ಪರಿಪೂರ್ಣ ಜ್ಞಾನ ಹೊಂದದ ಹೊರತು ಯಾರು ಎಷ್ಟು ವರ್ಷ ಧ್ಯಾನ ಮಾಡಿದರೂ ಅದರಿಂದ ಮೋಕ್ಷ ಹೊಂದಲಿಕ್ಕೆ ಸಾಧ್ಯವೇ ಇಲ್ಲ. ಒಬ್ಬ ಮನುಷ್ಯ ತಾವು ಭತ್ತ ತಗೊಂಡು ಮಿಲ್ಲಿಗೆ ಹೋಗ್ತೀವಲ್ವಾ, ಭತ್ತ ಗೊತ್ತಿದೆಯಲ್ವಾ? ಭತ್ತ ಹೋಗಿ ಮಿಲ್ಲಿಗೆ ಹಾಕ್ತಾರೆ ಆ ಭತ್ತವನ್ನು. ಯಾಕೆ ಭತ್ತ ಹಾಕ್ತಾರೆ ಮಿಲ್ಲಿಗೆ? ಏನಕ್ಕೆ ಹಾಕ್ತಾರೆ? ಅದರಲ್ಲಿ ಒಂದು ಭತ್ತವನ್ನ ಮಿಲ್ಲಿಗೆ ಹಾಕಿದಾಗ ಏನೇನ್ ಬರ್ತದೆ ಗೊತ್ತಾ? ಅದರಲ್ಲಿ ಅಕ್ಕಿ ಬರ್ತದೆ, ನುಚ್ಚು ಬರ್ತದೆ, ತೌಡು ಅಂತೀವಿ ಅದು ಬರ್ತದೆ, ಆಮೇಲೆ ಭತ್ತದ ಹೊಟ್ಟು ಬರ್ತದೆ. ನಾವು ಏನಕ್ಕೋಸ್ಕರ ಮಿಲ್ಲಿಗೆ ಭತ್ತ ಹಾಕಿದೀವಿ? ಹೊಟ್ಟು ತಗೊಂಡ್ ಬರ್ಲಿಕ್ಕ? ಇಲ್ಲ ಇದನ್ನ ತಗೊಂಡ್ ಬರ್ಲಿಕ್ಕ? ಏನು ತೌಡು ತಗೊಂಡ್ ಬರ್ಲಿಕ್ಕ? ಅದ್ರಲ್ಲಿ ಪೌಡರ್ ಅಂತ ಬರ್ತದೆ, ತೌಡು ಅಂತೀವಿ. ಆ ನುಚ್ಚು ತಗೊಂಡ್ ಬರ್ಲಿಕ್ಕ? ಇಲ್ಲ. ಭತ್ತ ಹಾಕಿದ್ರ ಉದ್ದೇಶ ಯಾವುದು? ಅಕ್ಕಿ ತಗೊಂಡ್ ಬರ್ಲಿಕ್ಕೆ. ಅಕ್ಕಿಗೋಸ್ಕರ ಹೋಗಿದ್ ನಾವು ಒಂದಿಷ್ಟು ಇದು ಏನೋ ಹೊಟ್ಟು ತಗೊಂಡು ಬಂದು ನಾನು ಹಾರಾಡಿದ್ರೆ ಏನಾಗ್ತದೆ? ಅದು ಆಗ್ಬಾರ್ದು. ಅನುಭವಗಳಿಂದ ಅಲ್ಲ ಮೋಕ್ಷ. ನಿಂದ ಅದು ಕಾಣ್ತು, ಇದು ಕಾಣ್ತು, ನಾನು ಅಲ್ಲಿ ಹೋಗಿದ್ದೆ, ಇಲ್ಲಿ ಹೋಗಿದ್ದೆ. ಇರ್ಲಿ, ಅಷ್ಟರಿಂದ ನಿನಗೆ ಮೋಕ್ಷ ಸಿಕ್ತು ಅಂತ ನೀನು ಅನ್ಕೊಳ್ಬೇಡ್ದು. ಜ್ಞಾನ ಸಂಪಾದನೆ ಮಾಡಬೇಕು. ಯಾವ ಜ್ಞಾನ? ಆತ್ಮಜ್ಞಾನ. ನಿರಂತರ ಅಕ್ಕಿ ನಾವು ಪಡಿಬೇಕು. ಅಕ್ಕಿಗೋಸ್ಕರ ನಾವು ಬಂದಿರೋರು. ಭತ್ತ ಯಾಕೆ ಹಾಕ್ತಾ ಇದೀವಿ? ಅಕ್ಕಿಗಾಗಿ, ಹೊಟ್ಟಿಗಾಗಿ ಅಲ್ಲ, ನುಚ್ಚಿಗಾಗಿ ಅಲ್ಲ, ತೌಡಿಗಾಗಿ ಅಲ್ಲ. ಅದಕ್ಕೋಸ್ಕರ ಭತ್ತವನ್ನ ಗಿರಣಿಗೆ ಹಾಕೋದು. ಜ್ಞಾನ ಸಂಪಾದನೆ ಹೆಚ್ಚು ಒತ್ತು ಕೊಡಬೇಕು. ಜ್ಞಾನಕ್ಕೋಸ್ಕರ ಜ್ಞಾನ 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 ಜ್ಞಾನದಿಂದ ಮಾತ್ರ ಮುಕ್ತಿ. ಜ್ಞಾನದಿಂದ ಮಾತ್ರ ಮುಕ್ತಿ. ಜ್ಞಾನಾಗ್ನಿ ದಗ್ಧ ಕರ್ಮಾಣ ಕಾಯೇನ ವಾಚಾ ಮನಸೇಂದ್ರಿಯೇರ್ವಾ ಬುದ್ಧ್ಯಾತ್ಮನಾವ ಪ್ರಕೃತಿ ಸ್ವಭಾವತ ಕರೋಮಿ ಸಕಲಂ ಪರಸ್ಮೈ ನಾರಾಯಣಾಯತಿ ಸಮರ್ಪಯಾಮಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ, ಯಾರಿಗಾದರೂ ಏನಾದರೂ ಡೌಟ್ ಇದ್ರೆ ಹ್ಯಾಂಡ್ ರೈಸ್ ಮಾಡಿ ಮತ್ತೆ ಮಾತಾಡಿ. ಅದಕ್ಕಾಗಿ ಯಾಕೆ ಹೇಳ್ತಾ ಇರೋದು, ಮ್ಯೂಸಿಕ್ ಹಿಂದೆ ಹೋದ್ರೆ ನಿಮಗೆ ಜ್ಞಾನ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಮ್ಯೂಸಿಕ್ ಮೆಡಿಟೇಷನ್ ಇಂದ ಹೋದ್ರೆ ಜ್ಞಾನ ಸಿಗೋಲ್ಲ. ತೌಡು ಸಿಗ್ತದೆ, ಹೊಟ್ಟು ಸಿಗ್ತದೆ, ಅಕ್ಕಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಗೈಡೆಡ್ ಮೆಡಿಟೇಷನ್ ಹಿಂದೆ ಹೋದ್ರೆ ಏನ್ ಸಿಗ್ತದೆ? ತೌಡು ಸಿಗ್ಬೋದು, ಮುಚ್ಚು ಸಿಗ್ಬೋದು, ಅಕ್ಕಿ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಏನ್ ಮಾಡಬೇಕು?
ಕೇವಲ ಉಸಿರಾಟದ ಮೇಲೆ ಗಮನ ಇಡಬೇಕು. ಉಸಿರಾಟದ ಮೇಲೆ ಗಮನ ಯಾಕೆ ಇಡಬೇಕು? ಉಸಿರಾಟದ ಮೇಲೆ ಗಮನವೂ ಕೂಡ ಧ್ಯಾನ ಅಲ್ಲ, ಧ್ಯಾನ ಸ್ಥಿತಿಯನ್ನ ಹೊಂದಲಿಕ್ಕೆ ಇರುವ ಮಾರ್ಗ. ಯಾವ ಧ್ಯಾನದ ಸ್ಥಿತಿ? ಮನಸ್ಸಿನಲ್ಲಿರುವಂತ ಎಲ್ಲ ಚಿತ್ತಗಳನ್ನ ಖಾಲಿ ಮಾಡಿ ಮನಸ್ಸು ಶೂನ್ಯವಾಗಿ ಯಾವಾಗ ನಾವು ನೇರವಾಗಿ ಆತ್ಮದ ಜೊತೆಗೆ ಇರಲಿಕ್ಕೆ ಶುರು ಮಾಡ್ತೀವಲ್ವ, ಅದು ಧ್ಯಾನದ ಸ್ಥಿತಿ. ಆ ಧ್ಯಾನದ ಸ್ಥಿತಿಯನ್ನು ಹೊಂದಲಿಕ್ಕೆ ಇರುವ ಮಾರ್ಗ ಯಾವುದು? ಉಸಿರಾಟದ ಮೇಲೆ ಗಮನ. ಅಲ್ಲಿಯವರೆಗೂ ಕೂಡ ಉಸಿರಾಟದ ಮೇಲೆ ಗಮನ, ಅದು ಮನಸ್ಸು ಕೆಲಸ ಮಾಡ್ತಾನೇ ಇರ್ತದೆ. ಯಾಕೆಂದ್ರೆ ಉಸಿರನ್ನು ಗಮನಿಸ್ತಾ ಇದೆ. ಆದ್ರೆ ಯಾಕೆ ಉಸಿರನ್ನು ಗಮನಿಸ್ಬೇಕು? ಅಲ್ಲಿರುವ ಚಿತ್ತ, ಎಲ್ಲ ಆಲೋಚನೆಗಳು, ಥಾಟ್ಸ್ ರಿಲೀಸ್ ಆಗ್ತಾ ಇದೆ. ಅದಕ್ಕೋಸ್ಕರ ಉಸಿರಾಟದ ಮೇಲೆ ಗಮನ. ಎಲ್ಲ ಖಾಲಿ ಆದ್ಮೇಲೆ ಉಸಿರಾಟದ ಮೇಲೆ ಗಮನವೂ ಇಲ್ಲ. ಉಸಿರೇ ಆಗ್ತಾ ಇರೋದಿಲ್ಲ ಅವಾಗ. ಅವಾಗ ಏನ್ ಮಾಡೋದು? ಸುಮ್ಮನೆ ಕಣ್ಮುಚ್ಚಿದ್ರೆ ಒಂದ್ ನಿಮಿಷ 2 ನಿಮಿಷದಲ್ಲಿ ಅವನು ಆನಂದೋ ಬ್ರಹ್ಮ ಆತ್ಮದೊಟ್ಟಿಗೆ ವಾಸ ಮಾಡ್ತಾನೆ. ಆತ್ಮದೊಟ್ಟಿಗೆ ತೀವ್ರವಾಗಿ 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 ಗಂಟೆಗಟ್ಲೆ ವರ್ಷಗಟ್ಟಲೆ ಯಾರು ನಿರಂತರವಾಗಿ ಇರ್ಲಿಕ್ಕೆ ಶುರು ಮಾಡ್ತಾನೆ, ಅವನಲ್ಲಿ ಆತ್ಮ ಅಂದ್ರೆ ಯಾರು? ಆತ್ಮ ಅಂದ್ರೆ ಬ್ರಹ್ಮ. ಅಹಂ ಬ್ರಹ್ಮಾಸ್ಮಿ. ಆ ಬ್ರಹ್ಮನಂತೆಯೇ ಅವನು ಆಗ್ಲಿಕ್ಕೆ ಶುರು ಮಾಡ್ತಾನೆ. ಬ್ರಹ್ಮನಂತಲೇ ಕೋಳಿ ಪಿಳ್ಳೆ ಜೊತೆ ಗೊತ್ತಲ್ವಾ? ಅದ್ರ ಜೊತೆಗೆ ಒಂದು ಗರುಡ ಬಂದು ಸೇರ್ಕೊಂತಂತೆ. ಒಂದು ಗರುಡ ಪಕ್ಷಿ ಮರಿ ಒಂದು ಗರುಡನ ಮರಿ ಬಂದು ಆ ಕೋಳಿ ಮರಿಗಳ ಜೊತೆಗೆ ಸೇರ್ಕೊಂತ. ಪಾಪ ಹೆಂಗೋ ಏನೋ ಯಾವ್ದೋ ಒಂದು ಪ್ರಾಣಿನೋ ಪಕ್ಷಿನೋ ತಗೊಂಡ್ ಬಂದು ಬಿಸಾಕ್ಬಿಡ್ತು. ಅದು ಪಾಪ ಏನ್ ಮಾಡ್ತು, ಆ ಗರುಡ ಪಕ್ಷಿ ಇದು ಆ ಕೋಳಿ ಮರಿಗಳ ಜೊತೆಗೇನೆ ಬೆಳೀತಾ ಇತ್ತು. ಕೋಳಿ ಮರಿಗಳ ಜೊತೆಗೆ ಬೆಳೀತಾ ಆ ಕೋಳಿ ಮರಿಗಳ ಜೊತೆಗೇನೆ ಬೆಳೀತಾ ಅದೇನ್ ಮಾಡ್ತಿತ್ತು, ಅಲ್ಲಿ ಹೋಗಿ ಹಿಂಗೆ ಆ ಇದನ್ನ ಕೆದರೋದು, ಅದನ್ನ ಇದನ್ನ ತಿನ್ನೋದು ಅಷ್ಟೆಲ್ಲ ಇತ್ತು. ಒಂದು ದಿನ ಹಾಗೆ ಅದು ಆಟ ಆಡ್ಕೊಂಡಿತ್ತು. ದೊಡ್ಡಕ್ಕೂ ಆಯ್ತು ಸ್ವಲ್ಪ. ಆದ್ರೆ ಕೋಳಿಗಳ ಜೊತೆಗೆ ಯಾವುದು ಗರುಡ. ಒಂದು ದಿನ ಮೇಲೆ ದೊಡ್ಡ ಗರುಡ, ಇನ್ಯಾವುದೋ ಗರುಡ ಬಂದು ನೋಡ್ತು ಏನಿದು, ಆ ಕೋಳಿ ಮರಿ ತಿನ್ಬೇಕು ಅಂತ ಹಿಡ್ಕೊಂಡು ಹೋಗ್ಬೇಕು ಅಂತ ಬಂತು. ನೋಡೋದ್ರೊಳಗೆ ಗರುಡ ಇದೆ ಇಲ್ಲೊಂದು. ಅದನ್ನ ನೋಡಿ, ಓ ನಮ್ ಜಾತಿಯವರು ಇಲ್ಲೂ ಇದಾರಲ್ಲ ಅಂತ ಹೇಳಿ ಆ ಗರುಡನಿಗೆ ಹೇಳ್ತು, ಅಲ್ಲ ನೀನು ಗರುಡ ಅಲ್ವಾ, ನಿನ್ ಮೇಲೆ ಹಾರಾಡ್ಬೇಕಾದವನು, ಆದ್ರೆ ಈ ಕೋಳಿಗಳ ಜೊತೆ ಹಿಂಗೆ ಕೆದರ್ತಾ ಇಲ್ಲಿದೆಯಲ್ಲ, ಇದ್ಲೇನ್ ಹುಡುಕ್ತಾ ಇದ್ದಿ? ಇಲ್ಲ ನಾನು ಕೋಳಿ, ನಂದು ಕೋಳಿ ಜಾತಿ. ನಾನು ಕೋಳಿ ಜೊತೆಗೆ ಇರೋದು ಅಂತೇಳಿ ಆ ಗರುಡ ಹೇಳ್ತು, ಇಲ್ಲಪ್ಪ ನೀನು ಕೋಳಿ ಅಲ್ಲ, ನೀನು ಗರುಡ, ನೀನ್ ಮೇಲೆ ಹಾರಬೇಕಾದವನು. ಎಷ್ಟು ಅಂದ್ರೆ ಎಲ್ಲರಿಗಿಂತ ಮೇಲೆ 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 ಹಾರೋ ನೀನ್ ಯಾಕೆ ಇಲ್ಲಿ ಕೋಳಿಗಳ ಜೊತೆ ಸೇರ್ಕೊಂಡು ಹೀಗೆ ಕೆದರ್ತಾ ಇದ್ದೀಯಾ? ಆದ್ರೂ ಅವನು ಹೇಳಿದ್ರೆ ಕೇಳಲಿಲ್ಲ. ಇಲ್ಲ ನಾನು ಮೇಲೆ. ಕೊನೆಗೆ ಆ ಗರುಡನೇ ಸಿಟ್ಟು ಬಂತು, ಇವ್ನು ಹಿಂಗೆ ಹೇಳಿದ್ರೆ ಅರ್ಥ ಆಗಲ್ಲ ಅಂತೇಳಿ ಅದನ್ನ ತಗೊಂಡು ಮೇಲ್ ಹೋಗ್ಬಿಡ್ತಂತೆ. ಮೇಲ್ ಹೋಗಿ ಅಲ್ಲಿಂದ ಕೈ ಬಿಡ್ತು. ಅದು ಅಯ್ಯೋ ನಾನು ಸತ್ತೆ ಅಂತ ಹೇಳಿ ಆ ಕಡೆ ಈ ಕಡೆ ಅನ್ನೋದ್ರೊಳಗೆ ರೆಕ್ಕೆ ಬಡಿಲಿಕ್ಕೆ ಶುರು ಮಾಡಿ, ನೀವು ರೆಕ್ಕೆ ಬಡಿದ್ರೆ ನಾನು ಹಾರ್ಬೋದಲ್ವಾ ಅಂತ ಅವಾಗ ಗೊತ್ತಾಯ್ತಂತೆ. ಅವಾಗ ಹಾರ್ಲಿಕ್ಕೆ ಶುರು ಮಾಡ್ತಂತೆ. ಅವಾಗ ಅದಕ್ಕೆ ಅರ್ಥ ಆಯ್ತಂತೆ, ನಾನು ಕೆದರಲಿಕ್ಕೆ ಬಂದವನಲ್ಲ, ಮೇಲೆ ಹಾರ್ಲಿಕ್ಕೆ ಬರೋನು, ಆ ಯೋಗ್ಯತೆ ನನ್ನಲ್ಲಿದೆ ಅಂತೇಳಿ. ಹಾಗೆ ನಾವು ಬ್ರಹ್ಮನೊಟ್ಟಿಗೆ ನಿರಂತರವಾಗಿ ಇದ್ದಾಗ, ಬ್ರಹ್ಮನಲ್ಲಿ ಜೊತೆಗೆ ಧ್ಯಾನ ಸ್ಥಿತಿಯಲ್ಲಿ ನಿರಂತರವಾಗಿ ಬ್ರಹ್ಮನೊಟ್ಟಿಗೆ ಇರುವ ಅಭ್ಯಾಸ ಮಾಡಿದಾಗ ಏನಾಗ್ತೇವೆ? ನಾವು ಬ್ರಹ್ಮನಂತೆಯೇ ಆಗ್ತೇವೆ. ನರನಿಂದ ನಾರಾಯಣ ಆಗೋದು ಅಂದ್ರೆ ಅದೇ. ಎಲ್ಲಿಯವರೆಗೆ ಮನಸ್ಸು ಇರ್ತದೋ ಅಲ್ಲಿವರೆಗೆ ಮನುಷ್ಯ ನರ. ಎಲ್ಲಿಯವರೆಗೆ ಮನಸ್ಸು ಮಾಯವಾಗ್ತದೆ ಅವಾಗ ಅವನು ನಾರಾಯಣ. ಯಾಕೆ? ಆತ್ಮದೊಂದಿಗೆ ಇರ್ತಾನೆ. ಅಹಂ ಆತ್ಮ ಗುಡಾಕೇಶ ಸರ್ವಭೂತಾಂತ ಸ್ಥಿತ ಸಮಸ್ತ ಜಿರಾಚರ ಜೀವ ರಾಶಿಗಳ ಆತ್ಮ ಅದು ನಾನೇ ಆಗಿದ್ದೇನೆ. ಯಾರೋ ಕೃಷ್ಣನಾಗಿದ್ದಾನೆ. ಕೃಷ್ಣನ ಜೊತೆ ಇದ್ದ ಯಾರಾಗ್ತಾರೆ? ನಾರಾಯಣ ಆಗ್ತಾರೆ. ನಾರಾಯಣ ಆದ್ಮೇಲೆ ಲಕ್ಷ್ಮಿ ಬಂದೇ ಬರಬೇಕು. ನಾವು ಲಕ್ಷ್ಮಿ ಹಿಂದೆ ಓಡಿದ್ರೆ ಲಕ್ಷ್ಮಿ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಲಕ್ಷ್ಮಿ ಯಾಕೆ? ಚಂಚಲೆ, ಕೈಗೆ ಸಿಗೋಳಲ್ಲ ಲಕ್ಷ್ಮಿ. ಎಲ್ಲಿ ನಾರಾಯಣ ಇರ್ತಾನೋ ಅಲ್ಲಿ ಲಕ್ಷ್ಮಿ ಬರ್ತಾಳೆ, ಅವಳಾಗಿ ಬರ್ತಾಳೆ ಲಕ್ಷ್ಮಿ. ನಾವು ಯಾರಿಗಾಗಿ ಪ್ರಯತ್ನ ಮಾಡಬೇಕು? ನಾರಾಯಣನಿಗಾಗಿ ಪ್ರಯತ್ನ ಮಾಡಬೇಕು. ನರ ಆಗಿದ್ದೀವಿ, ನಾರಾಯಣ ಆಗಬೇಕು. ನಾರಾಯಣ ಆಗಬೇಕು. ಹೇಗೆ ನಾರಾಯಣ ಆಗೋದು? ಮನಸ್ಸನ್ನ ಶೂನ್ಯ ಮಾಡಿ ಆತ್ಮದೊಟ್ಟಿಗೆ ಯಾವಾಗ ಜೀವಿಸ್ಲಿಕ್ಕೆ ಶುರುವಾಗ್ತೀವಿ ಆಗ ನಾವು ನಾರಾಯಣ ಆಗ್ಲಿಕ್ಕೆ ಶುರುವಾಗ್ತೀವಿ. ಅದಕ್ಕಾಗಿ ದುರಾಸೆಯಿಂದ, ಆಸೆ ಬುರುಕತನದಿಂದ ಇನ್ಯಾವುದೋ ಗೈಡೆಡ್ ಮೆಡಿಟೇಷನ್ ಹಿಂದೆ ಹೋಗಿ ಅಲ್ಲಿ ಯಾವುದೋ ಇನ್ನೊಂದು ಕ್ಲಾಸು ಮನಿ ಮೆಡಿಟೇಷನ್ ಮಾಡ್ತಾ ಇದ್ದಾರೆ, ಇನ್ನೇನೋ ಮೆಡಿಟೇಷನ್ ಮಾಡ್ತಾ ಇದ್ದಾರೆ, ಅಬಾಂಡೆನ್ಸು ಅದು ಇದು ಅಂತ ನಾವು ಹೋದ್ರೆ ಮನಸ್ಸಿನಲ್ಲೇ ಇರ್ತೀವಿ, ನರರಾಗೇ ಇರ್ತೀವಿ. ಯಾವತ್ತು
ಬದಲಾವಣೆ ಆಗೋದಿಲ್ಲ, ಗುಣಗಳಲ್ಲಿ ಬದಲಾವಣೆ ಆಗೋದಿಲ್ಲ, ಆ ನಮ್ಮ ಯಾವುದರಲ್ಲೂ ಬದಲಾವಣೆ ಆಗೋದಿಲ್ಲ. ಏನ್ ಮಾಡ್ಬೇಕು? ಕೇವಲ ಉಸಿರಾಟದ ಮೇಲೆ ಗಮನ, ಕೇವಲ ಉಸಿರಾಟದ ಮೇಲೆ ಗಮನ ಅಷ್ಟೇ. ಮನಸ್ಸನ್ನು ಶೂನ್ಯ ಮಾಡಬೇಕು. ಆತ್ಮದೊಟ್ಟಿಗೆ ಜೀವಿಸುವುದನ್ನು ಅಭ್ಯಾಸ ಮಾಡಿದಾಗ ನರನಿಂದ ನಾರಾಯಣ, ಬುದ್ಧತ್ವದ ಕಡೆಗೆ, ಬುದ್ಧತ್ವದ ಕಡೆಗೆ. ವೆರಿ ಗುಡ್. ಹಾ, ಮಾಸ್ಟರ್ಸ್ ಎಲ್ಲ ಹ್ಯಾಂಡ್ ರೈಸ್ ಮಾಡಿ ಬೇಗ 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 ಮಾತಾಡೋದು. ಹರಿಪ್ರಿಯ ಮಾಸ್ಟರ್, ಥ್ಯಾಂಕ್ ಯು. ನಮಸ್ತೆ ಸರ್. ಇವತ್ತೊಂದು ಸರ್ಪ್ರೈಸ್ ಇದೆ. ಇವತ್ತು ಪಿರಮಿಡ್ ಉದ್ಘಾಟನೆ ಮಾಡಿದ್ವಿ ಯಾರ್ದು ಮೇಡಮ್ ಪಿರಮಿಡ್? ನಮ್ಮ ಮನೇಲಿ. ನಿಮ್ಮ ಮನೆಯಲ್ಲಿ ಪಿರಮಿಡ್ ಉದ್ಘಾಟನಾ? ವೆರಿ ಗುಡ್. ಸರ್ ಮಾಡಿದ್ವಿ ಸರ್. ಅದಕ್ಕೆ ಏನ್ ಇನಾಗ್ರೇಷನ್ ಬಂದು ನಮ್ಮ ಮನೆ ಮಾಡಿದ್ದು. ಅದು ಸಡನ್ ಆಗಿ ಆಗಿದ್ದು ಪ್ಲಾನ್. ಫ್ರೈಡೆ ಅಂದ್ಕೊಂಡ್ವಿ, ಇವತ್ತು ಮಾಡ್ಬಿಟ್ವಿ ಸರ್. ಒಂದು 2 days ಅಲ್ಲಿ ಮಾಡ್ಬಿಟ್ವಿ ಸರ್. ಏನ್ ಪಿರಮಿಡ್ ಮಾಡಿದ್ರಿ? ಏನಿಲ್ಲ ಸರ್, ಜಸ್ಟ್ ಪಿರಮಿಡ್ ಉದ್ಘಾಟನೆ ಮಾಡಿ ಧ್ಯಾನ ಮಾಡಿಸಿದ್ವಿ ಸರ್. ಏನ ಹಾಸ್ಟೆಲ್ ಆಗಿ ಪಿರಮಿಡ್ ಮಾಡಿಸಿದ್ರು? ಇಲ್ಲ, ಜಸ್ಟ್ ನಾವು ಮನೆಯಲ್ಲೇ ಪಿರಮಿಡ್ ಇಟ್ಟು ಒಂದು ಪಿರಮಿಡ್ ಸೆಂಟರ್ ಅಂತ ಓಪನ್ ಮಾಡಿ ಇನ್ನು ಮುಂದೆ ಎಲ್ಲಾ ಧ್ಯಾನಿಗಳು ಬಂದು ಧ್ಯಾನ ಮಾಡ್ತಾರೆ ಸರ್ ನಮ್ಮ ಮನೆಯಲ್ಲಿ. ಹೋಗ್ಲಿ, ನಿಮ್ಮ ಪಿರಮಿಡ್ ನೋಡುವ ಭಾಗ್ಯ ಇಲ್ವಾ? ತೋರಿಸಿ ನೋಡೋಣ. ಅದು ಯಾವ ತರ ಪಿರಮಿಡ್ 2 ದಿನದಲ್ಲಿ ಮಾಡಿದಿರಿ? ನಾವು ನೋಡ್ಬೇಕು, ನಾವು ಮಾಡೋದು. ಅದು ಫೋಟೋ ಶೇರ್ ಮಾಡ್ತೀನಿ ಸರ್. ಯಾವ್ದ್ರಲ್ಲಿ ಏನ್ ಮೆಟೀರಿಯಲ್ ಯೂಸ್ ಮಾಡಿದಿರಿ? ಯಾವುದು? ಏನಿಲ್ಲ ಸರ್, ನಮ್ಮ ಮನೆಗೆ ಫಸ್ಟ್ ಪಿರಮಿಡ್ ಅದರಿಂದಾನೇ ಬಂದಿದ್ದು. ಜಸ್ಟ್ ಪ್ಲಾಸ್ಟಿಕ್ ಪಿರಮಿಡ್ ಅದನ್ನ ಯೂಸ್ ಮಾಡಿ ನೀಟಾಗಿ ಡಿಸೈನ್ ಎಲ್ಲ ಮಾಡಿ ಅದ್ರ ಮುಂದೆ ಕೃಷ್ಣ ಇಟ್ಟು ಕೇಶವ ಪಿರಮಿಡ್ ಎಲ್ಲಿಗೆ ಒಂದು ಸೆಂಟರ್. ಹೆಸರು, ಮನೆಗೆ ಒಂದು ಹೆಸರಿಟ್ಟಿದ್ದೀರಿ, ಪಿರಮಿಡ್ ಧ್ಯಾನ ಕೇಂದ್ರ. ಕೇಶವ ಪಿರಮಿಡ್ ಸೆಂಟರ್. ವೆರಿ ಗುಡ್. ಅದು ಮೊದಲು ಓಪನ್ ಮಾಡ್ಬೇಕು, ಆಮೇಲೆ ಹುಡ್ಕೊಂಡು ಬರ್ತಾರೆ ಅಲ್ವಾ? ಮನೆ ಮುಂದೊಂದು ಬೋರ್ಡ್ ಹಾಕ್ಬೇಕು, ಪಿರಮಿಡ್ ಧ್ಯಾನ ಕೇಂದ್ರ. ಅದು ಒಂದು ಹೆಸರನ್ನು. ಇನ್ನು ಏನ್ ಮಾಡ್ತಾರೆ ಅಂದ್ರೆ, ಕೆಲವರು ಹಾಸ್ಟೆಲ್ ಆಗಿ ಕ್ರಿಯೇಟ್ ಮಾಡ್ತಾರೆ. ಒಂದು ಪಿರಮಿಡ್ ನಿರ್ಮಾಣ ಆಗಿದೆ ಅಂತ, ಅದನ್ನ ಅದನ್ನ ಇದೆ 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 ಅಂತಾನೆ ಫೀಲ್ ಮಾಡ್ತಾರೆ. ನಮ್ಮ ಮನೆ ಮೇಲೆ ಒಂದು ಹಾಸ್ಟೆಲ್ ಪಿರಮಿಡ್ ಇದೆ. ಅದು ಫಿಸಿಕಲ್ ಆಗಿ ಇನ್ನೂ ಬಂದಿಲ್ಲ, ಬಟ್ ಬರ್ತದೆ. ಆದ್ರೆ ಹಾಸ್ಟೆಲ್ ಆಗಿದೆ ಅಂತ ಹೇಳಿ ಅದು ಫೀಲ್ ಮಾಡ್ತಾ ಮಾಡ್ತಾ ಒಂದು ದಿವಸ ಅದು ಫಿಸಿಕಲ್ ಫಾರ್ಮಲ್ ಕೂಡ ಕ್ರಿಯೇಟ್ ಆಗ್ತದೆ. ಅದಕ್ಕೆ ನೀವೇನಾದ್ರು ಆತರ ಮಾಡಿದ್ರ ಅಂತ ಕೇಳಿದೆ. ಒಳ್ಳೇದ ಮೇಡಮ್? ಒಳ್ಳೆ ಬೆಳವಣಿಗೆ ಆಯ್ತಾ, ಒಳ್ಳೇದು, ವೆರಿ ಗುಡ್, ಕಂಟಿನ್ಯೂ. ಅದು ದೀಪಾ ಮಮ್ಮಿ ಹೇಳಿದ್ರು ಅಂತ ಹೇಳಿ ನಾನು ಮಾಡಿದೆ ಸರ್. ವೆರಿ ಗುಡ್. ಅವ್ರ ಮಾತು ಕೇಳಿದಿರಲ್ವಾ? ವೆರಿ ಗುಡ್. ಥ್ಯಾಂಕ್ ಯು ಸರ್. ಬಟ್ ಅದು ತುಂಬಾ ಚಾಲೆಂಜಸ್ ಬಂತು ಸರ್. 2 days ಇಂದ ಎಷ್ಟು ಚಾಲೆಂಜಸ್ ಬಂತು ಅಂತಂದ್ರೆ ಅಷ್ಟು ಚಾಲೆಂಜಸ್ ಬಂತು. ಕೊನೆಗೆ ಇವತ್ತು ಮಾಡ್ತೀವ ಇಲ್ವಾ ಅನ್ನೋ ಲೆವೆಲ್ಗೆ ಬಂತು. ಬಟ್ ಲಾಸ್ಟ್ ಆಗಿ ಮಾಡಿ ಮಾಡ್ತೀವಿ ಅಂತ ಹೇಳಿ ಮಾಡಿ ಇನಾಗ್ರೇಷನ್ ಮಾಡಿಬಿಟ್ವಿ ಸರ್. ಅದೇ, ಅದು ನೀವು ಅದಕ್ಕೆ ಫಿಟ್ ಇದೀರೋ ಇಲ್ಲೋ ಅಂತ ಸವಾಲುಗಳು ಬರ್ತವೆ. ಹ್ಮ್ ಹ್ಮ್ ಓಕೆ ಫೋಟೋ ಮೇಡಮ್. ಶೇರ್ ಮಾಡ್ತೀನಿ ಸರ್. ಮಾಸ್, ಈಗ ಬೇರೆ ಯಾರಾದ್ರೂ ಎಂಗೇಜ್ ಮಾಡಿ ಮಾತಾಡೋದಿದ್ರೆ ಮಾತಾಡಿ. ಯಾರು ಮಾತಾಡ್ತೀರಿ? ಬೇಗ ಬೇಗ. ಇಲ್ಲ ಅಂದ್ರೆ ನಾವು ಧ್ಯಾನ ಶುರು ಮಾಡಿ. ಆಮೇಲೆ ಇದಕ್ಕೆ ಎಲ್ಲರೂ ಹೆಸರು ನೋಂದಾಯಿಸ್ಕೊಳ್ರಿ. ಯಾವಕ್ಕೆ? ಯಾರು ಹೆಲ್ಪಿಂಗ್ ಏಂಜಲ್ ಮೇಡಮ್ ಮಾತಾಡಿ, ಅನ್ಮ್ಯೂಟ್ ಮಾಡಿ. ಹಾ, ಎಲ್ಲ ಸಾಧಕರಿಗೂ ನಮಸ್ತೆ ಮಾಸ್ಟರ್. ಎಲ್ಲಿ ಹೋಗ್ಬಿಟ್ಟಿದ್ರಿ ಮೇಡಮ್ ನೀವು? ಹುಡುಕಿ ಅದು ಹುಡುಕಿ. ಮನೆಯಲ್ಲಿ ವೈಫೈ ಕನೆಕ್ಷನ್ ಇಲ್ಲ, ಹೋಗ್ಬಿಟ್ಟಿದೆ. ಸೊ ರಾತ್ರಿ ಆಗೋಷ್ಟೊತ್ತಿಗೆ ಚಾರ್ಜಿಂಗ್ ಖಾಲಿ ಆಗಿರುತ್ತೆ. ಯೂಟ್ಯೂಬ್ ಅಲ್ಲೇ ಜಾಯ್ನ್ ಆಗ್ಬಿಡ್ತೀನಿ ನಾನು. ಅದೇ ಕಾಶಿ ಮಹಾಯಜ್ಞಕ್ಕೆ, ಧ್ಯಾನ ಯಜ್ಞಕ್ಕೆ ಲಾಸ್ಟ್ ಡೇಟ್ ಯಾವತ್ತು ರಿಜಿಸ್ಟರ್ ಮಾಡೋಕೆ ಅಂತ? ಲಾಸ್ಟ್ ಡೇಟು ಡಿಸೆಂಬರ್ 8 ಒಳಗೆ ಮಾಡ್ಬೇಕು ಮೇಡಮ್. ಅಲ್ಲಿ ಅಷ್ಟೊಳಗನೆ ಸೀಟ್ ಏನಾದ್ರು ಫುಲ್ ಆದ್ರೆ ಗೊತ್ತಿಲ್ಲ, ಆಯ್ತಾ? ಆಲ್ರೆಡಿ ತುಂಬಾ ಎಕ್ಸ್ಪ್ರೆಸ್ ವೇ ಅಲ್ಲಿ ಹೋಗ್ತಾ ಇದೆ, ಇಲ್ಲ ಹೌದು, ಹೋಗ್ತಾ ಇದೆ. ಎಲ್ಲರೂ ಇನ್ನೊಂದ್ ವಾರದೊಳಗಡೆ ಮಾಡ್ಕೋಬಹುದಲ್ಲಪ್ಪ? ವಾರದೊಳಗೆ ಮಾಡಿದ್ರೆ ಸಿಗ್ಬೋದು. ಏಪ್ರಿಲ್ 15th ಇಂದ ಅಂತ ಹೇಳಿದ್ರು ದಿವ್ಯಾ ಅವರು. ಹೌದೌದು, ಏಪ್ರಿಲ್ ಅದು ಸ್ಕೂಲ್ ರಜೆಗಳು ಶುರು ಆಗ್ತದಲ್ವಾ, ಅವಾಗಿಂದ ಶುರು. ಯಾಕೆಂದ್ರೆ ಅರ್ಥ ಆಗಿಲ್ಲ.
ಬೇಸಿಗೆ ರಜಾ ಸ್ಟಾರ್ಟ್ ಹ್ಮ್ ಸ್ಕೂಲಿಗೆಲ್ಲ. ಆ, ಏನು ಏಪ್ರಿಲ್ ಹೌದು. ಇಂದಾನೇ ಶುರು ಆಗ್ತದೆ. ಸೊ ಹಂಗಾಗಿ ಒಬ್ಬೊಬ್ರಿಗೆ ಒಂದೊಂದ್ ತರ ಇರತ್ತೆ. ಏನಾದ್ರೂ ಇರ್ಲಿ, ಒಂದು ಅಂದಾಜಲ್ಲಿ ಇಟ್ಟಿದೀವಿ ನಾವು. ಅಂದ್ರೆ ಒಂದು ಲಾಂಗ್ ಇದಲ್ವಾ, 15 ದಿವಸ. ಅಷ್ಟು ದಿವಸ ಹೋಗ್ಬೇಕು ಅಂದ್ರೆ ಮನೆಯಲ್ಲಿ ಸ್ವಲ್ಪ ಮಕ್ಕಳು ಸ್ಕೂಲು ಕಾಲೇಜು ಹೋಗೋರು ಇದ್ರೆ ಸ್ವಲ್ಪ ರಿಸ್ಕ್ ಆಗ್ತದಲ್ವ ಎಲ್ಲರಿಗೂ ಬರೋದು ಹೋಗೋದು. ಸೊ ಆ ಉದ್ದೇಶದಿಂದ ಏಪ್ರಿಲ್ ಅಲ್ಲಿ ಅಂತ ಇಟ್ಟಿದೀವಿ. ಇನ್ನ ಡೇಟು ಡಿಸೈಡ್ ಆಗಿಲ್ವಾ? ಯಾವತ್ತೋ ದಿನ ಇರ್ತದೆ, ಡೇಟ್ ತಗೊಂಡು ಏನ್ ಮಾಡ್ತೀವಿ, ಕರ್ಕೊಂಡು ಹೋಗೋರು ನಾವು. ಇದ್ರಲ್ಲಿ ನೀವೇನ್ ಬುಕಿಂಗ್ ಮಾಡೋದಿಲ್ಲ ಏನಿಲ್ಲ, ಸುಮ್ಮನೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ಅಲ್ವಾ. ಲಾಸ್ಟಿಗೆ ಏನೋ ಒಂದ್ ದಿವಸ ಇಲ್ಲ, ಅನೌನ್ಸ್ಮೆಂಟ್. ಕೆಲವ್ರಿಗೆ ಬೇರೆ ಬೇರೆ ಏನೇನೋ ಇರುತ್ತಲ್ಲ. ನನ್ ಫ್ರೆಂಡ್ಸ್ ಒಂದ್ 3-4 ಜನ ಬರ್ತೀನಿ ಅಂದ್ರು. ಅದ್ರಲ್ಲಿ ನಾವು ಮೆನ್ಷನ್ ಮಾಡಿದೀವಲ್ವಾ, ಅದೆಲ್ಲ ಪ್ರೋಗ್ರೆಸ್ ನಡೀತಾ ಇದೆ. ಫೈನಲ್ ಆದ್ಮೇಲೆ ಹೇಳ್ತೀವಿ ಅತಿ ಶೀಘ್ರದಲ್ಲಿ. ಹೌದಾ? ನನ್ಗೇನಿಲ್ಲ, ನನ್ಗೆ ಯಾವ ಡೇಟ್ ಆದ್ರೂ ನಡೆಯತ್ತೆ. ಬೇರೆಯವ್ರಿಗೆ ಹೇಳ್ಬೇಕಾದ್ರೆ ಅವರು ಕೇಳ್ತಾರೆ ಯಾವ ಡೇಟ್ ಒಂದು ಅಪ್ರಾಕ್ಸಿಮೇಟ್ ಆದ್ರೂ ಹೇಳಿ ಅಂತ. ಹೇಳ್ತೀವಿ ಇನ್ನೂ ತುಂಬಾ ದೂರ ಇದೆ ಅಲ್ವಾ. ಆದ್ರೆ ಹ್ಮ್ ಕೆಲವೊಂದು ಪ್ರೊಸೀಜರ್ ಓಕೆ. ಎಲ್ಲ ನಡೀತಾ ಇದೆ. ಸೊ ಅದಕ್ಕಾಗಿ ಅಡ್ವಾನ್ಸ್ ಆಗಿ ಎಲ್ಲರೂ, ಯಾಕೆಂದ್ರೆ ನಾವು 2 ತಿಂಗಳು ಮುಂಚೆನೆ ಟ್ರೈನ್ ನಾವು ಟ್ರೈನ್ ಬೋಗಿಗಳನ್ನೇ ಮಾಡಿಸ್ತಾ ಇದ್ವಿ, 2 ಬೋಗಿ. ಆಯ್ತಾ. ನೀವು ಹೌದು, ಬೇಗ ಮಾಡಿದ್ರೆ ಇದು ಕೂಡ ಸಿಗುತ್ತೆ, ಏನ್ ಸಿಗುತ್ತೆ, ಡಿಸ್ಕೌಂಟ್ ಎಲ್ಲ. ಡಿಸ್ಕೌಂಟ್ ಎಲ್ಲ ಏನು ಸಿಗಲ್ಲ. ಹ್ಮ್. ಆದ್ರೆ ಅದು ಅಡ್ವಾನ್ಸ್ ಆಗಿ ಮಾಡಿಸ್ಬೇಕಾಗ್ತದೆ. ಮತ್ತೆ ಇನ್ನೊಂದು ರಿಕ್ವೆಸ್ಟ್ ಮಾಸ್ಟರ್. ಅಡ್ವಾನ್ಸ್ ಆಗಿ ಫ್ಲೈಟ್ ಅಲ್ಲಿ ಮಾಡಿಸಿದ್ರೆ ಡಿಸ್ಕೌಂಟ್ ಸಿಗ್ತದೆ, ಟ್ರೈನ್ ಅಲ್ಲೆಲ್ಲ ಆ ವ್ಯವಸ್ಥೆ ಇಲ್ಲ. ಹೌದಾ? ಗೊತ್ತಿಲ್ಲ. ಫ್ಲೈಟ್ ಅಲ್ಲಿ ಆದ್ರೆ ಇನ್ನೊಂದು ರಿಕ್ವೆಸ್ಟ್ ಮಾಸ್ಟರ್. ನೀವು 6 ಮಂತ್ ಮುಂಚೆ ಎಲ್ಲ ಮಾಡಿದ್ರೆ ಅದಕ್ಕೆ ಡಿಸ್ಕೌಂಟ್ ಇದೆ. ಹಾ, ಹೇಳಿ. ಒಂದ್ ರಿಕ್ವೆಸ್ಟ್. ಅಷ್ಟ್ ದೂರ ಹೋಗ್ತಾ ಇದೀವಿ, ಅಯೋಧ್ಯೆನ ನೋಡ್ಕೊಂಬರೋಣ ಅಂತ. ಅವೆಲ್ಲ ಇಲ್ಲ ಮೇಡಮ್, ನಾವು ಹೋಗೋದು ಟ್ರಿಪ್ ಮಾಡ್ಲಿಕ್ಕಲ್ಲ, ಸಾಧನೆಗೆ ಹೋಗ್ತಾ ಇರೋದು. ಟ್ರಿಪ್ ಅಲ್ಲಪ್ಪ, ಅಯೋಧ್ಯೆ ಕೂಡ ಒಂದ್ ಡಿವೈನ್ ಇದಲ್ಲ. ಹೋದ್ರೆ ಇಡೀ ಹಿಮಾಲಯನೇ ಸುತ್ತಬಹುದು, ಎಲ್ಲವೂ ಡಿವೈನ್. ಹರಿದ್ವಾರ ಅದು ಇದು ಬದ್ರಿನಾಥ್ ಎಲ್ಲದೂ ಸುತ್ತ. ನೀವು ಪರ್ಸನಲ್ ಆಗಿ ಟ್ರಿಪ್ ಮಾಡಿ, ನಮಗೇನ್ ಬೇಜಾರಿಲ್ಲ. ಇಲ್ಲಿ ಸಾಧನೆಗೆ ಹೋಗ್ತಾ ಇರೋದು. ಸಾಧನೆ ಮಾಡುವ ಇಚ್ಛೆ ಇದೆಯಾ, ಖಂಡಿತ ಬನ್ನಿ, ಇಲ್ಲಾಂದ್ರೆ ಏನ್ ಬೇಜಾರಿಲ್ಲ. ಅಲ್ಲ, ತಪ್ಪು ತಿಳಿಬೇಡಿ, ನಮ್ಮ ಉದ್ದೇಶ ಸಾಧನೆ. ಆಯ್ತಾ. ಅಯೋಧ್ಯ ರಾಮ ನಾವು ಅಲ್ಲಿ ಕೂತ್ಕೊಂಡ್ರೆ ಅಲ್ಲಿಗೆ ಬರ್ತಾನೆ ವಾರಣಾಸಿ. ಅದಕ್ಕಾಗಿ ಅಯೋಧ್ಯೆವರೆಗೂ ಹೋಗ್ಬೇಕಂತೇನಿಲ್ಲ ಅಲ್ವಾ. ನೋಡೋಣ, ಲಾಸ್ಟ್ ದಿವಸ ಆಯ್ತು. ಶ್ರೀರಾಮ ಪ್ರೇರಣೆ ಕೊಟ್ರೆ ಅದನ್ನು ಜೈ ಅನ್ಬಿಡೋಣ ಅಷ್ಟೇ. ಆದ್ರೆ ಅದಕ್ಕಾಗಿ ಅಷ್ಟೇ, ಅಲ್ಲಿಂದ ಒಂದ್ ದಿವ್ಸ ಅಷ್ಟೇ. ಅದೇ ನೋಡೋಣ, ಹೇಳಿನಲ್ವಾ, ನನಗೇನು ತೋರಿಸ್ಬಾರ್ದಂತ ಹೊಟ್ಟೆ ಕಿಚ್ಚಿಲ್ಲ. ನಾನು ನೋಡಿಲ್ಲ. ಒಂದ್ ವೇಳೆ ರಾಮ ಹ್ಮ್ ಪ್ರೇರಣೆ ಇದ್ರೆ ನಡೀಲಿ, ಅದು ನಡೆದು ಬಿಡ್ಲಿ, ಅದಕ್ಕೇನಿಲ್ಲ. ಆಯ್ತಾ. ಆದ್ರೆ ಉದ್ದೇಶ ಸಾಧನೆ ಅನ್ನುವ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಹೋಗೋಣ ಅಷ್ಟೇ. ಹೌದು, ನಿಮ್ಮಿಂದ ನಾವು ಸಿದ್ರ ಬೆಟ್ಟ ನೋಡಿದ್ವಲ್ಲ, ತುಂಬಾ ಖುಷಿ ಆಯ್ತು. ಉಡುಪಿ ಖುಷಿ ಆಯ್ತು, ಎಲ್ಲ ಒಂದ್ ಖುಷಿನೇ. ಅಷ್ಟೇ. ಎಲ್ಲರ ಜೊತೆಗೆ ನಾನು ಒಬ್ಬ ಅಷ್ಟೇ, ನಂದು ಒಬ್ಬ ಥ್ಯಾಂಕ್ ಯು ಮಾಸ್ಟರ್. ಅಲ್ವಾ. ಥ್ಯಾಂಕ್ ಯು. ಸೊ ನಾನು ವಾರಣಾಸಿನಲ್ಲಿ 15 ದಿವಸ ಇದ್ದೆ ನಾನು. ನಂದು ಅಂತ ಹೆಂಗ್ ನನ್ ಹೇಳ್ತೀನಿ, ಇವಾಗ ನೋಡಿ, ಇವಾಗ ಶೈಲಜಾ ಮಾಸ್ಟರ್ ಅದ್ರದ್ದೆಲ್ಲ ಇನಿಷಿಯೇಟಿವ್ ತಗೊಂಡು ಫಾಲೋ ಅಪ್ ಮಾಡಿ ಅವ್ರು ಮಾಡ್ತಾ ಇದಾರೆ, ಅವ್ರದ್ದು ಕೆಲಸ ಅದು. ಆಮೇಲೆ ಟ್ರೈನ್ ಅವರೇ ಒಬ್ರು ಮಾಡ್ತಾ ಇದಾರೆ, ಬುಕಿಂಗ್ ಇರ್ಬೋದು ನಾಳೆ, ಮತ್ತೆ ಹೀಗೆ ಒಬ್ಬೊಬ್ರು ಒಂದೊಂದು ಡ್ಯೂಟಿ ಮಾಡ್ತಾ ಇದ್ದಾರೆ. ಅದ್ರಲ್ಲಿ ಹಾಗೆ ನಾನು ಒಂದು ಡ್ಯೂಟಿ ಮಾಡ್ತಾ ಇದ್ದೀನಿ ಅಷ್ಟೇ. ಅದೇ, ಹಾಗಾಗಿ ಒಬ್ಬನಿಗೆ ಅಲ್ಲ ಅದು ಕ್ರೆಡಿಟ್, ಎಲ್ಲರದ್ದು ಸೇವೆ ಇದೆ ಅಲ್ವಾ. ಹೌದು. ಓಕೆ ಮೇಡಮ್, ಥ್ಯಾಂಕ್ ಯು. ಬನ್ನಿ. ಹಾ, ನೋಡಿ, ರಾಮನ್ ಪ್ರೇರಣೆ. ಬರ್ಲೇ ಬ- ಬರ್ಲೇಬೇಕು. ನೀವೆಲ್ ಮಾಡಿದ್ರು ಬಂದೇ ಬರ್ತೀನಿ ನಾನು. ಆದ್ರೂ ಒಂದು ಮಿಸ್ ಮಾಡಿದಿರಿ ನೀವು. ಯಾವುದು? ಚಿಕ್ಕೋಡಿಗೆ ಬಂದಿಲ್ಲ ನೀವು. ಚಿಕ್ಕೋಡಿ ಸ್ವಲ್ಪ ಆಗ ಇಲ್ಲಿ ಮಕ್ಕಳದು ಸ್ವಲ್ಪ ಏನೋ ಇದಿತ್ತು, ಬರೋಕ್ಕಾಗಿಲ್ಲ. ಚೆನ್ನಾಗಿ ಜ್ಞಾಪಕ ಇಟ್ಕೊಂಡಿದ್ದೀರಾ, ವೆರಿ ಗುಡ್. ವೀಣಾ ಮಾಸ್ಟರ್ ಮಾತಾಡಿ. ನಮಸ್ತೆ ಸರ್. ನಮಸ್ತೆ ಮೇಡಮ್.
ಸರ್ ಇದು ಮಾಡ್ತಾ ಇದ್ದೀನಿ ಸರ್ 23 ದಿವಸ ಆಯ್ತು ಸರ್. ವೆರಿ ಗುಡ್. 23. ಹಾ ಸರ್. ದುಃಖ ಯಾಕೆ, ಖುಷಿ ಇರ್ಲಿ, ಹ್ಯಾಪಿ, ಆನಂದವು ಬ್ರಹ್ಮ. ಇಲ್ಲ ಸರ್, ಒಳಗ ಆನಂದ ಇದೆ ಸರ್. ಸತ್ಯದ ಪಯಣ, ಸತ್ಯ ಶುರುವಾಗಿದೆ ಇನ್ನು, ಅಸತ್ಯಕ್ಕೆ ಜಾಗ ಇಲ್ಲ. ಹೌದು ಸರ್. ಅದು ಸರ್ ಏನಂದ್ರೆ ಸರ, ಫಸ್ಟ್ ಗೆ ಎಲ್ಲಾ ಏನ್ ಸಮಸ್ಯೆ ಇದ್ರು ಗುಡಾಕೇಶ ಮಾಡ್ಲೇಬೇಕು ಪ್ರತಿಯೊಬ್ರು ಅಂತ ಇತ್ತು ಸರ್. ಆದ್ರೆ ಗುಡಾಕೇಶ ಧ್ಯಾನಕ್ ಬರ್ಬೇಕಾದ್ರೂ ಕೂಡ ಅದೇ ಇತ್ತು ಸರ್. ಆಮೇಲೆ ಅದು ಸ್ವಲ್ಪ ದಿನ 2 ಮಂಡಲ ಮಾಡಿ ವಾಪಸ್ ಈಗ 1 ಇಯರ್ ಆಯ್ತು ಸರ್, ಗ್ಯಾಪ್ ಆಯ್ತು ಸರ್. ಅದು ಗುಡಾಕೇಶ ಬಿಟ್ಟು ಏನ್ ನಾನು ಅನುಭವಿಸ್ಬೇಕಾಯ್ತು ಎಲ್ಲಾ ನಾನು ಇದನ್ ಮಾಡ್ಕೊಂಡೆ ಸರ್. ಅದು ನನಗೆ ಎಕ್ಸ್ಪೀರಿಯನ್ಸ್ ಆಗ್ಬೇಕಿತ್ತು ಸರ್, ಅನುಭವ. ಈಗದು ಗುಡಾಕೇಶ ತುಂಬಾ ಇದಾಗಿದೆ ಸರ್. 23 ದಿವಸ ಆಯ್ತು ಸರ್. ಮತ್ತು ಒಳ್ಳಿ ವಾಪಸ್ ಇವಾಗ ಏನಂದ್ರ ಫಸ್ಟ್ನೇ ದಿನ ಬರ್ಬೇಕಾದ್ರಿ ಸರ್, ಏನಿತ್ತಂದ್ರ ಇಲ್ಲ ನನಗೆಲ್ಲಾ ಗುಡಾಕೇಶಕ್ ಬರತ್ನೆಲ್ಲ ಎಲ್ಲಾ ನಾ ಸರಿ ಹೋಗುತ್ ನನಗ, ನಾನ್ ಸಮಸ್ಯೆ ಎಲ್ಲಾ ಸರಿ ಹೋಗ್ತಾವು, ನನ್ ಚಾಲೆಂಜಸ್ ಅಂತ ಇತ್ತು ಸರ್. ಆದ್ರೆ ಬಂದು 1 ದಿನ 2 ದಿನದೊಳಗೆ ಸರ ಏನಾಯ್ತಂದ್ರ ನನ್ ಚಾಲೆಂಜಸ್ ಮೇಲೆ ನನಗ ಪ್ರಜ್ಞೆ ಇಲ್ಲ ಸರ್. ಆದ್ರೆ ಇದನ್ ಗುಡಾಕೇಶ ಚಾಲೆಂಜಸ್ ಇರ್ಲಿ ಬಿಡ್ಲಿ, ಕಷ್ಟ ಇರ್ಲಿ ಬಿಡ್ಲಿ, ಪ್ರತಿಯೊಬ್ರು ಮಾಡ್ಬೇಕ. ನಾವ್ ಬಂದಿರೋದ ಇದಕ್ಕೋಸ್ಕರ, ಗುಡಾಕೇಶ ಧ್ಯಾನ ಮಾಡೋದಕ್ಕೋಸ್ಕರ. ಅದು 1 ತಾಸು 2 ತಾಸು 3 ತಾಸು ಅಲ್ಲ ಮಾಡಕ್ಕೆ ಅಂತ ಇದಾಯ್ತು ಸರ್. ಈಗ ನನಗ್ ಏನಂದ್ರ ಸರ್, ಯಾರಿಗ್ ಹೇಳ್ಬೇಕಾದ್ರೆ ಧ್ಯಾನ ಮಾಡು ಅಂತ ಹೇಳಲ್ಲ ಸರ್, ಗುಡಾಕೇಶ ಧ್ಯಾನ ಮಾಡ್ರಿ ಅಂತ ಈಗ ಯಾರ ಪ್ರತಿಯೊಬ್ರು ಮಾಸ್ಟರ್ ಇದ್ರು ಗುಡಾಕೇಶ ಮಾಡ್ಲೇಬೇಕು ಆ ರೀತಿ ಅನಿಸ್ತಾ ಇದೆ ಸರ್. ಅದು ನನಗೇನ್ ತಪ್ಪೋ ಸರಿಯೋ ಗೊತ್ತಿಲ್ಲ ಸರ್. ಪ್ರತಿಯೊಬ್ರು ಮಾಡ್ಲೇಬೇಕಿದನ್ನ. ಎಷ್ಟು ಧ್ಯಾನಿಗಳದಾರೆ ಪ್ರಪಂಚದೊಳಗ, ಎಲ್ಲರೂ ಗುಡಾಕೇಶ ಧ್ಯಾನ ಮಾಡ್ಲೇಬೇಕು. ಕಷ್ಟ ಇದ್ರು ಸರಿ, ಇರ್ಲೇ ಇದ್ರು ಸರಿ, ಮಾಡ್ಲೇಬೇಕು ಅಂತ ಆ ರೀತಿ ಅನಿಸ್ತಾ ಇದೆ ಸರ್. ಸರಿ ತಪ್ಪೋ ಗೊತ್ತಿಲ್ಲ. ಹೌದು ಮೇಡಮ್, ಮಾಡ್ಬೇಕು, ಎಲ್ಲರೂ ಮಾಡ್ಬೇಕು. ಸರಿ ಇದೆ, ನಿಮಗ್ ಅನ್ಸಿದೆ ಅಂದ್ಮೇಲೆ ಅದು ಸರಿ ಇದೆ ಅಷ್ಟೇ ಅಲ್ವಾ? ಹ್ಮ್ ಸರ್. ಅದಂದ್ರೆ ಸರ ನನಗ ಫಸ್ಟ್ಗೆ ಅದು ಮಾಡ್ಬೇಕಾದ್ರಿ ಸರ ಏನಾಯ್ತಂದ್ರ, ಕಿವಿಯಲ್ಲಿ ಇಯರ್ಫೋನ್ ಹಾಕೋಬೇಕಲ್ಲ ಸರ್, ನೈಟ್ ಎಲ್ಲ ಹಾಕೊಂಡ್ರ ಕಿವಿ ಎಲ್ಲಾ ನೋವು ಆಗ್ತಿತ್ತು ಸರ್. ಮತ್ತೆ ಹಂಗೆ ಇವಾಗ ಸಮಸ್ಯೆನೇ ಇಲ್ಲಲ್ಲ, ಕಾಲ್ ಮಾಡಿ ಕುತ್ಕೊಂಡ್ ಬಿಡೋದು ಅಷ್ಟೇ. ಇಲ್ಲ ಸರ್, ಅದೇ ಸರ್ ನಾನ್ ಅನ್ಕೊಂಡೆ ಸರ್, ಅದು ಏನಂದ್ರ ಈ ರೀತಿ ಐತಿ ಅಂತ ನಮ್ಮ ಮನೆಯವ್ರು ಬಂದು ಇದನ್ ಮಾಡ್ತಿದ್ರಿ ಸರ್. ಹಂಗ ಹೊರಗಡೆ ಹಚ್ಚಿಟ್ರ ನಮಗ್ ಡಿಸ್ಟರ್ಬ್ ಆಗುತ್ತ, ನೀನ್ ಏನ್ ಈ ಕಡೆ ಹಿಂಗ್ ಈ ರೀತಿ ಮಾಡಿದ್ರ ಅಂತ ಬೈತಿದ್ರಿ ಸರ್. ಆಮೇಲೆ ಮತ್ತ ಫುಲ್ ಸೌಂಡ್ ಎಲ್ಲಾ ತೆಗದ್ ಕಳ್ಸ ಹಂಗ ಇದನ್ನ ಕ್ಲಾಸ್ ಇದನ್ ಮಾಡ್ಕೊಂಡ್ ಇದನ್ ಮಾಡ್ತಿದ್ವಿ. ತನ್ನಿಚ್ಚಿಲ್ಲ ತಾನ ಮತ್ತೆ ಸೌಂಡ್ ಇದಾಗಿ ಮತ್ತೆ ಸೌಂಡ್ ಬರ್ತಿತ್ತು ಸರ್. ಹಂಗಾಗಿ ಕ್ಲಾಸ್ ಅಟೆಂಡ್ ಮಾಡ್ತಿದ್ದಿಲ್ಲ ಸರ್. ಈಗ 4 ದಿನದಿಂದ ನಾನು ಕ್ಲಾಸ್ ಅಟೆಂಡ್ ಮಾಡಕತ್ತೀನಿ ಸರ್. ಒಬ್ಳೆ ನೈಟ್ ಎಲ್ಲಾ ಕುತ್ಕೊಂತಿದ್ವಿ. 4 ದಿವಸದಿಂದ ಗೊತ್ತಾಯ್ತು ಈ ರೀತಿ ಆಯ್ತು ಅಂತ ಹೇಳಿ ಸರ್. ತುಂಬಾ ಖುಷಿ ಆಯ್ತು ಸರ್. ಇದು ನನಗ ಕೂಡ ಬೇಕಾಗಿತ್ತಲ್ಲ ಸರ್. ಹಂಗಾಗಿ ಮತ್ತ ಇದು ಏನಂದ್ರ ನನ್ಗೆ ಆಲೋಚನೆ ಬರ್ಬೇಕು. ಈಗ 4 ದಿನದಿಂದ ಸರ್ ಇದು ಮಾಡಕತ್ತನ್ಲಿದ್ರ ಏನ್ರ ಆಲೋಚನೆ ಬಂದ್ರ ಏನನ ಗೊತ್ತಿಲ್ಲ ಸರ್, ಒಳಗಿಂತ್ರ ಯಾವ್ದೋ ಕೆಟ್ಟ ಆಲೋಚನೆ ಬರ್ಲಿ, ಯಾರ ಬಗ್ಗೆ ದ್ವೇಷ ಬರ್ಲಿ, ಏನ ಬಂದ್ರೆ ಸುಮ್ಮನಿರು ಅಂತ ಒಳಗಿಂತ್ರ ನನಗ್ ಒಂಥರ ಏನೋ ಹೇಳ್ದಂಗ ಆಗುತ್ತೆ ಸರ್. ಅಷ್ಟೇ ಮಾಡ್ಬೇಕಾಗಿರೋದು. ನಾವು ಅವತ್ತಿಂದ ಅದನ್ನೇ ಅಲ್ವಾ ಹೇಳಿದ್ದು, 2-3 ಕ್ಲಾಸಲ್ಲಿ ಮಾಡೋದಷ್ಟೇ. ಉಸಿರಾಟದ ಮೇಲೆ ಗಮನ ಇರಬೇಕು. ಏನಾದ್ರು ಬಂದ್ರೆ ಬರ್ತಾ ಇಲ್ಲ, ಅದು ಹೋಗ್ತಾ ಇದೆ. ಆಲೋಚನೆ ಹೋಗ್ತಾ ಇದೆ, ಬರ್ತಾ ಇಲ್ಲ ಅದು. ಮತ್ತೆ ಪ್ರಯತ್ನಪೂರ್ವಕವಾಗಿ ಉಸಿರಾಟದ ಮೇಲೆ ಉಸಿರಾಟ ಇಲ್ಲಿ ಮಾತ್ರ ಗಮನ ಇರಬೇಕು, ಏಕಾಗ್ರತೆ ಇಲ್ಲಿರ್ಬೇಕು. ಇಷ್ಟೇ, ಈ ಮೂಗಿನಿಂದ ಇಷ್ಟ ಆಗ್ತಾ ಇದೆ ಅಲ್ವಾ, ಅದ್ರ ಮೇಲೆ ಅಷ್ಟೇ ಗಮನ ಇರಬೇಕು. ಪ್ರಯತ್ನ ಪೂರ್ವಕವಾಗಿ ಮಾಡ್ತಾ ಇದ್ರೆ 48 ದಿವಸ ಆಗುವುದರೊಳಗೆ ಪ್ರತಿಯೊಬ್ಬರಿಗೂ ಕೂಡ, ಅವರಲ್ಲಿ ಎಷ್ಟೇ ಒಳಗಡೆ ಚಿತ್ತ ಅಶುದ್ಧಿ ಇದ್ರೂ ಕೂಡ ಚಿತ್ತವೃತ್ತಿ ನಿರೋಧ ಹಾಗೆಯೇ ಆಗ್ತದೆ. ನಿರೋಧ ಹಾಗೆ ಆಗ್ತದೆ. ಪ್ರತಿಯೊಬ್ಬರು ಯಾವುದಕ್ಕೆ ಪ್ರಯತ್ನ ಮಾಡ್ಬೇಕು ಅಂದ್ರೆ, ನಾನು 2 ತಾಸು ಧ್ಯಾನ ಮಾಡಿದೆ, 3 ತಾಸು ಧ್ಯಾನ ಮಾಡಿದೆ, ಅದೆಲ್ಲ ಚಿತ್ತವೃತ್ತಿ ನಿರೋಧ ಆಗ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಮತ್ತೆ 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 ಇದನ್ನೇ ಪ್ರಯತ್ನ ಪೂರ್ವಕವಾಗಿ ಗಮನಿಸ್ತಾ ಇರಬೇಕು. ಅದಕ್ಕಾಗಿ 48 ದಿನದ ಮಂಡಲ ಧ್ಯಾನದ ಮುಖ್ಯ ಧ್ಯೇಯ ಉದ್ದೇಶ ಏನು ಅಂತಂದ್ರೆ, ಪ್ರಯತ್ನ ಪೂರ್ವಕವಾಗಿ ಮತ್ತೆ 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 ಪ್ರಯತ್ನ ಪೂರ್ವಕವಾಗಿ ಉಸಿರಾಟದ ಮೇಲೆ ಗಮನ ಅಷ್ಟೇ.
ಯಾವುದು ಮ್ಯೂಸಿಕ್ ಏನೂ ಇಲ್ಲ. ಮೊದಲು ಚಿತ್ತಾವೃತ್ತಿ ನಿರೋಧ ಆಗ್ಬೇಕು. ಯಾವ ಮನಸ್ಸು ಶೂನ್ಯ ಆಗ್ಬೇಕು. ಎಲ್ಲಿವರೆಗೆ ಮನಸ್ಸು ಶೂನ್ಯ ಆಗೋಲ್ಲ, ನೀವು ಎಲ್ಲಿಗಾದ್ರೂ ಹೋಗಿ ಧ್ಯಾನ ಮಾಡಿ, ಎಲ್ಲಿಗಾದ್ರೂ ಎಷ್ಟು ವರ್ಷ ಬೇಕಾದ್ರೂ ಧ್ಯಾನ ಮಾಡಿ, ಏನೂ ಬದಲಾವಣೆ ಆಗೋಲ್ಲ. ಏನೋ ಸಣ್ಣ ಪುಟ್ಟ ಹೇಳಿದ್ನಲ್ವ, 1% 2% ಲಾಭ. ಅದರ ಧ್ಯಾನದ ಪರಿಪೂರ್ಣ 100% ಲಾಭ ಅನ್ನೋದು ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಮನಸ್ಸು ಶೂನ್ಯ ಮಾಡಬೇಕು, ಮೊದಲು ಅದಕ್ಕಾಗಿ ಪ್ರಯತ್ನ ಮಾಡಬೇಕು. ಹಾಗಾಗಿ ನಾಳೆಯಿಂದ ಎಲ್ಲರಿಗೂ ಇರುವ ದೊಡ್ಡ ಟಾಸ್ಕ್ ಯಾವುದು ಅಂದ್ರೆ, ಇಲ್ಲಿ ನಾವು ಭ್ರೂಮಧ್ಯೆ ಹೇಳ್ತೀವಲ್ವ, ಅಲ್ಲಿ ಏಕಾಗ್ರತೆ ಇರಬೇಕು. ನೀವು ಕಣ್ಣು ಮುಚ್ಚಬೇಕಾದ್ರೆ ಕಣ್ಣು ಮುಚ್ಚಿ ಇಲ್ಲೇ ಗಮನಿಸ್ಬೇಕು. ಆದ್ರೆ ಇದನ್ನ ಅಬ್ಸರ್ವ್ ಮಾಡ್ತಾ ಇರ್ಬೇಕು. ಎರಡು ಇಲ್ಲಿ ಬಂದು ನಿಲ್ಬೇಕು. ಇಷ್ಟೇ ಇಷ್ಟೇ. ಇದನ್ನ ಆಗುವಾಗ ಏನೋ ಬರ್ತದೆ ಆಲೋಚನೆ. ಬಂದ ಕೂಡಲೇ ಸ್ವಲ್ಪ ಹೊತ್ತು 1 ಸೆಕೆಂಡ್ 2 ಸೆಕೆಂಡ್ 10 ಸೆಕೆಂಡ್ ಅದ್ರ ಜೊತೆಗೆ ಇರೋದು. ಮತ್ತೆ ಜ್ಞಾನ ಬರ್ತದೆ. ಓ, ಇದೇನು ಆಲೋಚನೆ ಬಂತಲ್ವ, ಮತ್ತೆ ವಾಪಸ್ ಏನು ಪ್ರಯತ್ನ ಪೂರ್ವಕವಾಗಿ ಇಲ್ಲಿ ತರಬೇಕು. ಮತ್ತೆ ಉಸಿರಾಟಗಳು. ಮತ್ತೇನೋ ಆಲೋಚನೆ ಬರ್ತದೆ, ಎಲ್ಲೋ ಹೋಯ್ತು ಮನಸ್ಸು, ಮತ್ತೆ ಪ್ರಯತ್ನ ಪೂರ್ವಕವಾಗಿ ತರಬೇಕು. ಪ್ರಯತ್ನ ಪೂರ್ವಕವಾಗಿ ತಂದಾಗ ಮಾತ್ರ ಚಿತ್ತವೃತ್ತಿ ನಿರೋಧ ಆಗ್ತದೆ. ಸುಮ್ಮನೆ ಕುತ್ಕೊಂಡ್ರಿ ಅಂದ್ರೂ ಆಗಲ್ಲ. ಸುಮ್ಮನೆ ಕಣ್ಮುಚ್ಚಿ ಕುಂತ್ರ ಮಾತಕ್ಕೆ ಆಗೋದಿಲ್ಲ. ಹಾಗಾಗಿ ಈ 48 ದಿವಸ ಮಹಾಪರಿವರ್ತನೆಯ ಸಮಯ. ಈ 48 ದಿವಸ ಸಂಪೂರ್ಣವಾಗಿ ಉಸಿರಾಟದ ಮೇಲೆ ಗಮನ. ಆದ್ರೆ ಯಾರು ಪ್ರಯತ್ನ ಪೂರ್ವಕವಾಗಿ, ಪ್ರತಿಯೊಬ್ಬರು ಪ್ರಯತ್ನ 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 ಪೂರ್ವಕ, ಒಂದು ವೇಳೆ ಅವೇರ್ನೆಸ್ ಇಲ್ಲ ಅಂದ್ರೆ ನೋ ಪ್ರಾಬ್ಲಮ್. ಅವಾಗ ಮನಸ್ಸು ಶೂನ್ಯ ಆಗಿರ್ತದೆ, ಮನಸ್ಸು ಕೆಲಸ ಮಾಡುವುದಿಲ್ಲ, ಆಳವಾದ ಧ್ಯಾನ ಸ್ಥಿತಿಯಲ್ಲಿ ಇರ್ತಾರೆ. ಯಾವಾಗೆಲ್ಲ ಅವೇರ್ನೆಸ್ ಬರ್ತದೆ ಅವಾಗೆಲ್ಲ ನೇರವಾಗಿ ಉಸಿರಾಟದ ಮೇಲೆ ಗಮನ. ಪ್ರಯತ್ನ ಪೂರ್ವಕವಾಗಿ ಮನಸ್ಸು ಶೂನ್ಯ ಮಾಡುವುದು ನಮ್ಮ ಮೊದಲ ಟಾಸ್ಕ್. ಅದು ಆಯ್ತು ಅಂದ್ರೆ ಮುಗೀತು, ಎಲ್ಲ ಸಕ್ಸಸ್ ಆದಾಗೆ. ಹಾಗೆ ಮೊದಲು ಪ್ರಯತ್ನ ಮಾಡಬೇಕಾದ್ರೆ ಯಾವುದು, ಮನಸ್ಸನ್ನು ಶೂನ್ಯ ಮಾಡಬೇಕು. ಕೆಲವರು 5 ವರ್ಷ 10 ವರ್ಷ ಎಲ್ಲಿ ಎಷ್ಟು ಧ್ಯಾನ ಮಾಡಿದ್ರು ಮನಸ್ಸೇ ಇನ್ನೂ ಶೂನ್ಯ ಆಗಿಲ್ಲ. ಕಾರಣ ಏನು? ಮ್ಯೂಸಿಕ್ ಹಚ್ಕೊಂಡು ಧ್ಯಾನ ಮಾಡಿದೀವಿ, ಗೈಡೆಡ್ ಹಾಕೊಂಡು ಧ್ಯಾನ ಮಾಡಿದೀವಿ. ಮನಸ್ಸು ನಿರಂತರ ನಾವು ಧ್ಯಾನ ಕೂತಾಗ ಕೆಲಸ ಮಾಡ್ತಾನೇ ಇತ್ತು. ಇನ್ನು ಯಾವಾಗ ಚಿತ್ತವೃತ್ತಿ ನಿರೋಧ ಆಗೋದು? ಈ 48 ದಿವಸ ಮನಸ್ಸು ಕೆಲಸ ಮಾಡುವುದಿಲ್ಲ. ಮನಸ್ಸು ಕೆಲಸ ಮಾಡದೆ ಮನಸ್ಸಿನಲ್ಲಿರೋದನ್ನೆಲ್ಲ ಖಾಲಿ ಮಾಡೋದು. ಖಾಲಿ ಮಾಡೋದು ಅಲ್ವಾ? ಕರೆಕ್ಟಾ ಮೇಡಮ್? ವೀಣಾ ಮೇಡಮ್, ಸರ್ ಕರೆಕ್ಟ್ ಆಗಿ ಹಾಗಾಗಿ ನೀವು ಇಷ್ಟು ದಿವಸ ಮಾಡಿದ ಧ್ಯಾನ, ಆ ಧ್ಯಾನದ ಸ್ಥಿತಿ ಅದನ್ನೆಲ್ಲ ಬಿಡಿ. ನಾಳೆಯಿಂದ ಪ್ರತಿಯೊಬ್ಬರು ಸೀರಿಯಸ್ ಆಗಿ ಕೂತ್ಕೊಳ್ಳಿ. ಎಲ್ಲರೂ ಮಂಡಲ ಶುರು ಮಾಡಿ. ಉದ್ದೇಶ ಇಷ್ಟೇ, ಯಾವ ಸಂಕಲ್ಪಗಳು ಇಟ್ಕೋಬಾರ್ದು. ಆಯ್ತಾ? ಯಾವ ಸಂಕಲ್ಪಗಳು ಇರಬಾರ್ದು. ನಮ್ದು ಮನೆ ಕಟ್ಟಬೇಕು, ಸೈಟ್ ತಗೊಳ್ಬೇಕು, ಹಣಕಾಸು ಸಮಸ್ಯೆ. ಮೊದಲೇ ಹೇಳಿದ್ದೀನಿ, ಲಕ್ಷ್ಮಿ ಹಿಂದೆ ಹೋದರೆ ಲಕ್ಷ್ಮಿ ಸಿಗುವುದಿಲ್ಲ. ಲಕ್ಷ್ಮಿ ಚಂಚಲೆ, ಯಾರ್ದೋ ಕೈಗೆ ಸಿಗೋಳಲ್ಲ ಲಕ್ಷ್ಮಿ. ದುರಾಸೆಯಿಂದ ಮಾಡಿದ್ರೆ ಖಂಡಿತ ನಿಮಗೆ ಇದು ಧ್ಯಾನ ಅನ್ನೋದು ಸಿದ್ಧಿ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಅಷ್ಟು ಆಸೆ ದುರಾಸೆ ಬಿಡಿ. ಅಲ್ವಾ ಅರುಣಾ ಮೇಡಮ್? ನಿಮಗಾಗಿ ನಾನು ಖಂಡಿತ ಹೇಳ್ತಾ ಇಲ್ಲ, ನೀವು ನಗುಬೇಡ್ರಿ. ನಿಮಗಲ್ಲ, ಪ್ರತಿಯೊಬ್ಬರಲ್ಲಿ ಇರುವ ಸಹಜ ಗುಣ ಆಸೆ ಅನ್ನೋದು, ಅಲ್ವಾ? ಆದರೆ ನಾ ಎಲ್ಲರಿಗೂ ಹೇಳ್ತೇನೆ, ನನ್ನನ್ನು ಸೇರಿಸಿ ನಾ ಹೇಳ್ತಾ ಇರೋದು, ದುರಾಸೆ ಬಿಟ್ಟು ಉದ್ದೇಶ ಒಂದೇ, ಮನಸ್ಸನ್ನ ಶೂನ್ಯ ಮಾಡಬೇಕು, ಮನಸ್ಸನ್ನ ಮಾಯ ಮಾಡಬೇಕು. ಎಲ್ಲಿಯವರೆಗೆ ಮನಸ್ಸಿರ್ತದೆ ಅಲ್ಲಿಯವರೆಗೆ ನರ, ಮನುಷ್ಯ. ಅವನು ಮನುಷ್ಯ, ಅಲ್ಲಿಯವರೆಗೆ ಮನುಷ್ಯ. ಯಾವಾಗ ಮನಸ್ಸು ಮಾಯ ಆಯ್ತು ಅವನು ಏನಾಗ್ತಾನೆ? ಅವನೇ ಬ್ರಹ್ಮ, ಅಲ್ವಾ? ಅವನೇ ನಿರ್ವಿಷಯಂ ಮನಃ. ಶಂಕರಾಚಾರ್ಯರು ಅದನ್ನೇ ಒತ್ತಿ ಹೇಳಿದ್ದಾರೆ. ನಿರ್ವಿಷಯಂ ಮನಃ. ಪ್ರವಚನ ಮಾಡುವಾಗ ಎಲ್ಲರೂ ಹೇಳ್ತಾರೆ ನಿರ್ವಿಷಯಂ ಮನಃ. ಹೆಂಗ್ ಮಾಡೋದು ಯಾರು ಹೇಳಿ? ನಿರ್ವಿಷಯಂ ಮನಃ. ಅದಕ್ಕೆ ನಿರ್ವಿಷಯಂ ಮನಃ ಮಾಡ್ಲಿಕ್ಕೆ ಏಕೈಕ ಮಾರ್ಗ ಉಸಿರಾಟದ ಮೇಲೆ ಗಮನ. ಯಾವಾಗ ನಿರ್ವಿಷಯಂ ಮನಃ ಆಯ್ತು ಆವಾಗಿನಿಂದ ಧ್ಯಾನ ಅಂತೆ. ನೀನು 10 ವರ್ಷದಿಂದ ಧ್ಯಾನ ಮಾಡ್ತಾ ಇದ್ದೀಯಾ? ಮನಸ್ಸು ಶೂನ್ಯ ಆಗಿಲ್ವಾ? ನೀನ್ ಇಷ್ಟು ದಿವಸ ಮಾಡಿದ್ದು ಧ್ಯಾನವೇ ಅಲ್ಲ. ಮತ್ತೆ ಧ್ಯಾನದ ಸ್ಥಿತಿಗಾಗಿ ಪ್ರಯತ್ನ ಮಾಡ್ತಾ ಇದ್ದೀವಿ, ಇನ್ನೂ ತಲುಪಿಲ್ಲ. ಅದಕ್ಕಾಗಿ ನಮಗೆ ನಿಜವಾದ ಧ್ಯಾನದ ಲಾಭಗಳು ಸಿಗ್ತಾ ಇಲ್ಲ.
ಮೊದಲು ಏನು ಸಂಪಾದನೆ ಮಾಡಬೇಕು? ಧ್ಯಾನದ ಸ್ಥಿತಿಯನ್ನು ತಲುಪಬೇಕು. ಯಾವುದು ಧ್ಯಾನದ ಸ್ಥಿತಿ? ಮನಸ್ಸು ಸಂಪೂರ್ಣವಾಗಿ ಶೂನ್ಯವಾಗಿ ಯಾವಾಗ ಆತ್ಮದ ಜೊತೆಗೆ ಒಟ್ಟು ಮಾಡಿ. ಯಾಕೆ ಇದನ್ನು ಪದೇ 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 ರಿಪೀಟ್ ಮಾಡ್ತಾ ಇದೀವಿ ಅಂದ್ರೆ, ಹಿಂದೆ ಮಾಡಿದ ಮಿಸ್ಟೇಕ್ ಮುಂದೆ ಆಗೋದು ಬೇಡ ಅಂತ. ಆತ್ಮದ ಒಟ್ಟಿಗೆ ಯಾವಾಗ ಜೀವಿಸ್ಲಿಕ್ಕೆ ಶುರು ಮಾಡಿದ್ವಿ, ಇರುವುದಕ್ಕೆ ಸಮಯ ಕಳೆಯಲಿಕ್ಕೆ ಶುರು ಮಾಡಿದ್ವಿ, ಅದು ಧ್ಯಾನದ ಸ್ಥಿತಿ. ಅವಾಗಿನಿಂದ ನಮ್ಮ ಧ್ಯಾನ ಶುರುವಾಯಿತು ಅಂತ ಅರ್ಥ. ಅಲ್ಲಿವರೆಗೂ ಮಾಡಿದ್ದೆಲ್ಲ ಪ್ರಯತ್ನ ಅಷ್ಟೇ, ಧ್ಯಾನದ ಸ್ಥಿತಿಗಾಗಿ ಮಾಡಿದ ಪ್ರಯತ್ನ. ಈಗೂ ಕೂಡ ಈ 48 ದಿವಸ ನಮ್ಮ ನಿರಂತರ ಪ್ರಯತ್ನ ಯಾವುದಕ್ಕಾಗಿ? ಧ್ಯಾನದ ಸ್ಥಿತಿಯನ್ನ ಹೊಂದಲಿಕ್ಕಾಗಿ. ಧ್ಯಾನದ ಸ್ಥಿತಿ ಯಾವುದು? ಧ್ಯಾನದ ಸ್ಥಿತಿ ಮನಸ್ಸನ್ನು ಸಂಪೂರ್ಣ ಶೂನ್ಯ ಮಾಡಿ ಆತ್ಮದೊಟ್ಟಿಗೆ ಜೀವಿಸುವುದನ್ನು ಕಲಿಯಬೇಕು. ಆತ್ಮದೊಟ್ಟಿಗೆ ಸಮಯವನ್ನು ಕಳೆಯಲಿಕ್ಕೆ ಶುರು ಮಾಡಬೇಕು. ಯಾವಾಗ ಆತ್ಮನೊಟ್ಟಿಗೆ ನಾವು ಜೀವಿಸಲಿಕ್ಕೆ ಶುರು ಮಾಡಿದ್ವಿ, ನಮ್ಮಲ್ಲಿ ಗುಣಗಳು ಪರಿವರ್ತನೆ ಆಗಲಿಕ್ಕೆ ಶುರುವಾಗ್ತದೆ. ನಾವು ಗುಣಗಳ ಸ್ಥಿತಿಯಿಂದ, ಕೆಲವರಲ್ಲಿ ತಾಮಸ ಇರ್ಬೋದು, ಕೆಲವರು ರಾಜಸ ಇರ್ಬೋದು, ಕೆಲವರು ಸಾತ್ವಿಕ ಇರ್ಬೋದು, ಕೆಲವರು ಶುದ್ಧ ಸಾತ್ವಿಕ ಇರ್ಬೋದು, ಎಲ್ಲವನ್ನ ಮೀರಿ ನಿರ್ಗುಣ ಸ್ಥಿತಿಗೆ ಹೋಗಬೇಕು. ಯಾವಾಗ ನಿರ್ಗುಣ ಸ್ಥಿತಿ? ಮನಸ್ಸು ಮಾಯವಾದಾಗ ನಿರ್ಗುಣ ಸ್ಥಿತಿ ಬರ್ತದೆ. ಹನುಮಂತ ತಾನು ಮೊದಲು ಸಾತ್ವಿಕ ರೂಪದಲ್ಲಿದ್ದ. ಅವಾಗ ಅನ್ಕೊಂಡಿದ್ದಂತೆ ನಾನು ರಾಮನ ಬಂಟ ಅಂತ. ಇನ್ನು ಸ್ವಲ್ಪ ಸಾಧನೆ ಮಾಡ್ತಾ 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 ಹನುಮಂತ ಶುದ್ಧ ಸಾತ್ವಿಕ ಸ್ಥಿತಿಗೆ ಹೋದಂತೆ. ಆಗ ಅವನು ಅನ್ಕೊಂಡಂತೆ ರಾಮನೇ ನನ್ನ ಗುರು ಅಂತ ಹೇಳಿ. ಆಗ ರಾಮ ಅವನಿಗೆ ಜ್ಞಾನದ ಉಪದೇಶ ಮಾಡಿದ, ಆತ್ಮಜ್ಞಾನದ ಉಪದೇಶ ಮಾಡಿದ ಹನುಮಂತನಿಗೆ. ಆಗ ಹನುಮಂತ ನಿರ್ಗುಣಿಯಾದಂತೆ. ರಾಮ ನಿರ್ಗುಣಿ ಅಲ್ವಾ, ಹಾಗೂ ಹನುಮಂತನು ನಿರ್ಗುಣಿಯಾದಂತೆ. ಆಗ ಹನುಮಂತ ಹೇಳಿದಂತೆ, ನಾನು ಬೇರೆ ಅಲ್ಲ, ರಾಮ ಬೇರೆ ಅಲ್ಲ, ನಾನೇ ರಾಮ, ರಾಮನೇ ನಾನು. ಅದಕ್ಕೆ ಹೇಳುದು, ಎಲ್ಲಿ ಹನುಮನೋ ಅಲ್ಲಿ ರಾಮ, ಎಲ್ಲಿ ರಾಮನೋ ಅಲ್ಲಿ ಹನುಮ. ಹನುಮನ ಹೃದಯದಲ್ಲಿ ರಾಮ ಇರ್ತಾನೆ, ರಾಮನ ಹೃದಯದಲ್ಲಿ ಹನುಮ ಇರ್ತಾನೆ ಅಂದ್ರೆ ಅದೇ ಅರ್ಥ. ನಾವು ರಾಮ ನಿರ್ಗುಣಿ, ನಾವು ಅದೇ ನಿರ್ಗುಣ ಸ್ಥಿತಿಗೆ ಹೋಗಬೇಕು. ಇರುವ ಏಕೈಕ ಮಾರ್ಗ ಯಾವುದು? ರಾಮ ಸೈನ್ಯ ತಗೊಂಡು ಬರಲಿಲ್ಲ. ಅಯೋಧ್ಯೆಯಿಂದ ಬರುವಾಗ ಒಬ್ಬನೇ ಬಂದಿದ್ದು. ಅವನ ಜೊತೆಗೆ ಲಕ್ಷ್ಮಣ ಇದ್ದ, ಸೀತೆ ಇದ್ದು, ಅಷ್ಟೇ. ಆದ್ರೆ ಬಂದು ರಾವಣನನ್ನ ಎದುರಿಸುವ ದೊಡ್ಡ ಸೈನ್ಯವನ್ನ ಕಟ್ಟಿದ. ಹೇಗೆ ಸಾಧ್ಯ ಆಯ್ತು? ನಿರ್ಗುಣಿಯಾದವನಿಗೆ ಪ್ರತಿಯೊಂದೂ ಸಾಧ್ಯ ಇದೆ. ಅವನು ಪರಮಾತ್ಮನಿಗೆ ಸಮಾನ, ಪರಮಾತ್ಮನಾಗಿರ್ತಾನೆ. ಜಗತ್ತಿನಲ್ಲಿ ಅವನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಹಣ ಬಯಸಿದ್ರೆ ಸಾಕು ಬರ್ತದೆ. ಏನು ಬಯಸ್ತಾನೆ ತನ್ನಷ್ಟು ತಾನಾಗಿ ಅವನಿಗೆ ಸಿಗ್ತದೆ. ಆ ಶಕ್ತಿ ಸಂಪಾದನೆ ಮಾಡಬೇಕು ಮೊದಲು. ಹಾಗಾಗಿ ಈ 48 ದಿನದ ಮಂಡಲ ದಹನ ಯಾವುದಕ್ಕಾಗಿ? ಚಿತ್ತವೃತ್ತಿ ನಿರೋಧ ಆಗಬೇಕು. ಅದಕ್ಕಾಗಿ ನಿರಂತರ ಪ್ರಯತ್ನಪೂರ್ವಕವಾಗಿ ಉಸಿರಾಟದ ಮೇಲೆ ಗಮನ. ಇಂದ್ರಕುಮಾರ್ ಸರ್ ಮಾತಾಡಿ. ಸರ್ ನಮಸ್ಕಾರ. ಇದು ಧ್ಯಾನಕ್ಕೆ ಕುತ್ಕೊಂಡಾಗ ಕೆಳಗಡೆ ಕುತ್ಕೊಳ್ಳೋದಕ್ಕೆ ತುಂಬಾ ಹೊತ್ತು ಕುತ್ಕೊಳಕ್ ಆಗ್ತಿಲ್ಲ. ಇದು ಚೇರ್ ಮೇಲೆ ಕುತ್ಕೊಂಡು ಮಾಡ್ಬೋದಾ? ಚೇರ್ ಅಲ್ಲಿ ಅಂದ್ರೆ ಸೋಫಾ ಮೇಲೆ. ಸೋಫಾ ಅಂತ ಅಂದ್ರೆ ಕಂಫರ್ಟ್ ಏನ್ ಇಟ್ಕೊಂಡ್ಲ, ಮರದ ಸೋಫಾ, ಅದ್ರ ಮೇಲೆ ಕುತ್ಕೋಬೋದಾ ಅಂತ. ಕುತ್ಕೊಂಡ್ರೆ ನಂಗೆ ಅದ್ರ ಮೇಲೆ ಬೇಕಾದ್ರೆ ನೀವು ಒಂದು 10 hours ಬೇಕಾದ್ರೆ ಕುತ್ಕೊಳ್ಳಿ ಅಂದ್ರೆ ಕಂಟಿನ್ಯೂಸ್ ಆಗಿ ಕುತ್ಕೊಂಡ್ಬಿಡ್ತೀನಿ. ನೆಲದ ಮೇಲೆ ಕುತ್ಕೊಳ್ಳೋದಕ್ಕೆ ಸ್ವಲ್ಪ ಏನಾಗುತ್ತೆ ಅಂದ್ರೆ ಒಂದು 1 hour ಆದ್ಮೇಲೆ ಸ್ವಲ್ಪ ಪೈನ್ ಆತರ ಶುರುವಾಗ್ತಿದೆ. ನಾಳೆಯಿಂದ ಮಂಡಲ ಧ್ಯಾನ ಮಾಡಕ್ ಶುರು ಮಾಡ್ತೀವಲ್ಲ, ಅದಕ್ಕೆ ಯಾವ ತರ? ಏನು ಅಂತಂದ್ರೆ, ಅದೇ ಈಗ ಕೆಳಗೆ ಕೂರೋದು ಮುಖ್ಯ ಅಲ್ಲ, ಮೇಲೆ ಕೂರೋದು ಮುಖ್ಯ ಅಲ್ಲ, ಕೂರೋದು ಮುಖ್ಯ ಫಸ್ಟ್. ಆಯ್ತಾ? ನಿಮಗೆ ಕೆಳಗೆ ಎಲ್ಲರಿಗೂ ಬಹಳ ಹೊತ್ತು ಕೂರಕ್ ಆಗದೆ, ಬಟ್ ಕೆಳಗೂ ಕೂರ್ಬೋದು ಎಲ್ಲರೂ, ಬಟ್ ಬಹಳ ದಪ್ಪ ಆಸನ ಹಾಕೋಬೇಕು. ಬೆಡ್ ತರ. ಬೆಡ್ ಕೂಡ ಎಷ್ಟೊತ್ತು ಬೇಕಾದ್ರೂ ಕೂರ್ಬೋದು. ಈಗ ನಾವೆಲ್ಲ ಹಾಗೆ ಬಹಳ ದಪ್ಪ ಆಸನದ ಮೇಲೆ ಕೂತ್ಕೊಂತೀವಿ, ಎಷ್ಟು ಗಂಟೆ ಬೇಕಾದ್ರೂ ಕೂರ್ತೀವಿ. ನಮ್ಗೇನು ಕಾಲು ಜುಮ್ ಬರೋದು, ಕೈ ಏನೂ ಆಗಲ್ಲ. ಹಾಗಾಗಿ ದಪ್ಪ ಆಸನ ಇರ್ಬೇಕು, ಗೊತ್ತಬಾರದು ಕಾಲಿಗೆ. ತುಂಬಾ ಕಂಫರ್ಟೇಬಲ್ ಆಗಿದ್ರೆ ಕೂರ್ಬೋದು. ನೀವು ಕೆಳಗೆ ಕೂರ್ಬೇಕಂತ ಏನ್ ರೂಲ್ಸ್ ಇಲ್ಲ. ಕೂತ್ರೆ ಸ್ವಲ್ಪ ಅವೇರ್ನೆಸ್ ಜಾಸ್ತಿ ಇರ್ತದೆ ಅಷ್ಟೇ. ಬೆನ್ನು ಆದಷ್ಟು ಚೇರ್ ಮೇಲೆ ಕೂತ್ಕೊಂಡ್ರು ಅಷ್ಟೇ. ಹೆಂಗಿಂಗೋ ದುಡ್ಡಿ ಎಲ್ಲ ಕೂತ್ಕೊಳ್ಳೋದಲ್ಲ. ನಿಮಗೆ ಏನೇನೋ ಮಾಡಿ ಹೊರಗಿಕೊಂಡು ಫುಲ್ ಕ್ರಾಸ್ ಆಗಿ ಹಾಗೆಲ್ಲ ಅಲ್ಲ. ಆದಷ್ಟು ಬೆನ್ನು ಸ್ಟ್ರೈಟ್ ಇರ್ಬೇಕು. ಜಾಸ್ತಿ ಅಂದ್ರೆ ಕುತ್ತಿಗೆ ಬೆಂಡ್ ಆಗಿರ್ಬೇಕು ಅಷ್ಟೇ. ಯಾಕಂದ್ರೆ ಕುತ್ತಿಗೆಗೆ ಸ್ಟ್ರೆಂತ್ ಇಲ್ಲ, ನರ ಅನ್ನೋದಿಲ್ಲ. ಸಹಜ ಮನುಷ್ಯ ಕಾನ್ಶಿಯಸ್ ಅನ್ನು ಕಳ್ಕೊಂಡಾಗ ಅದು ಬಿದ್ದೇ ಬೀಳ್ತದೆ ಅಲ್ವಾ? ಮಕ್ಕಳಲ್ಲೂ ಕೂಡ ಚೆಂಡ ನಿಲ್ಲೋದಿಲ್ಲ. ಜೀವ ಹೋದವರಿಗೂ ಕೂಡ ಚೆಂಡ ನಿಲ್ಲೋದಿಲ್ಲ. ಅದು ಸಹಜ ಪ್ರಕ್ರಿಯೆ. ಕುತ್ತಿಗೆ ತನ್ನ ಅವೇರ್ನೆಸ್ ಹೋದಾಗ, ನಾವು ಸ್ವಲ್ಪ ಕಾನ್ಶಿಯಸ್ ಇಂದ ಸಬ್ ಕಾನ್ಶಿಯಸ್ ಹೋದ ಕೂಡಲೇ ಅದು ಸ್ಟಾರ್ಟ್ ಇದಾಗ್ತದೆ.
ಆಮೇಲೆ ಎನರ್ಜಿ ಜಾಸ್ತಿ ಬರುವಾಗಲೂ ಕೂಡ ಬೆಂಡ್ ಆಗ್ತದೆ. ಅದು ಸಮಸ್ಯೆ ಇಲ್ಲ. ಹಾ ಬೆನ್ನು ಬೆಂಡ್ ಆಗಬಾರ್ದು. ಹಾ. ಇದು ಮರದ್ದು ಸೋಫಾ ಬರುತ್ತಲ್ಲ ಅದ್ರಲ್ಲಿ ಕುತ್ಕೋಬೋದಲ್ಲ? ಅದೇ ನಾನು ಹೇಳಿದ್ನಲ್ವಾ, ಜಾಸ್ತಿ ಹೀಗೆ ಬೆಂಡ್ ಇರಬಾರದು ಅಷ್ಟೇ. ಸೋಫಾಗಳು ಅಲ್ಲ, ಕೆಲವು ನಾನು ಆಕ್ಚುಲಿ ಬೆಂಡ್ ಆಗ್ತಿಲ್ಲ. ಯಾಕೆಂತಂದ್ರೆ ಆಲ್ಮೋಸ್ಟ್ ನಾನು ಮನೆಯಲ್ಲಿ ಕುತ್ಕೊಂಡು ನೆಲದ ಮೇಲೆ ಕುತ್ಕೊಳ್ತೀನಿ. ತುಂಬಾ ರೂಢಿ ಮಾಡ್ಕೊಂಡಿದ್ದೆ, ಇವಾಗ ಸ್ವಲ್ಪ ರೂಢಿ ಬಿಟ್ಬಿಡೋದ್ರಿಂದ ಅದು ಪ್ರಾಬ್ಲಮ್ ಆಗ್ತಿದೆ. ಬಟ್ ಏನಂತ ಅಂದ್ರೆ ಕುತ್ಕೊಂಡ್ರೆ ನಾನು ಹೊರ್ಕೊಳಲ್ಲ, ಹೊರಗಡೆ ಕುತ್ಕೊಳ್ತೀನಿ. ಯಾಕಂದ್ರೆ ಬೆಂಚ್ ಸ್ಟ್ರೈಟ್ ಇರ್ಬೇಕಲ್ಲ ಅಂತ. ಬೆನ್ನೆಲ್ಲ ಸ್ಟ್ರೈಟ್ ಇರುತ್ತೆ. ಸೊ ಮಾಡ್ಬೋದಲ್ಲ, ಅದು ಹಂಗ್ ಮಾಡ್ಬೋದು. ಮಾಡ್ಬೋದು. ಅಕಸ್ಮಾತ್ ಆಗ್ಲಿಲ್ಲ ಅಂದ್ರೆ ಬೇಕಾದ್ರೆ ಎರಡು ಆಪ್ಷನ್ ಯೂಸ್ ಮಾಡ್ಬೋದು. ಕೆಳಗಡೆ ಕುತ್ಕೋಬಹುದು ಅಥವಾ ಹೆಂಗಾಗುತ್ತೋ ಹಂಗ್ ಮಾಡ್ಬೋದಲ್ಲ ನಾಳೆಯಿಂದ. ಕರೆಕ್ಟ್ ಸರ್, ಮಾಡಿ. ಆಮೇಲೆ ಉಸಿರಾಟದ ಗಮನದ ಮೇಲೆ ನನಗೆ ಏನಾಗ್ತಿದೆ ಅಂದ್ರೆ, ನೀವ್ ಹೇಳ್ದಾಗೆ ಈ ಆನಾಪಾನ ಅದರಲ್ಲಿ ಇಲ್ಲಿ ಮೂಗಿನ ಉಸಿರಾಟದಿಂದ ಇದನ್ನ ಆಜ್ಞಾ ಚಕ್ರದ ಮೇಲೆ ಕಾನ್ಸಂಟ್ರೇಟ್ ಮಾಡಕ್ ಆಗ್ತಾ ಇಲ್ಲ. ನಾ ಹೇಳೋದೇನು ಅಂದ್ರೆ, ಈಗ ಹ್ಮ್ ಇಲ್ಲಿ ಇರಬೇಕು, ಅದನ್ನ ಭ್ರೂಮಧ್ಯ ಅಂತಾರೆ. ಯಾಕಂದ್ರೆ ಅದನ್ನ ಯಾಕೆ ಗಮನಿಸ್ಬೇಕು ಅಂದ್ರೆ, ಉಸಿರಾಟ ಕೂಡ ಲಾಸ್ಟಿಗೆ ಬಂದು ಎಂಡ್ ಆಗೋದು ಇಲ್ಲಿಗೇನೆ. ಓಕೆ. ಚಿತ್ತ ಸ್ಥಿತಿಯಲ್ಲಿ ಹಾ ಕೆಲವು ಮನುಷ್ಯನ ಉಸಿರಾಟ ಹೊಕ್ಕಳದವರೆಗೂ ಹೋಗಿ ಬರ್ತಾ ಇರ್ತದೆ ಅವನಿಗೆ. ಅದು ಹಂತ ಹಂತವಾಗಿ ಬರ್ತಾ 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 ಸ್ಲೋ ಆಗ್ತಾ ಬರ್ತದೆ. ಓಕೆ. ಸ್ಲೋ ಆನ್ ಮೀನ್ಸ್ ನೀವು ಒಂದು ನಿಮಿಷಕ್ಕೆ ಇಷ್ಟು ಸಾರಿ ಧ್ಯಾನ, ಇಷ್ಟು ಸಾರಿ ಉಸಿರಾಟ ಅಂತ. ಅದು 15 ಇರ್ತದೆ, 14 ಆಗ್ತದೆ, 13 ಆಗ್ತದೆ, 12 ಆಗ್ತದೆ, 11 ಆಗ್ತದೆ, 10 ಆಗ್ತದೆ, 9, 8 ಹೀಗೆ. ಅಂದ್ರೆ ಒಂದು ನಿಮಿಷಕ್ಕೆ ಎಷ್ಟು ಬಾರಿ ಉಸಿರಾಟ ಮಾಡ್ತಾನೆ ಅಂತ. ಓಕೆ. ಆ ಉಸಿರಾಟದ ಸಮಯ ಏನು, ಹ್ಮ್ ಸಮಯದಲ್ಲಿ ಆ ಉಸಿರಾಟ ಕೌಂಟ್ ಏನಿದೆ ಅದು ಕಡಿಮೆ ಆಗ್ತಾ ಬರ್ತದೆ. ಓಕೆ. ಕಡಿಮೆ ಆಗ್ತಾ 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 ಲಾಸ್ಟ್ಗೆ ಇಲ್ಲಿವರೆಗೂ ಬರ್ತದೆ. ಬಂದು 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 ಲಾಸ್ಟ್ಗೆ ಆಜ್ಞಾ ಚಕ್ರದಲ್ಲಿ ಅದು ಸ್ಥಿತ ಆಗ್ತದೆ. ಹಾ ಇಲ್ಲಿಯವರೆಗೂ ಕೂಡ ಅವನಲ್ಲಿ ಚಿತ್ತವೃತ್ತಿ ನಿರೋಧ ಕ್ರಿಯೆ ನಡೀತಾ ಇರ್ತದೆ. ಓಕೆ. ಅದಕ್ಕಾಗಿ ನಾವು ಸಂಕಲ್ಪ ಅದು ಇದು ಅದೇ ನಾವು ಹೌದು. ಮಾಡ್ತೀವಿ. ಹೌದು. ಎಲ್ಲರ ಪ್ರಯತ್ನ ಯಾವುದಕ್ಕಾಗಿ, ಮೊದಲು ಧ್ಯಾನ ಸ್ಥಿತಿಯನ್ನು ತಲುಪಲಿಕ್ಕಾಗಿ ಪ್ರಯತ್ನ ಮಾಡಬೇಕು. ಓಕೆ. ಧ್ಯಾನ ಸ್ಥಿತಿಯನ್ನು ತಲುಪಿದ ಮೇಲೆ ಸಮಸ್ಯೆ ಇಲ್ಲ. ಓಕೆ. ಎಲ್ಲವೂ ತನ್ನಷ್ಟು ತಾನಾಗಿ ಸಿಗ್ತದೆ, ಎಲ್ಲ ಓಪನ್ ಆಗ್ತದೆ, ಎಲ್ಲ ಚಕ್ರ ಬರ್ತದೆ, ಎಲ್ಲವೂ ತನ್ನಷ್ಟು ತಾನಾಗಿ ಆಗ್ತದೆ. ಓಕೆ. ಯಾವುದು ಆಗ್ತಾ ಇಲ್ಲ ಅಂದ್ರೆ ನಮ್ಮಲ್ಲಿ ಇನ್ನೂ ನಾವು ಚಿತ್ತವೃತ್ತಿ ನಿರೋಧ ಸ್ಥಿತಿಯನ್ನೇ ತಲುಪಿಲ್ಲ. ತಲುಪಿಲ್ಲ. ಅದಕ್ಕಾಗಿ ಯಾವುದು ಆಗ್ತಾ ಇಲ್ಲ. ಅಂದ್ರೆ ಇನ್ನು ಧ್ಯಾನ ಸ್ಥಿತಿಯನ್ನೇ ತಲುಪಿಲ್ಲ, ಇನ್ನು ಧ್ಯಾನದ ಲಾಭಗಳು ಹೆಂಗೆ ಬರ್ತದೆ? ಹಾ ನಾವು ಧ್ಯಾನವನ್ನು ಕಂಪ್ಲೇಂಟ್ ಮಾಡ್ತಾ ಇದೀವಿ ಅಷ್ಟೇ. ನಾವು ಧ್ಯಾನ ಮಾಡ್ತಾ ಇರೋದೇ ತಪ್ಪು. ನಾವು ಮಾಡ್ತಾ ಇರೋದು ತಪ್ಪು ಮಾಡ್ತಾ ಇದೀವಿ ಧ್ಯಾನ. ಇಷ್ಟು ದಿವಸ ನಾವು ಮಾಡಿದ್ದು ತಪ್ಪು ಮಾಡಿ. ಧ್ಯಾನ. ಹೌದು. ಯಾಕೆ ತಪ್ಪು ಧ್ಯಾನ ಅಂತ ಹೇಳ್ತಾ ಇದೀವಿ ಅಂದ್ರೆ, ಈಗ ಮನುಷ್ಯ ಅಂದ್ರೆ ಮೂರು, ಯಾವುದು? ಹೌದು. ದೇಹ, ಮನಸ್ಸು, ಆತ್ಮ, ಮೂರು ಹೌದು. ಸೇರಿ ಒಬ್ಬ ಮನುಷ್ಯ. ಹೌದು. ಮೊದಲು ನಾವು ಕೈಕಾಲುಗಳನ್ನೆಲ್ಲ ಮುಚ್ಚಿ, ಅಂದ್ರೆ 10 ಇಂದ್ರಿಯಗಳನ್ನ ಮುಚ್ತೀವಿ ಅಲ್ವಾ? ಹೌದು. ಕೈ, ಕಾಲು, ಬಾಯಿ ಎಲ್ಲ ಮುಚ್ಚಿ, ಕಣ್ಣು, ಕಿವಿ ಎಲ್ಲ ಸ್ತಬ್ಧವಾಗಿ ಆರಾಮ್ಸೆ ಕೂತ್ಕೊಳ್ತೀವಿ. ದೇಹ ಶೂನ್ಯ ಆಯ್ತು, ದೇಹ ಕೆಲಸ ಮಾಡ್ತಾ ಇಲ್ಲ. ಹೌದು. ಧ್ಯಾನ ಕೂತ್ಕೊಂಡ ತಕ್ಷಣ ಎಲ್ಲ ಕೈ ಕಾಲೆಲ್ಲ ಹಿಂಗ್ ಲಾಕ್ ಮಾಡಿ ಸುಮ್ಮನೆ ಕೂತ್ಕೊಂತೀವಲ್ವ, ದೇಹ ಕೆಲಸ ಹೌದು. ಮಾಡುತ್ತೆ. ಹೌದು. ಇನ್ನು ಉಳಿದಿದ್ದು ಯಾವುದು? ಆತ್ಮ ಮತ್ತೆ ಮನಸ್ಸು. ಹೌದು. ಆದ್ರೆ ನಾವು ಮ್ಯೂಸಿಕ್ ಹಾಕಿದ್ರೆ ಏನಾಗ್ತದೆ, ಆ ಮನಸ್ಸು ಮ್ಯೂಸಿಕ್ ಅನ್ನು ಕೇಳ್ತಾ ಇರ್ತದೆ. ಅಂದ್ರೆ ಆತ್ಮ ಮನಸ್ಸು ಏನ್ ಮಾಡ್ತಾ ಇದೆ? ಕೆಲಸ ಮಾಡ್ತಾ ಇದೆ. ಹೌದು. ಹೌದು. ದೇಹ ಕೆಲಸ ಮಾಡ್ತಾ ಇಲ್ಲ, ಹೌದು. ಆದ್ರೆ ಮನಸ್ಸು ಕೆಲಸ ಮಾಡ್ತಾನೆ ಇದೆ. ಮನಸ್ಸು ಹೌದು. ಹೋಗಿ ಕೆಲಸ ಮಾಡ್ತಾ ಇದೆ, ಅದು ಶೂನ್ಯ ಆಗೋದೇ ಅವರು ಆಗೋದೇ ಇಲ್ಲ. ಗೈಡೆಡ್ ನಮ್ ಗಮನ, ನೀವ್ ಹೇಳಿದಂಗೆ ನಮ್ ಗಮನ ಶ್ವಾಸದ ಮೇಲೆ ಹೋಗೋದೇ ಇಲ್ಲ, ಆನಾಪಾನದ ಮೇಲೆ ಹೋಗೋದೇ ಇಲ್ಲ. ಆ ಮ್ಯೂಸಿಕ್ ಮೇಲೆ ಹೊರಟೋಗ್ಬಿಡುತ್ತೆ. ಅಲ್ಲಿಗೆ ನಮ್ದು ಮುಗಿತಲ್ಗೆ. ಗೈಡೆಡ್ ಮಾಡ್ತಾ ಇದ್ದಾರೆ, ಹೌದು. ಅದನ್ನ ಅಬ್ಸರ್ವ್ ಮಾಡ್ತಾ ಇರ್ತೀವಿ. ಮನಸ್ಸು ಹೌದು. ಮಾಡ್ತಾನೆ ಇದೆ, ಅಂದ್ರೆ ಮನಸ್ಸು ಕಾರ್ಯ ಮಾಡ್ತಾನೆ ಇದೆ. ಮನಸ್ಸು ಹೌದು. ಮನಸ್ಸಿನಲ್ಲಿ ನಿರಂತರವಾಗಿ ಕ್ರಿಯೆ ನಡೀತಾನೇ ಇದೆ. ಹೌದು. ಮೊದಲು ಏನ್ ಮಾಡ್ಬೇಕು? ಮನಸ್ಸು ಶೂನ್ಯ ಆಗ್ಬೇಕಂದ್ರೆ ಮನಸ್ಸು ಕೆಲಸ ಮಾಡುವುದನ್ನು ಸ್ಟಾಪ್ ಮಾಡ್ಬೇಕು. ಹೌದು. ಅವಾಗ ಏನಾಗ್ಬೇಕು? ಯಾವ್ದು ಇರಬಾರ್ದು, ಹೊರಗಡೆಯಿಂದ ಗೈಡೆಡ್ ಇರಬಾರ್ದು, ಡಿಸ್ಟರ್ಬೆನ್ಸ್ ಇರಬಾರ್ದು, ಮ್ಯೂಸಿಕ್ ಇರಬಾರ್ದು. ಹ್ಮ್. ಅವಾಗ ಉಸಿರಾಟದ ಮೇಲೆ ಮಾತ್ರ ಗಮನ. ಉಸಿರಾಟದ ಮೇಲೆ ಗಮನ ಕೂಡ ಮನಸ್ಸು ಕೆಲಸ ಮಾಡ್ತಾ ಇದೆ ಅಂತ ಅರ್ಥ. ಹೌದು. ಆದರೆ ಯಾಕೆ ಮನಸ್ಸು ಕೆಲಸ ಮಾಡ್ತಾ ಇದ್ರು ಕೂಡ ಉಸಿರಾಟಕ್ಕೂ ಮತ್ತೆ ನಮ್ಮ ಚಿತ್ತಕ್ಕೂ ನೇರ ಸಂಬಂಧ ಇದೆ. ಓಕೆ. ಆವಾಗ ನಾವು ಉಸಿರಾಟವನ್ನೇ ಗಮನಿಸಿದಾಗ ನಿಧಾನವಾಗಿ ನಮ್ಮ ಆಲೋಚನೆಗಳು ಹೊರಗೆ ಬರ್ಲಿಕ್ಕೆ ಶುರುವಾಗ್ತದೆ, ಹೊರಗೆ ಹೊರಗೆ ಹೊರಗೆ. ಅದಕ್ಕೆ ಹೇಳಿದ್ದೆ ನಾನು, ಉಸಿರಾಟ ಮಾಡುವಾಗ ಪ್ರತಿಯೊಬ್ಬರಿಗೂ ಗಮನಿಸುವಾಗ ಆಲೋಚನೆ ಬರ್ತದೆ. ಅಂದ್ರೆ ಏನೋ ಅದು ಬರ್ತಾ ಇರೋದಲ್ಲ, ಹೋಗ್ತಾ ಇರೋದು ನಮಗೆ ಅದು ಗೊತ್ತಾಗ್ತಾ ಇದೆ. ಗೊತ್ತಾಗ್ತದೆ. ಹೌದು. ಆ
ಆ ಕಡೆ ಗಮನ ಹೋಗ್ತದೆ, ಮತ್ತೆ ಬಲವಂತವಾಗಿ ತರಬೇಕು, ಮತ್ತೆ ಪ್ರಯತ್ನ ಹ್ಮ್ ಉಸಿರಾಟದ ಮೇಲೆ ಗಮನ, ಮತ್ತೆ ಹ್ಮ್ ಮನಸ್ಸು ಮತ್ತೆ ತರಬೇಕು, ಇದು ನಿರಂತರವಾಗಿ ಇದು ಹೊಡೆದಾಟ ಆಗ್ತಾ ಇರ್ಬೇಕಿದು ಹ್ಮ್ ಹೊಡೆದಾಟ, ಜಗ್ಗಾಟ. ಇದನ್ನ ನೀವು ಗಂಟೆಗಟ್ಲೆ ಅವೇರ್ನೆಸ್ ಇದ್ದಾಗೆಲ್ಲ ಇದನ್ನೇ ಮಾಡೋದು, ಮತ್ತೆ ಮತ್ತೆ ಮತ್ತೆ. ಸುಮ್ಮನೆ ನಾವು ಕುತ್ಕೊಂಡು ಭ್ರಮೆಯಲ್ಲಿ ಎಲ್ಲೋ ಹೋದಿವಿ ಅಂದ್ರೆ ಏನು ಯೂಸ್ ಇಲ್ಲ. ಎನರ್ಜಿ ಬರ್ತದೆ ಅದೆಲ್ಲ ಆಮೇಲೆ. ಹ್ಮ್ ಫಸ್ಟ್ ಚಿತ್ತವೃತ್ತಿ ನಿರೋಧಕ್ಕೆ ಮನುಷ್ಯ ಪ್ರಯತ್ನ ಮಾಡಬೇಕು. ಅದು 48 ದಿನದಲ್ಲಿ ಹ್ಮ್ ಪ್ರತಿಯೊಬ್ಬರಿಗೂ ಕೂಡ ಅದು ಸಾಧ್ಯ ಇದೆ. ಅವನು ಎಷ್ಟು ಎಂತ ಬ್ಲಾಕೇಜ್ ಎಂತ ಇದಿದ್ರು ಕೂಡ, ಆದ್ರೆ ಶೂನ್ಯ ಸ್ಥಿತಿಯಲ್ಲಿ ಅವನು ನಿರಂತರವಾಗಿ ಈ ಪ್ರಯತ್ನ ಮಾಡಬೇಕು. ಅವಾಗ ಮನಸ್ಸು ಶೂನ್ಯ ಆಗೋದು ಅಂದ್ರೆ ಇಷ್ಟೇ, ಅದರಲ್ಲಿ ಚಿತ್ತ ಪೂರ್ತಿ ಖಾಲಿ ಆಗಿ ಮನಸ್ಸು ಶೂನ್ಯ ಆದ ಹಾಗೆ. ಶೂನ್ಯ. ಅದು ಪೂರ್ತಿ ಖಾಲಿ ಆಗ್ತದೆ. ಅದು ಕೂಡ ಹೇಗೆ ಖಾಲಿ ಆಗ್ತದೆ? 1 ನಿಮಿಷಕ್ಕೆ ಮೊದಲು 60 ಆಲೋಚನೆ, ಆಮೇಲೆ 50, 40, 30, 2, 20, 10, 1, 2, 3, ಲಾಸ್ಟ್ ಶೂನ್ಯ. ಹೀಗೆ ಹಂತವಾಗಿ ಅದು ಕಡಿಮೆ ಆಗ್ತಾ ಬರ್ತದೆ. ಕಳ್- ಲಾಸ್ಟಿಗೆ ಮನಸ್ಸು ಮಾಯ ಆಯ್ತು ಅಂದ್ರೆ ಮನಸ್ಸಿನ ಹಿಂದೆ ಇರುವುದು ಆತ್ಮ. ಹ್ಮ್ ಆತ್ಮದ ಜೊತೆಗೆ ನಾವು ಅಲ್ಲಿ ಎರಡು ಮಾಯ ಆಯ್ತು. ಒಂದು ದೇಹ ಮಾಯ ಆಯ್ತು, ಮನಸ್ಸು ಮಾಯ ಆಯ್ತು. ಉಳಿದದ್ದು ಯಾವುದು? ಯಾವುದು? ದೇ- ಆತ್ಮ. ಹ್ಮ್. ಆ ಆತ್ಮ. ಯಾವಾಗ ನಾವು ಜೀವಿಸ್ಲಿಕ್ಕೆ ಶುರು ಮಾಡಿದ್ವಿ ಅದು ಧ್ಯಾನ ಸ್ಥಿತಿ, ಅದನ್ನೇ ಸಮಾಧಿ ಸ್ಥಿತಿ ಅಂತ ಕರೆಯೋದು. ಓ ಆ ಆತ್ಮದೊಟ್ಟಿಗೆ ನಾವು ನಿರಂತರವಾಗಿ ಇದ್ದಾಗ ಆ ಆತ್ಮದ ಅದೇ ಯಾವುದು? ಪರಮಾತ್ಮ. ಪರಮಾತ್ಮನಲ್ಲಿ ನಾವು ಲೀನ. ಪರಮಾತ್ಮನ ಗುಣಗಳು ನಮ್ಮಲ್ಲಿ ಜಾಗೃತವಾಗ್ತದೆ. ಪರಮಾತ್ಮ ಯಾರು? ಸರ್ವಶಕ್ತನಾದವನು. ಆ ಸರ್ವಶಕ್ತ ನಮ್ಮಲ್ಲಿ ಅತೀಂದ್ರಿಯ ಶಕ್ತಿಗಳು, ಭಗವಂತನಿಗೆ ಏನೆಲ್ಲ ಪವಾಡಗಳು ಕೊಟ್ಟಿದೆ, ಸಿದ್ಧಿಗಳು ಎಲ್ಲ ನಮ್ಮಲ್ಲಿ ಶುರುವಾಗ್ತದೆ. ಎಲ್ಲರೂ ಮಾಡಿದ್ದು ಅದೇ ಕೆಲಸವನ್ನ ಹಿಂದೆ. ನಾವು ದುರಾಸೆಗೆ ಬಿದ್ದು, ಆಸೆಗೆ ಬಿದ್ದು, ಏನೇನೋ ಮಾಡಕ್ ಹೋಗಿ ಅದು ಆಗಿಲ್ಲ, ಇದು ಆಗಿಲ್ಲ. ಆ, ಇವಾಗ ನಮ್ಮ ಗಮನವನ್ನ ನೇರವಾಗಿ ನಾವು ಇಲ್ಲಿ ನಮ್ಮ ಭ್ರೂ ಮಧ್ಯದಲ್ಲೇ ಗಮನ ಇಟ್ಕೊಂಡು ನಾವು ಉಸಿರಾಡದ ಕಡೆ ಗಮನ ಅಂದ್ರೆ ನಮ್ಮ ಮೂಗಿನ ಒಳ್ಳೆಗಳ ಕಡೆ ಗಮನ ಕೊಡೋದ್ ಬೇಡ. ಆಗ್ ಆ ಭ್ರೂ ಮಧ್ಯದಲ್ಲಿ ಗಮನ ಕೊಟ್ಟು ಉಸಿರಾಡ್ತಾ ಇರ್ಬೇಕಷ್ಟೇ. ನೀವು ಅದನ್ನ ತುಂಬಾ ಮಾಡಬಾರ್ದು. ಉಸಿರಾಟ ಇಲ್ಲಿವರೆಗೂ ಅಷ್ಟೇ, ಅದನ್ನ ಮೇಲಕ್ಕೆ ಒಯ್ಯಬಾರ್ದು. ಹಾ ಓಕೆ. ಉಸಿರು ಬರ್ತಾ ಇದೆ, ಇಲ್ಲಿ ಬಂದು ಎಂಡ್ ಆಗ್ತಾ ಇದೆ, ಇಲ್ಲಿ ಹೋಗ್ತಾ ಇದೆ, ಇಲ್ಲಿ ಬಂದು ಎಂಡ್ ಆಗ್ತಾ ಇದೆ. ಇಲ್ಲಿ ನೋಡಿ, ಹಾ ನೋಡಿ. ಇಷ್ಟೇ ಮಾಡ್ತಾ ಇರ್ಬೇಕು ಅಷ್ಟೇ. ಓಕೆ. ಮತ್ತೆ ನೀವು ನೋಡಿ ಪ್ರಯತ್ನ ಮಾಡಿ, ಗೊತ್ತಾಗ್ತದೆ. ಇಲ್ಲೇ ಗಮನಿಸ್ತಾ ಇರ್ತೀರಿ, ಆದ್ರೆ ಉಸಿರಾಟ ಆಗೋದು ಕೂಡ ಗೊತ್ತಾಗ್ತಾ ಇರ್ತದೆ. ಇಲ್ಲೇ ಗಮನಿಸ್ತಾ ಇರ್ತೀರಿ, ಆದ್ರೆ ಉಸಿರಾಟ ಆಗೋದು ಗೊತ್ತಾಗ್ತಾ ಇರ್ತದೆ. ಹಾ ನೋಡಿ ಕಣ್ಣು ಮುಚ್ಚಿ ನೋಡೋಣ. ನೋಡಿ, ಇಲ್ಲೇ ಗಮನಿಸ್ತಾ ಇರಿ, ಆದ್ರೆ ಉಸಿರಾಟವೂ ಕೂಡ ಗೊತ್ತಾಗ್ತಾ ಇದೆ ಅಲ್ವಾ? ಹೌದು, ಗೊತ್ತಾಗ್ತಾ ಇದೆ. ಅದನ್ನೇ ಗೊತ್ತಾಗ್ತಾ ಇದೆ. ನೀವು ಇದನ್ನ ಗಮನಿಸೋದು ಬಿಟ್ಟು ನೀವು ಹಾ ಉಸಿರಾಟಕ್ಕೆ ಹೋದ್ರೆ ಹಾ ಗಮನಿಸಕ್ ಆಗೋಲ್ಲ. ನಿಮಗೊಂದು ಗ್ರಿಪ್ ಸಿಗೋದಿಲ್ಲ. ಗ್ರಿಪ್ ಸಿಗ್ತಾ ಇಲ್ಲ. ಹೌದು, ನನ್ಗೆ ಅದೇ ಆಗ್ತಾ ಇದೆ, ಗ್ರಿಪ್ ಸಿಗ್ತಾ ಇಲ್ಲ. ಇಲ್ಲಿ ಎಲ್ಲೆಲ್ಲೋ ಹೋಗ್ತದೆ ಮನಸ್ಸು, ಮತ್ತೆ ಮತ್ತೆ ಮತ್ತೆ. ಹೌದೌದು. ಅದಕ್ಕೆ ನಾನು ಮೂಗಿನ ಒಳ್ಳೆ ಕಡೆ ಗಮನ ಕೊಟ್ಬಿಡ್ತೀನಿ. ಇಲ್ಲಿ ಮೂಗಿನ ಒಳ್ಳೆ ಏನಿದೆಯಲ್ಲ ಅಲ್ಲಿ ಗಮನ ಕೊಡ್ತಾ ಇದೀನಿ. ಹಾಗಾದ್ರೂ ಕೊಡಿ. ಒಟ್ಟು ಒಂದು ಪಾಯಿಂಟ್ ಅನ್ನ ನಾವು ಮೊದಲು, ನಮಗೆ ಯಾವ್ದು ಸೂಟೇಬಲ್ ಆಗ್ತದೆ, ಯಾವ್ದು ಗ್ರಿಪ್ ಸಿಗ್ತದೆ, ಆ ಪಾಯಿಂಟ್ ಅನ್ನ ನಾವು ಗುರುತು ಮಾಡ್ಕೋಬೇಕು ಫಸ್ಟ್. ಓಕೆ. ಅದು ಬೆಸ್ಟ್ ಅಂತಂದ್ರೆ ಇದು ಈಸಿ. ಇದು ಹಾ ಓಕೆ ಓಕೆ. ಅದು ಈಸಿ ಆಗ್ತದೆ. ಅದನ್ನು ಗಮನಿಸ್ಬಿಟ್ರೆ, ಯಾಕೆಂದ್ರೆ ಉಸಿರಾಟ ಇಲ್ಲಿಗೆ ಬಂದೇ ಬರ್ಬೇಕಲ್ವಾ. ಸೊ ಹೌದು, ಬರ್ಲೇಬೇಕು. ಹಾಗಾಗಿ ಇದು ಈಸಿ. ಓಕೆ. ಈಗ ಗೀತೆಯಲ್ಲಿ ಕೃಷ್ಣ ಅದನ್ನೇ ಹೇಳೋದು, ಭ್ರೂಮಧ್ಯ ಅಥವಾ ಮೂಗಿನ ತುದಿ ಅಂತಾನೂ ಹೇಳ್ತಾರೆ. ಅಂದ್ರೆ ಇಲ್ಲಿ ಹೌದು ಇದಿಷ್ಟು ಇರೋದು magic. ಹೌದು. ಹಾಗೆ ಅದನ್ನೇ ಗಮನಿಸ್ತಾ, ಅಲ್ಲಿ ಗಮನಿಸ್ತಾ ಇದ್ಬಿಟ್ರೆ ಉಸಿರಾಟ ಗೊತ್ತಾಗೇ ಆಗ್ತದೆ ಪ್ರತಿಯೊಂದು. ಹೌದು. ಅವಾಗ ಅದನ್ನ ಗಮನಿಸ್ತಾ 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 ಮತ್ತೆ ಮಧ್ಯ ಮಧ್ಯ ಆಲೋಚನೆ ಬಂದು ಎಲ್ಲಿಗೋ ಹೋಗ್ತದೆ, ಮತ್ತೆ ಹೇಳ್ಕೊಂಡು ಬರೋದು, ಎಲ್ಲಿಗೋ ಹೋಗ್ತದೆ, ಹಗ್ಗ ಜಗ್ಗಾಟ. ಇದು ಅದೇ. ಆ ಸ್ಥಿತಿಗೆ ಬರ್ತದೆ. ಓಕೆ, ತುಂಬಾ ಥ್ಯಾಂಕ್ಸ್. ಹಾಗಾಗಿ ನಾಳೆಯಿಂದ ಎಲ್ಲರೂ ಮೊದಲು ಮಾಡಬೇಕಾದ ಯಾವುದು ಅಂದ್ರೆ, ಮನಸ್ಸನ್ನ, ಬುದ್ಧಿಯನ್ನ ಖಾಲಿ ಮಾಡ್ಕೋಬೇಕು. ಏನು, ನಾನು ಅಷ್ಟು ವರ್ಷದಿಂದ ಧ್ಯಾನ ಮಾಡಿದೆ, ಇಷ್ಟು ವರ್ಷದಿಂದ ಧ್ಯಾನ ಮಾಡಿದೆ, ನಾನು ಅಷ್ಟು ಸಾಧನೆ ಮಾಡಿದ್ದೀನಿ ಅನಿಸ್ತದೆ, ಅದನ್ನೆಲ್ಲ ಬಿಟ್ಟು ಇವತ್ತಿಂದ ನಾನು ಶುರು ಮಾಡಿದ್ದೇನೆ ಅನ್ನುವ ಒಂದು ಮೈಂಡ್ ಸೆಟ್ ಇಟ್ಟುಕೊಂಡು ನಾವು ಸ್ಟಾರ್ಟ್ ಮಾಡಬೇಕು. 48 ದಿವಸ ಚಿತ್ತವೃತ್ತಿ ನಿರೋಧಕ್ಕಾಗಿ. ನರನಿಂದ ನಾರಾಯಣ ಆಗೋದು ಅಂದ್ರೆ ಏನು?
ಯಾವಾಗ ಮನಸ್ಸು ಮಾಯ ಆಯ್ತು, ಮನಸ್ಸು ಶೂನ್ಯ ಆಯ್ತು, ಅವನು ನಾರಾಯಣ ಆದ. ಆಯ್ತಾ? ಸೊ ಹಾಗಾಗಿ ಅದಾದ್ಮೇಲೆ ಲಕ್ಷ್ಮಿ ತಾನಾಗೆ ಬರ್ತಾರೆ. ಲಕ್ಷ್ಮಿ ಅಂದ್ರೆ ಏನು, ಬರೀ ದುಡ್ಡು ಅನ್ಕೋಬೇಡಿ. ಅಷ್ಟ ಸಿದ್ಧಿಗಳು, ಅಷ್ಟ ಐಶ್ವರ್ಯಗಳು, ಜ್ಞಾನ, ವೇದಾಭಿಮಾನಿ ಯಾರೋ ಲಕ್ಷ್ಮಿ. ಜ್ಞಾನ ಹರಿದು ಬರ್ತದೆ, ಐಶ್ವರ್ಯ ಬರ್ತದೆ, ಸಿದ್ಧಿಗಳು ಬರ್ತದೆ, ಪ್ರಕೃತಿ ಏನಿಲ್ಲ ಪ್ರಕೃತಿಯಲ್ಲಿ ಎಲ್ಲ ಪ್ರಕೃತಿಯಿಂದಲೇ ಸಿಗ್ತಾ ಇರೋದು. ಹಾಗಾಗಿ ಏನೇನ್ ಬೇಕು ಎಲ್ಲವೂ ಸಿಗ್ತದೆ. ಹಾಗಾಗಿ ಲಕ್ಷ್ಮಿಯಿಂದ ಹೋದ್ರೆ ಕೈಗೆ ಸಿಗೋಳಲ್ಲ ಲಕ್ಷ್ಮಿ. ಚಂಚಲ ಲಕ್ಷ್ಮಿ ಅಂದ್ರೆ ಏನು, ಬರೀ ದುಡ್ಡಲ್ಲ, ಅದು ಜ್ಞಾನನೂ ಹೌದು, ಎಲ್ಲವೂ ಹೌದು. ಏನೇನು ಬಯಸ್ತಾ ಇದ್ದೀವಲ್ವ ಎಲ್ಲವೂ ಹೌದು ಲಕ್ಷ್ಮಿಯಿಂದ. ಓಕೆ, ಥ್ಯಾಂಕ್ ಯು. ಎಲ್ಲರೂ ಒಂದು 20 ನಿಮಿಷ ಈಗ ಓಪನ್ ಮೆಡಿಟೇಷನ್ ಮಾಡೋಣ. ಹಾಗೆ ಧ್ಯಾನ ಬೆಳಗ್ಗೆವರೆಗೂ ಎಲ್ಲರೂ ಮಾಡಿ, ಎಲ್ಲರೂ ಜೂಮಲ್ಲಿರಿ. ಆಯ್ತಾ? ಯಾಕೆಂದ್ರೆ ನಾವು ಒಂದು ಗ್ರೂಪ್ ಎನರ್ಜಿಗೆ ಕನೆಕ್ಟ್ ಆದಾಗಲೇ ನಮ್ಮಲ್ಲಿ ಒಂದು ದೊಡ್ಡ ಬದಲಾವಣೆ ಬರೋಕ್ಕಾಗೋದು. ಒಬ್ಬೊಬ್ಬರೇ ಆಮೇಲೆ ಮೋಟಿವೇಶನ್ ಇರ್ತದೆ. ಆಯ್ತಾ? ನೀವು ಎದುರುಗಡೆ ಇತ್ತು ಅಂದ್ರೆ ಒಂದು ಮೋಟಿವೇಶನ್ ಇರುತ್ತೆ. ನಿಮಗೆ ಎಚ್ಚರ ಆದಾಗೆಲ್ಲ ಹೋಗಿ ಮಲಗಬೇಕು ಅನ್ನೋ ಭಾವನೆ ಬರೋದಿಲ್ಲ. ಇವಾಗ ಸಾಕಪ್ಪ ಇದೆಲ್ಲ ಆಗಲ್ಲ ಹೋಗಲ್ಲ ಅನ್ನೋ ಬರಲ್ಲ. ಯಾಕೆಂದ್ರೆ ಎಷ್ಟು ಜನ ಕೂತ್ಕೊಂಡು ಮಾಡ್ತಾ ಇರ್ತಾರೆ, ಧ್ಯಾನ ಮಾಡ್ತಾ ಇರ್ತಾರೆ ಅಲ್ವಾ? ಜೊತೆ ನಾವು ಕೂತ್ಕೊಂಡಿರ್ತೀವಿ. ಅದನ್ನ ನೋಡಿ ಏನಾಗ್ತದೆ, ನಾವು ಮಾಡಬೇಕು ಅನ್ನೋ ಮೋಟಿವೇಶನ್ ಬರ್ತದೆ. ಸೊ ಹಾಗಾಗಿ ಏನ್ ಮಾಡ್ಬೇಕು, ಎಲ್ಲರೂ ಕಡ್ಡಾಯವಾಗಿ ನೀವು ಜೂಮ್ ಆಗ್ಬೋದು ಅಥವಾ ಯೂಟ್ಯೂಬ್ ಆಗ್ಬೋದು, ಎರಡರಲ್ಲಿ ಯಾವ್ದಾದ್ರೂ ಹೋಯ್ತು. ಆಯ್ತಾ? ನಿಮ್ಗೆ ನೆಟ್ವರ್ಕ್ ಸಮಸ್ಯೆ ಅಥವಾ ತುಂಬಾ ಡಾಟಾ ಹೋಗ್ತದೆ ಅಂದ್ರೆ ಯೂಟ್ಯೂಬ್ ಅಲ್ಲಿ ಆದ್ರೂ ಇರಿ, ತೊಂದರೆ ಇಲ್ಲ. ಆದ್ರೆ ಡಿಸ್ಕನೆಕ್ಟ್ ಆಗಿ ಸುಮ್ಮನೆ ಹಿಂದಿರೋ ಸೈಲೆಂಟ್ ಅಲ್ಲ ಅಂತ ಇದು ಮಾಡಿಬಿಡಿ. ಆ ಗ್ರೂಪ್ ಎನರ್ಜಿಗೆ ಕನೆಕ್ಟ್ ಆಗಬೇಕು ಒಂದು. ಎರಡನೇದು, ಅದು ನಿಮ್ಮ ಮನಸ್ಸು ಒಪ್ಕೋಬೇಕು, ನಾನು ಗ್ರೂಪ್ ಎನರ್ಜಿ ಕನೆಕ್ಟ್ ಆಗಿದ್ದೀನಿ ಅಂತ ಬೇಕು ಅಂದ್ರೆ ನಾವೇನ್ ಮಾಡಬೇಕು, ಜೂಮಿಗೆ ಅಥವಾ ಯೂಟ್ಯೂಬ್ ಅಲ್ಲಿ ಜಾಯ್ನ್ ಆಗಬೇಕು. ಮತ್ತೆ ನಿಮ್ಗೆ ಎಚ್ಚರ ಆದಾಗೆಲ್ಲ ನೋಡ್ಬೇಕು, ಅದು ನಿಮ್ಮ ಮೋಟಿವೇಶನ್. ಓಹೋ, ಇನ್ನೂ ಕ್ಲಾಸ್ ನಡೀತಾ ಇದೆ, ಇಷ್ಟು ಜನ ಮಾಡ್ತಾ ಇದ್ದಾರೆ, ಆ ಜನ ಇಷ್ಟು ಜನ ಮಾಡ್ತಾ ಇದಾರೆ ಅನ್ನೋದು ಕೂಡ ಒಂದು ಮೋಟಿವೇಶನ್. ಇಷ್ಟು ಜನ ಕುತ್ಕೊಂಡಿದ್ದಾರೆ, ನನಗೇನ್ ದಾಡಿ ಅಂತ ಹೇಳಿ ಉತ್ಸಾಹ ಬರ್ತದೆ. ಆಯ್ತಾ? ಬೇರೆ ಯಾವ ಅನ್ಯ ಮಾರ್ಗಗಳು ಇಲ್ಲ. ಆಯ್ತಾ? ಶಾರ್ಟ್ ಕಟ್ ರೂಟ್ ಅನ್ನೋದು ಇಲ್ಲ. ಅದೆಲ್ಲ ಮೈಂಡ್ಗೆ ತಲೆ ಕೆಡಿಸ್ತಾ ಇದ್ದಾರೆ. ಇಷ್ಟು ದಿವಸ ಮಾಡಿದ್ದು ಸಾಕು, ಇನ್ನಾದರೂ ನಾವು ಸತ್ಯ ಗೊತ್ತಾಗಿದೆಯಲ್ವಾ, ಅದಕ್ಕೆ ಹೇಳಿದ್ದೆ ನಾನು, ಸತ್ಯ ಪಯಣ ಇದು. ಈ ಸತ್ಯ ಯಾರಿಗೆ ಇದನ್ನು ಒಪ್ಕೊಂತಾರೆ ಖಂಡಿತ ನೋಡಿ, 48 ದಿವಸ ಆದ್ಮೇಲೆ ನೋಡಿ ಎಂತೆಂತ ಎಂತೆಂತ ಮಾಸ್ಟರ್ ಕ್ರಿಯೇಟ್ ಆಗಿರ್ತಾರೆ ನೋಡಿ. ಈಗ ನಾನು ಹೇಳಲ್ಲ, ಈಗ ಹೇಳಿದ್ರೆ ನಾನು ಓವರ್ ಆಗ್ಬಿಡ್ತದೆ. ಆಯ್ತಾ? ನೋಡಿ 48 ದಿವಸ ಆದ್ಮೇಲೆ ಹೇಗೆ ಎಂತ ದೊಡ್ಡ ಬದಲಾವಣೆ ಆಗಿರ್ತದೆ. ಓಕೆ, ಎಲ್ಲರೂ ಎದ್ದು ಓಡಾಡಿ, ಸ್ವಲ್ಪ ರಿಲ್ಯಾಕ್ಸ್ ಮಾಡಿ, ವಾಶ್ರೂಮ್ ಹೋಗೋರಿದ್ರೆ ಹೋಗಿ ಬನ್ನಿ. ಅದೇ ಬೆಸ್ಟ್ ಅಂದ್ರೆ ಚೇರ್ ಮೇಲೆ ಆರಾಮ್ಸೆ ಕೂತ್ಕೊಂಡು ಧ್ಯಾನ ಮಾಡುವ ಅಭ್ಯಾಸ ಮಾಡಿ. ಲಾಂಗ್ ಟೈಮ್ ಕೂರ್ಬೋದು. ಆಮೇಲೆ ಮಧ್ಯೆ ಮಧ್ಯೆ 1 ತಾಸು ಆದರೂ 2 ತಾಸು ಆದ್ರೂ ಕೆಳಗಡೆನೂ ಕೂಡ ಕೂರೋ ಪ್ರಯತ್ನ ಮಾಡಿ. ಇಲ್ಲಾಂದ್ರೆ ಅದು ಕಾಲೆಲ್ಲ ಸುಮ್ಮನೆ ದಪ್ಪ ಆದಂಗೆ ಆಗ್ತದೆ. ಇಲ್ಲ ಅದು ಎನರ್ಜಿ ತುಂಬಿಕೊಂಡು ಕಾಲೆಲ್ಲ ದಪ್ಪ ಆಗೋ ಸಾಧ್ಯತೆ ಇರ್ತದೆ. 1 ಅವರ್, ಅರ್ಧ ಗಂಟೆ, 1 ತಾಸು ಮಧ್ಯೆ ಮಧ್ಯೆ ಎಚ್ಚರ ಆದಾಗ ಕೆಳಗಡೆನೂ ಕೂತು ಸ್ವಲ್ಪ ಹೊತ್ತು ಧ್ಯಾನ ಮಾಡೋ ಅಭ್ಯಾಸ ಮಾಡಿ. ಮಿಕ್ಸ್ ಇರ್ಲಿ, ಸ್ವಲ್ಪ ಹೊತ್ತು ಕೆಳ ಕೂತ್ಕೊಳ್ಳಿ, ಸ್ವಲ್ಪ ಹೊತ್ತು ಮೇಲೆ ಕೂತ್ಕೊಳ್ಳಿ, ಸ್ವಲ್ಪ ಹೊತ್ತು ಅದು ಶಿಫ್ಟ್ ಆಗ್ತಾ ಇರ್ಬೇಕು. ಹೋಗಿ ಬೆಡ್ ಮೇಲೆ ಶಿಫ್ಟ್ ಆಗ್ಬಾರ್ದು. ಅರ್ಥ ಆಯ್ತಲ್ಲ? ಒಂದು ಕೆಳ ಕೂತ್ಕೋಬೇಕು, ಇಲ್ಲ ಚೇರ್ ಮೇಲೆ ಕೂತ್ಕೋಬೇಕು, ಕೆಳ ಕೂತ್ಕೋಬೇಕು, ಇಲ್ಲ ಚೇರ್ ಮೇಲೆ ಕೂತ್ಕೋಬೇಕು. ಕೆಳ ಕೂತ್ಕೊಂಡು ಆಗ್ಲಿಲ್ವಾ, ಮೇಲೆ ಚೇರ್ ಮೇಲೆ ಕೂತ್ಕೊಳ್ಳಿ. ಚೇರ್ ಮೇಲೆ ಕೂತ್ಕೊಂಡು ಸಾಕಾಯ್ತಾ, ಕೆಳಗಡೆ ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ. ಹೀಗೆ ಅದು ಬಿಟ್ಟು ನೀವು ಆಗ್ಲಿಲ್ಲ ಅಂತ ಬೆಡ್ಡಿಗೆ ಹೋದ್ರೆ ಮುಗೀತು. ಕರೆಕ್ಟ್ ಇದೆಯಾ? Okay. ಎಲ್ಲರೂ ಮಾಡಿ. ಆಯ್ತಾ? ಎಲ್ಲರಿಗೂ ಒಳ್ಳೇದಾಗ್ಲಿ. ಬರ್ತಾರೆ, ನೀವು ಇಷ್ಟೇ ಜನ ಅನ್ಕೋಬೇಡಿ. ನಾಳೆಯಿಂದ ನಾಡದಿಂದ ಇನ್ನೂ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತದೆ. ಯಾಕೆಂದ್ರೆ ಈಗ ಸತ್ಯದ ಕಡೆ ಹೊರಟಿದ್ದೇವೆ. ಸತ್ಯ ಯಾರಿಗೆಲ್ಲ ಬೇಕೋ ಅವರೆಲ್ಲ ಬರ್ತಾರೆ ಇನ್ನು ಮುಂದೆ. ಆಯ್ತಾ? ಈಗ ಒಂದು 20 ನಿಮಿಷ ಓಪನ್ ಮೆಡಿಟೇಷನ್ ಮಾಡೋರಿದ್ರೆ ಮಾಡಿ, ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ಧ್ಯಾನ ಬೆಳಗ್ಗೆವರೆಗೂ. ಥ್ಯಾಂಕ್ ಯು.